ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ವಚನದೊಂದಿಗೆ ಸಮಸ್ತ ಶರಣಸ್ಥೋಮವನ್ನು ಮನದಲ್ಲಿ ನೆನೆಯುತ್ತಾ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಂ ಅವರು ಶರಣ ಮಾಸದ ಗೂಗಲ್ ಮೀಟ್ನಲ್ಲಿ ಆಯೋಜಿಸಿದ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ಇಂದಿನ ಉಪನ್ಯಾಸಕರಾದ ಡಾಕ್ಟರ್ ಬಸವರಾಜ್ ಸಾದರ್ ಸರ್ ಅವರಿಗೆ ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತು ದತ್ತಿ ದಾಸೋಹಿಗಳಾದ ಶಾರದಮ್ಮ ಪಾಟೀಲ್ ಅವರಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಂದಿನ ಗೂಗಲ್ ಮೀಟ್ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಎಲ್ಲ ಸಹೋದರಿಯರಿಗೆ, ಇಲ್ಲಿ ನೆರೆದ ಎಲ್ಲ ಶರಣ ಬಂಧುಗಳಿಗೂ ಸಹ ಅನಂತ ಶರಣಾರ್ಥಿಗಳು. ಈಗ ವಚನ ಪ್ರಾರ್ಥನೆ ಡಾಕ್ಟರ್ ತಾರಾ BN ಮೇಡಂ ಅವರಿಂದ. ತಾರಾ ಮೇಡಂ. ಓಕೆ ರೀ. ಎಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣವರ ಒಂದು ವಚನ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ, ಪ್ರಭುದೇವರು ಬಂದರಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಕಲ್ಯಾಣವೆಂಬುದು ಪ್ರಣತಿಯಾಗಿತ್ತು, ನಾನು ತೈಲವಾದೆನು, ನೀವು ಬತ್ತಿಯಾದಿರಿ. ಕಲ್ಯಾಣವೆಂಬುದು ಪ್ರಣತಿಯಾಗಿತ್ತು, ನಾನು ತೈಲವಾದೆನು, ನೀವು ಬತ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು, ಪ್ರಭುದೇವರು ಜ್ಯೋತಿಯಾದರು. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಪ್ರಣತಿ ಒಡೆದಿತ್ತು, ತೈಲ ಚೆಲ್ಲಿತ್ತು, ಬತ್ತಿ ಬಿದ್ದಿತ್ತಯ್ಯ, ಬತ್ತಿ ಬಿದ್ದಿತ್ತಯ್ಯ. ಜ್ಯೋತಿ ನಂದಿತ್ತು, ಜ್ಯೋತಿ ನಂದಿತ್ತು, ಕೂಡಲ ಸಂಗನ ಶರಣ ರಾಮನ ನೊಂದಿತ್ತಯ್ಯ, 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 ನೊಂದಿತ್ತಯ್ಯ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ, ಪ್ರಭುದೇವರು ಬಂದರಯ್ಯ. ನಾನು ಬಂದ ಕಾರ್ಯಕ್ಕೆ, ನಾನು ಬಂದ ಕಾರ್ಯಕ್ಕೆ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಅತ್ಯಂತ
ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ತಾರಾ ಮೇಡಮ್ ಅವರಿಗೆ ಆತ್ಮೀಯ ಧನ್ಯವಾದಗಳು. ಈಗ ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಗಳು ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಂದ. ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2026ರ ಶರಣ ಮಾಸದ ಉಪನ್ಯಾಸ ಮಾಲಿಕೆ 3 ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ನಾನು ಇಟ್ಟ ಶರಣ ಮಾಸದ ಅಂತರ್ಜಾಲ ಸಭೆಯಲ್ಲಿ ದತ್ತಿ ಆಯೋಜಿಸಿದ ದತ್ತಿ ಉಪನ್ಯಾಸದ ವಿಷಯ ವಚನ ಓದಲ್ಲ ಅರಿವು. ಈ ಅಂತರ್ಜಾಲದ ಸಭೆಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರೂ ಆದಂತಹ ವಚನ ಗಳನ್ನೇ ಉಸಿರಾಡಿಸಿ ಅವನ್ನೇ ಹಾಸಿ ಹೊದ್ದಿಕೊಂಡಂತಹ ಬಸವ ತತ್ವದಲ್ಲಿ ಅಪಾರ ನಂಬಿಕೆಯನ್ನ ಇಟ್ಟಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಸ್ವಾಗತ ಹಾಗೂ ಶರಣಾರ್ಥಿಗಳು. ಈ ವೇದಿಕೆಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ಆಗಮಿಸಿದ ನಾಡಿನ ಶ್ರೇಷ್ಠ ಶರಣ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಬಸವರಾಜ ಸಾದರ್ ಅವರಿಗೂ ನಮ್ಮ ವೇದಿಕೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿಗಳು. ಅಲ್ಲದೆ ನಮಸ್ಕಾರ. ಇದೀಗ ಸುಶ್ರಾವವಾಗಿ ವಚನ ಪ್ರಾರ್ಥನೆಗೈದ ಶರಣೆ ಹಾಗೂ ವಚನ ಮಂಗಳ ಮಾಡಲಿರುವರು ಹಾಗೂ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವರು ಹಾಗೂ ಕೊನೆಗೆ ಶರಣ ಸಮರ್ಪಿಸುವ ಎಲ್ಲ ನನ್ನ ವೇದಿಕೆಯ ಕ್ರಿಯಾಶೀಲ ಸದಸ್ಯರಿಗೂ ಆದರದ ಸ್ವಾಗತ ಹಾಗೂ ಶರಣಾರ್ಥಿಗಳು. ಎಂದಿನಂತೆ ತೆರೆಯ ಮರೆಯಲ್ಲಿ ತಾಂತ್ರಿಕ ಸಹಾಯ ನೀಡುತ್ತಿರುವ ಸಹೋದರಿಯರಿಗೂ ಸಂಯೋಜಕರಿಗೂ ಅಲ್ಲದೆ ರಾಜ್ಯದ ದೇಶದ ವಿವಿಧ ಮೂಲೆಗಳಿಂದ ಈ ಅಂತರ್ಜಾಲ ಸಭೆಯ ನುಡಿಗಳಿಗೆ ಕಿವಿಯಾಗಲಿರುವ ಎಲ್ಲ ಬಸವ ಮನಸ್ಸುಗಳಿಗೂ ಗೌರವದ ಸ್ವಾಗತ ಹಾಗೂ ಶರಣಾರ್ಥಿಗಳು. ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಅವ್ಯಾಹತವಾಗಿ ಬಂದಿರುವ ಉಪನ್ಯಾಸಗಳು ವಚನ ಸಾಹಿತ್ಯ, ವಚನಕಾರರು, ಶಿವಯೋಗ ಸಾಮ್ರಾಟರು, ಗಾನ ವಿಶಾರದರು, ಲಿಂಗಾಯತ ಪುಣ್ಯ ಪುರುಷರು ಮುಂತಾದ ನಾಮಾಂಕಿತಗಳಿಂದ ಯಶಸ್ವಿಯಾಗಿ ಉಪನ್ಯಾಸದ ಕಾರ್ಯಕ್ರಮಗಳು ರೂಪುಗೊಂಡಿವೆ. ಇದೀಗ ಒಂದು ಹೊಸ ಆಯಾಮದಲ್ಲಿ ವಚನಗಳನ್ನು ಅಭ್ಯಸಿಸುವ ರೀತಿ. ವಚನಗಳು ಬರೀ ಓದಲ್ಲ, ಅವು ಅಂತರಂಗದ ಅರಿವು. ಈ ವಿಷಯದ ಮೇಲೆ ಡಾಕ್ಟರ್ ಬಸವರಾಜ್ ಸಾದರ್ ಅವರು ಇವತ್ತು ಅನುಭವ ನೀಡಲಿದ್ದಾರೆ. ಅವರ ವ್ಯಾಪಕ ಓದು, ಅವರ ಚಿಂತನಾಶೀಲ ಪರಾಮರ್ಶೆ ಈ ಹಿನ್ನೆಲೆಯಲ್ಲಿ ಅನುಭವ ಇಂದು ಮೂಡಿ ಬರಲಿದೆ. ನಾವೆಲ್ಲ ಶಾಂತಚಿತ್ತದಿಂದ ಅವರ ಚೆನ್ನುಡಿಗಳಿಗೆ ಕಿವಿಯಾಗೋಣ ಎಂದು ಆಶಿಸುತ್ತಾ ಎಲ್ಲರಿಗೂ ಸ್ವಾಗತ ಹಾಗೂ ಶರಣಾರ್ಥಿಗಳು. ಡಾಕ್ಟರ್ ಬಸವರಾಜ್ ಸಾದರ್ ಅವರ ಒಂದು ಕಿರುಪರಿಚಯವನ್ನ ತಮ್ಮ ಮುಂದೆ ಹೇಳಲು ನಾನು ಬಯಸುತ್ತೇನೆ. ಸಾದರ್ ಅವರು ಕನ್ನಡ ನಾಡಿನಲ್ಲೆಲ್ಲ ಪ್ರಖ್ಯಾತರು, ಶರಣ ಸಂಸ್ಕೃತಿಯ ಚಿಂತಕರು, ಪ್ರಜ್ಞಾವಂತರು, ಒಬ್ಬ ಕವಿ, ಕತೆಗಾರ, ವಿಮರ್ಶಕ ಹಾಗೂ ಪ್ರಸಾರ ತಜ್ಞ. ಡಾಕ್ಟರ್ ಬಸವರಾಜ್ ಸಾದರ್ ಅವರು ಹುಟ್ಟಿದ್ದು 1955 ಜುಲೈ 29ರಂದು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ. ಅವರು ಮೂಲತಃ ಕಲಘಟಗಿ ತಾಲೂಕಿನ ಹುಲ್ಲಂಬಿಯವರಾದ ಇವರು ಧಾರವಾಡ ಕರ್ನಾಟಕ ಕಾಲೇಜಿನಿಂದ ಉನ್ನತ ಶ್ರೇಣಿಯಲ್ಲಿ BA ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರ್ಯಾಂಕ್ ಮತ್ತು ಚಿನ್ನದ ಪದಕಗಳೊಂದಿಗೆ MA ಪದವಿ ಪಡೆದಿದ್ದಾರೆ. ಜೊತೆಗೆ ಡಿಪ್ಲೊಮಾ ಇನ್ ಬಸವ ಸ್ಟಡೀಸ್ ಅನ್ನು ರ್ಯಾಂಕ್ ಮತ್ತೆ ಚಿನ್ನದ ಪದಕಗಳೊಂದಿಗೆ ಪೂರೈಸಿದ್ದಾರೆ. ಬಸವರಾಜ ಕಟ್ಟಿಮನಿಯವರ ಕಾದಂಬರಿಗಳು ವಿಷಯ ಕುರಿತು ಅವರು PhD ಮಹಾಪ್ರಬಂಧವನ್ನು ಸಲ್ಲಿಸಿದ್ದಾರೆ. 1984ರಲ್ಲಿ ಕಾರ್ಯಕ್ರಮ ನಿರ್ವಾಹಕನೆಂದು ಆಕಾಶವಾಣಿಯಲ್ಲಿ ವೃತ್ತಿ ಆರಂಭಿಸಿ ವಿವಿಧ ಕೇಂದ್ರಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಹಾಗೂ ಬೆಂಗಳೂರು ನಿಲಯದ ಕೇಂದ್ರ ನಿರ್ದೇಶಕ ಮತ್ತು ಆಕಾಶವಾಣಿಯ ದಕ್ಷಿಣ ವಲಯದ ಉಸ್ತುವಾರಿ ನಿರ್ದೇಶಕರಾಗಿ ಬಡ್ತಿ ಹೊಂದಿ 2015 ಜುಲೈನಲ್ಲಿ ವೃತ್ತಿಯಿಂದ ನಿವೃತ್ತರಾಗಿದ್ದಾರೆ. ತಪ್ಪದಂಡ ಅನ್ನುವಂತಹ ಒಂದು ಕಥಾ ಸಂಕಲನ, ಸಿಸಿಫಸ್ರ ಸುತ್ತು, ಬುದ್ಧನ ಭಿಕ್ಷಾಪಾತ್ರೆ ತೊಟ್ಟು ಕವನ ಸಂಕಲನ, ಬಸವರಾಜ ಕಟ್ಟಿಮನಿಯವರ ಕಾದಂಬರಿಗಳು, ಇದು ನಾನು ಈಗಾಗಲೇ ಹೇಳಿದಂತೆ ಅದು PhD ಪ್ರಬಂಧ.
ಅನುಮಿತಿ ಸಾಹಿತ್ಯ ವಿಮರ್ಶೆಯನ್ನು ಒಳಗೊಂಡಂತಹ ಕೃತಿ. ರೂಪಗಳನ್ನು ದಾಟಿ ಅನ್ನುವಂತಹದೊಂದು ಬಾನುಲಿ ರೂಪಾಂತರಗಳು, ಹೊಸ ಆಲೋಚನೆ, ತಮಂದಕ್ಕೆ ಬೆಳಗು, ಕಾಯಕ ದಾಸೋಹ, ಮೀರುವ ಘನ, ವರ್ತಮಾನಕ್ಕೂ ವಚನ, ನೋಯುವ ಹಲ್ಲಿಗೆ ಹೊರಳುವ ನಾಲಿಗೆ, ವಚನ ವರ್ಷಾರ್ಥ, ವಚನ ಸಂಶೋಧನಾ ಕೃತಿ, ಮೃದುವಾಗಿ ಮುಟ್ಟು ಅನ್ನುವಂತಹ ಒಂದು ಚಿಂತನಾ ಪ್ರಕೃತಿ, ದಿನಕ್ಕೊಂದು ನುಡಿಮುತ್ತು ಒಂದು ವೈಚಾರಿಕ ಕೃತಿ. ಬಸವರಾಜ ಕಟ್ಟಿಮನಿ ಅವರ ವ್ಯಕ್ತಿ ಚಿತ್ರವನ್ನ ಕಟ್ಟಿಕೊಟ್ಟಿದ್ದಾರೆ. ಅದು ಸಖ್ಯದ ಆಖ್ಯಾನ, ಬೇಂದ್ರೆ ಕಾವ್ಯ ದರ್ಶನವನ್ನ ಸಖ್ಯದ ಆಖ್ಯಾನ ಮುಖಾಂತರ ಪ್ರಸ್ತುತಪಡಿಸಿದ್ದಾರೆ. ಹೊತ್ತಿನ ಹೆಜ್ಜೆ, ಅಂಕಣ ಬರಹಗಳ ಒಂದು ಗುಚ್ಛ ಈ ಸ್ವತಂತ್ರ ಸಾಹಿತ್ಯ ಕೃತಿಗಳನ್ನ ಪ್ರಕಟಿಸಿದ್ದಾರೆ. ಚೀನಾರ್ ವೃಕ್ಷದ ಅಳು ಅವರ ಅನುವಾದಿತ ಕಥೆಗಳ ಸಂಕಲನ. ಹೀಗೆ ಸಾಹಿತ್ಯದ ವಿವಿಧ ಆಯಾಮಗಳಲ್ಲಿ ಅವರು ಲೇಖನಿ ಕೈಯಾಡಿದೆ. 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟವು 101 ಚಿಂತನ ಪ್ರಸಾರ, ಹಾಸ್ಯ, ಬದುಕು ನನ್ನ ದೃಷ್ಟಿಯಲ್ಲಿ, ಆಧುನಿಕ ಕನ್ನಡ ಮಹಾಕಾವ್ಯಗಳು, ಬಾನುಲಿದ ಮಾತುಗಳು, ಕನ್ನಡ ಸಾಹಿತ್ಯ ಸಮೀಕ್ಷೆ ಅನ್ನುವಂತಹ 3 ಕೃತಿಗಳನ್ನ, ಹಾಗೂ ಮೇಘಮಂದಾರ, ಕಾವ್ಯಯಾನ, ನಿಂದ ತಾವರೆ, ವಚನ ವರ್ಷ, ಶರಣ ಕ್ರಾಂತಿ, ವಿಭಿನ್ನ ಪ್ರತಿಕ್ರಿಯೆಗಳು. ಇದು ಬರೀ ಬೆಳಗಲ್ಲೋ ಅಣ್ಣ ಯುವಕರೊಂದಿಗೆ ಬಸವರಾಜ ಕಟ್ಟಿಮನಿಯವರ ಮುಖಾಮುಖಿ, ಹಾಗೆ ನೋಂಪಿ ವಲಯ, ಇವು ಅವರ ಸಂಪಾದಿತ ಕೃತಿಗಳು. ಜುರ್ಮಾನ ಅವರ ತಪದಂಡ ಕಥಾ ಸಂಕಲನದ ಹಿಂದಿ ಅನುವಾದಕರು ಪ್ರೊಫೆಸರ್ ಮಟ್ಟದ ಅನೇಕ ವಿಚಾರ ಸಂಕಿರಣ ಹಾಗೂ ಮಾಧ್ಯಮ ಗೋಷ್ಠಿ, ಕವಿಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಡಾಕ್ಟರ್ ಬಸವರಾಜ್ ಸಾದರ್ ಅವರು ಕೈಯಾಡಿಸದೆ ಉಳಿದ ಯಾವ ಸಾಹಿತ್ಯದ ಕ್ಷೇತ್ರಗಳು ಇಲ್ಲ ಅಂತ ಒಟ್ಟಾರೆ ಹೇಳಬಹುದು. ಅವರಿಗೆ ಹಲವಾರು ಪ್ರಶಸ್ತಿಗಳು ಹುಡುಕಿ ಬಂದಿವೆ. ಆ ಪ್ರಶಸ್ತಿಗಳಿಗೆ ಅವರು ಎಲ್ಲಾ ಭಾಜನರಾದಂತಹ ಪ್ರಶಸ್ತಿಗಳನ್ನ, ಮುಖ್ಯವಾದ ಪ್ರಶಸ್ತಿಗಳನ್ನ ಮಾತ್ರ ನಾನು ಇಲ್ಲಿ ತಮಗೆಲ್ಲರಿಗೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರ್ DS ಕರ್ಕಿ ಕಾವ್ಯ ಪ್ರಶಸ್ತಿ, ಗೋರುಚ ಪ್ರತಿಷ್ಠಾನ ಕಾವ್ಯ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಭಾರತೀ ಸುತ ಪ್ರಶಸ್ತಿ, ಹಾಗೂ ಪಾಂಡಪ ಲಕ್ಷ್ಮಣ ಹೂಗಾರ್ ದತ್ತಿ ಪ್ರಶಸ್ತಿ, ಕಲಬುರಗಿ ವಿಶ್ವವಿದ್ಯಾಲಯದ ಜತೀರ್ಥ ರಾಜ ಪುರೋಹಿತ ಸ್ಮಾರಕ ಬಂಗಾರದ ಪದಕ ಬಹುಮಾನ, ಮಳವಾಳ್ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಬೆಂಗಳೂರಿನ ರಂಗಚೇತನ ನಾಡಚೇತನ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಆಕಾಶವಾಣಿ ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿ, ಗೋರುಚ ದತ್ತಿ ಶರಣ ಪ್ರಶಸ್ತಿ, ರಮಣಶ್ರೀ ಶರಣ ಪ್ರಶಸ್ತಿ, ಜರಗನಹಳ್ಳಿ ಶಿವಶಂಕರ ಹನಿಗಮನ ಪ್ರಶಸ್ತಿ, ಶಿವಮೊಗ್ಗ ಬೆಕ್ಕಿನ ಕಲ್ಮಠದ ಅಲ್ಲಮಪ್ರಭು ಪ್ರಶಸ್ತಿ, ಹಾಗೂ ಪ್ರಜಾವಾಣಿ ವಿಜಯ ಕರ್ನಾಟಕ ಕಥಾ ಸ್ಪರ್ಧೆಯ ಬಹುಮಾನಗಳು ಅವರಿಗೆ ಸಂದಿವೆ. ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರಾಗಿ ಅವರು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರೂ ಆಗಿದ್ದಾರೆ. ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಪ್ರಸ್ತುತ ಈಗ ಅವರು ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನೊಳಗೊಂಡ ಹಾಗೆ 100 ಹಿರಿಯ ಹಾಗೂ ಹೆಸರಾಂತ ಸಾಹಿತಿ, ಕಲಾವಿದ, ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಸಾಧಕರ ಸಂದರ್ಶನ ಮಾಡಿ ಧ್ವನಿ ಮುದ್ರಿಸಿದ ಅವರು ವಿವಿಧ ಆಕಾಶವಾಣಿ ಕೇಂದ್ರಗಳಿಂದ ಸಾವಿರಾರು ವಿನೂತನ ಕಾರ್ಯಕ್ರಮ ನಿರ್ವಹಿಸಿ ಪ್ರಸಾರ ಮಾಡಿದ್ದಾರೆ. ಎ ಶ್ರೇಣಿಯ ಧ್ವನಿ ಕಲಾವಿದರಾಗಿ ನಿರ್ವಹಿಸಿದ ಅವರ ಬಾನುಲಿ ನಾಟಕಗಳ ಪಾತ್ರಗಳು, ಪ್ರಸ್ತುತಪಡಿಸಿದ ಗಾಂಧಿ ಸ್ಮೃತಿ ಹಾಗೂ ನಾವೀನ್ಯಾತ್ಮಕವಾಗಿ ರೂಪಿಸಿ ಪ್ರಸಾರಿಸಿದ ರೇಡಿಯೋ ಧಾರಾವಾಹಿಗಳು ಎಲ್ಲೆಡೆಗೆ ಪ್ರಸಿದ್ಧವಾಗಿವೆ. ಅವರು ಬರೆದು ನಿರ್ಮಿಸಿದ ರೇಡಿಯೋ ನಾಟಕ ರೂಪಕಗಳು, ಆಯೋಜಿಸಿದ ವಿಚಾರ ಸಂಕಿರಣಗಳು, ನೇರ ಪ್ರಸಾರದ ಕವಿಗೋಷ್ಠಿಗಳು, ಸಂಗೀತ ಕಾರ್ಯಕ್ರಮಗಳು, ಟೆಲಿಕ್ವಿಜ್, ಫೋನ್ ಇನ್ ದಂತ ವಿನೂತನ ಕಾರ್ಯಕ್ರಮಗಳು ಅಸಂಖ್ಯ ಓದುಗರ ಮನೆ ಗೆದ್ದಿವೆ. 2016ರಿಂದ 3 ವರ್ಷ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಅವರು ಕೆಲಸ ನಿರ್ವಹಿಸಿ ಮಹಾಮನೆಗೆ ಒಂದು ಹೊಸ ಕಾಯಕಲ್ಪವನ್ನ ನೀಡಿದ್ದಾರೆ. ಉನ್ನತ ಮಟ್ಟದ ವೈಚಾರಿಕ ಪತ್ರಿಕೆಯನ್ನಾಗಿ ಆ ಮಹಾಮನೆಯನ್ನ ರೂಪಿಸಿದ ಒಂದು ಹೆಮ್ಮೆ ನಮಗೆಲ್ಲರಿಗೂ ಇದೆ. ಅವರು ಈ ಮಹಾಮನೆಗೆ ಹೊಸ ಕಾಯಕಲ್ಪವನ್ನು ಕೊಡುವುದಲ್ಲದೆ ಶರಣರ ವಿಚಾರ ಕ್ರಾಂತಿಯ ಬಗ್ಗೆ ನಾಡಿನ ಅನೇಕ ವಿದ್ವಾಂಸರ ಅಭಿಪ್ರಾಯಗಳನ್ನು ಕುರಿತು ಕೇಳಿ ಅವರ ಅಭಿಪ್ರಾಯಗಳನ್ನ ಆ ಮಹಾಮನೆ ಪತ್ರಿಕೆಗಳಲ್ಲಿ ಮಂಡಿಸಿದ್ದಾರೆ. ಹೀಗೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಕಾಲಿಟ್ಟರೂ ಕೂಡ ಅಲ್ಲಿ ಅತ್ಯುತ್ತಮವಾದಂತಹ ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ ಅಂದರೆ ಅತಿಶಯೋಕ್ತಿ ಏನಲ್ಲ. 365 ಅಪರೂಪದ ವಚನಗಳ ವಾಚನ, ವಿಶ್ಲೇಷಣೆ ಮತ್ತು ಗಾಯನದ ವಚನ ವಾಣಿ ಸರಣಿ ಕಾರ್ಯಕ್ರಮವನ್ನು ನಿರ್ಮಿಸಿ ಪ್ರಜಾವಾಣಿ ಪಾಡ್ಕಾಸ್ಟ್ ಮೂಲಕ 6 ಲಕ್ಷಕ್ಕೂ
ಹೆಚ್ಚಿನ ಸಂಖ್ಯೆಯ ಕೇಳುವರಿಗೆ ತಲುಪಿಸಿದ್ದಾರೆ. 50 ವಚನಗಳ ಧ್ವನಿ ದೃಶ್ಯ ಸಂಯೋಜನೆಯ ವಚನಯಾನ ಯೂಟ್ಯೂಬ್ ಸರಣಿಯನ್ನು ನಿರ್ಮಿಸಿ ಜಗತ್ತಿನಾದ್ಯಂತ ಪ್ರಸಾರಿಸಿದ್ದಾರೆ. ಹಾಗೂ JSS ಜಸ್ಟಿಸ್ ನಲ್ಲಿ IAS ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯ ಬೋಧಿಸುತ್ತಿದ್ದಾರೆ. ಹೀಗೆ ಡಾಕ್ಟರ್ ಬಸವರಾಜ ಸಾದರ್ ಅವರ ಬಹುಮುಖ ವ್ಯಕ್ತಿತ್ವವನ್ನ ಇಲ್ಲಿ ನಾನು ಪರಿಚಯಿಸೋದೊಂದಿಗೆ 2 ಮುದ್ದಾದ ಹೆಣ್ಣು ಮಕ್ಕಳ ತಂದೆಯಾಗಿದ್ದಾರೆ. ಅವರು ಆ ಹೆಣ್ಣು ಮಕ್ಕಳನ್ನ ಇದು ಬಹಳ ವೈಯಕ್ತಿಕ ವಿಷಯ. ಆ ಹೆಣ್ಣು ಮಕ್ಕಳನ್ನ ಬಹಳ ತಾಯಂದಿರಂತೆ ತಮ್ಮ ಸ್ವಂತ ತಾಯಿಯಂಗೆ ಅವ್ರನ್ನ ಪ್ರೀತಿಸ್ತಾರ. ಹೆಣ್ಣು ಮಕ್ಕಳು ಕೂಡ ಇವ್ರನ್ನ ತಂದೆಯಂತೆ ಪ್ರೀತಿಸ್ತಾರ. ಯಾಕಂದ್ರ ಅವರು ಎಲ್ಲಿ ಹೋಗ್ತಾರ ಅಲ್ಲಿ ಹೇಳ್ತಾರ, ಕೊರೋನಾದೊಳಗೆ ನಾನು ಬ್ಲ್ಯಾಕ್ ಫಂಗಸ್ ಆಗಿ ಇನ್ನೇನು ಅವರು ಕೈ ಬಿಟ್ರಪ್ಪ ಅನ್ನುವಂತ ಸ್ಥಿತಿಯೊಳಗ ನನ್ನ ಹೆಣ್ಣು ಮಕ್ಕಳು ಇಬ್ರು ನನ್ನನ್ನ ಮರು ಜನ್ಮ ನೀಡಿದ್ರು ಅನ್ನುವಂತಹದ್ದು ಒಂದು ಕೃತಜ್ಞತಾ ಭಾವವನ್ನ ಎಲ್ಲಿ ಹೋಗ್ತಾರೆ ಎಲ್ಲ ಅವರು ನಮ್ಮೊಂದಿಗೆ ಹಂಚಿಕೊಳ್ತಾರ. ಇಂಥ ಒಂದು ಅದ್ಭುತ ವ್ಯಕ್ತಿತ್ವ ಹಾಗೂ ಒಂದು ಮಲ್ಟಿ ಫೇಸೆಟ್ ಪರ್ಸನಾಲಿಟಿ ಅಂತ ಹೇಳ್ತಾರಲ್ಲ, ಹಾಗೆ ಇಂಥ ಒಬ್ಬ ಸಾಧಕರನ್ನ ನಾವು ಇಂದಿನ ಅನುಭವಿಗಳನ್ನಾಗಿ ಪಡೆದಿದ್ದೀವಿ. ಹೆಚ್ಚಿನ ಸಮಯವನ್ನು ಕಳೆಯೋದು ಬೇಡ, ಯಾಕಂದ್ರೆ ಬಸವರಾಜ ಸಾಧಕರ ಚಿಂತನೆಗೆ ಅವರ ಅನುಭವದ ನುಡಿಗೆ ಕಿವಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು ಹಾಗೂ ಧನ್ಯವಾದಗಳು. ಅತ್ಯಂತ ಅಭಿಮಾನದಿಂದ ಎಲ್ಲರನ್ನೂ ಸ್ವಾಗತಿಸಿ ಉಪನ್ಯಾಸಕರ ಪರಿಚಯ ಮಾಡಿಕೊಟ್ಟು ವೇದಿಕೆಯ ಬಗೆಗೆ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಸಾಹಿತ್ಯದಲ್ಲಿ ವಚನ ಎಂದರೆ ಪರಿಶುದ್ಧವಾದ ಭಾಷೆ ಅಥವಾ ನೀತಿಯುಕ್ತ ಮಾತು. ಇದು 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಬೆಳೆದ ವಿಶಿಷ್ಟ ಕಾವ್ಯ ಪ್ರಕಾರ. ಬಸವಣ್ಣನವರು, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಚನ್ನಬಸವಣ್ಣನವರನ್ನು ಒಳಗೊಂಡು ಎಲ್ಲ ಶರಣರು ಸರಳ ಭಾಷೆಯಲ್ಲಿ ಭಕ್ತಿ ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಸಾರಲು ವಚನಗಳನ್ನು ಬರೆದರು. ವಚನಗಳು ಬರೀ ಓದುವುದಕ್ಕಲ್ಲ, ಅವುಗಳನ್ನು ಅರಿತು ಮನನ ಮಾಡಿಕೊಂಡು ಅದರಂತೆ ಬದುಕಬೇಕು ಎನ್ನುವ ಸಿದ್ಧಾಂತದಂತೆ ಇಂದು ನಮ್ಮೊಂದಿಗೆ ವಚನಗಳು ಓದಲ್ಲ ಅರಿವು ವಿಷಯದ ಬಗೆಗೆ ಮಾತನಾಡಲು ಡಾಕ್ಟರ್ ಬಸವರಾಜ್ ಸಾದರ್ ಸರ್, ನಿವೃತ್ತ ನಿರ್ದೇಶಕರು, ಆಕಾಶವಾಣಿ ಬೆಂಗಳೂರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯರು, ನವದೆಹಲಿ, ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ವೇದಿಕೆ ನಿಮಗಾಗಿ. ಎಲ್ಲರಿಗೂ ಶರಣಾರ್ಥಿಗಳು ಮತ್ತು ನಮಸ್ಕಾರ. ಅಂತಾರಾಷ್ಟ್ರೀಯ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಹಾಗೂ ಅಕ್ಕನ ಅರಿವು ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿತವಾಗಿರುವಂತಹ ಈ ಗೂಗಲ್ ಮೀಟ್ ನಲ್ಲಿ ಭಾಗವಹಿಸಿರುವ ಎಲ್ಲ ತಂದೆ ತಾಯಂದಿರಿಗೆ, ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ಶರಣುಗಳು. ಸುಮಾರು ಒಂದು 20 ನಿಮಿಷ ಪರಿಚಯದಲ್ಲೇ ಹೋಗ್ಬಿಡ್ತು. ನನ್ನ ಟೈಮು ಅಲ್ಲೇ ಜಾಸ್ತಿ ಹೋಗಿದೆ ಅನ್ಕೊಂಡಿದ್ದೇನೆ. ಅಷ್ಟು ಅಗತ್ಯ ಇರಲಿಲ್ಲ ಈ ಆರಂಭದಲ್ಲಿ. ಆದರೂ ನಿಮ್ಮ ಪ್ರೀತಿಗೆ ನಾನು ಮುಖ್ಯವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ಈ ಶಾರದಾ ಮೇಡಮ್ ಅವರು ನನ್ನ ಇಬ್ಬರು ತಾಯಂದಿರ ಬಗ್ಗೆ ಹೇಳಿದ್ರಲ್ಲ, ಅದು ನಿಜವಾಗೂ ಅಭಿಮಾನ ಪಡುವಂಥದ್ದು. ಈ ಗೂಗಲ್ ಮೀಟ್ನಲ್ಲಿ ಭಾಗವಹಿಸಿದ ಎಲ್ಲ ತಾಯಂದಿರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನಾನು ಕೇಳಿದ ಹಾಗೆ ಕಳೆದ 6 ವರ್ಷಗಳಿಂದ ಈ ಶರಣ ತತ್ವಗಳನ್ನು ಹೀಗೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ, ಬೇರೆ ಬೇರೆ ರೂಪಗಳ ಮೂಲಕ ನಾಡಿಗೆ, ಹೊರನಾಡಿಗೆ, ಜಗತ್ತಿಗೆ ಹರಡುವ ಕೆಲಸದಲ್ಲಿ ಇಂಥ ಒಂದು ಕೈಂಕರ್ಯದಲ್ಲಿ ತೊಡಗಿದಂತಹ ಈ 2 ಸಂಸ್ಥೆಗಳಿಗೆ ಮತ್ತು ಮುಖ್ಯವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಹಾಗೂ ಸುಧಾ ಪಾಟೀಲ್ ಮೇಡಮ್ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕೆಲಸ ಎಷ್ಟು ಮಾಡಿದ್ರೂ ಕಡಿಮೆ ಅನ್ನುವ ರೀತಿಯಲ್ಲಿ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇಡೀ ಜಗತ್ತಿಗೆ ಈಗ ಬೇಕಾಗಿರುವುದೇ, ಅತ್ಯಂತ ಸ್ಪಷ್ಟವಾಗಿ ಹೇಳೋದಂದ್ರೆ ಇಡೀ ಜಗತ್ತಿಗೆನೆ ಬೇಕಾಗಿರೋದು ಈ ಒಂದು ವಚನ ಸಾಹಿತ್ಯ ಅಲ್ಲ, ವಚನ ಕ್ರಾಂತಿಯ ಮೂಲ ತತ್ವಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಮೊನ್ನೆ ಧಾರವಾಡದಲ್ಲಿ ಸುಧಾ ಪಾಟೀಲ್ ಅವರ ಕಾರ್ಯಕ್ರಮದಲ್ಲಿ ಹೇಳಿದೆ, ಗಿರೀಶ್ ಕಾರ್ನಾಡ್ ಅವರು ಒಂದು ನೋಯುವ ಹಲ್ಲಿನ ಉದಾಹರಣೆ ಕೊಟ್ಟು, ಈ ನೋಯುವ ಹಲ್ಲಿಗೆ ಏನಾದ್ರೂ ಸಾಂತ್ವನ ಬೇಕಿತ್ತು ಅಂದ್ರೆ ಹೇಗೆ ನಾಲಿಗೆ ಹೋಗ್ತದೆ, ಹಾಗೆ ಇಡೀ ಜಗತ್ತಿಗೆ ಏನಾದ್ರೂ ನೋವುಗಳು ಉಂಟಾದ್ರೆ, ಏನಾದ್ರು ಸಂಕಟಗಳು ಉಂಟಾದ್ರೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಸಾಂತ್ವನ ಹೇಳುವಂತಹ ಅಥವಾ ಮಾರ್ಗದರ್ಶನ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇರೋದು ವಚನ ಸಾಹಿತ್ಯಕ್ಕೆ ಅಂತ ಹೇಳಿ ಬಹಳ ಸ್ಪಷ್ಟವಾದ ಮಾತುಗಳನ್ನು ಹೇಳ್ತಾರೆ. ಇಡೀ ಜಗತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅದು ಕೇವಲ ಭಾರತದ ಮಾತ್ರ ಅಲ್ಲ, ಜಗತ್ತಿನಲ್ಲೇ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ಇದೆ, ಆ ಪ್ರಜಾಪ್ರಭುತ್ವದ ಎಲ್ಲ ಮೂಲ ತತ್ವಗಳೇನಿದಾವೆ ಎಲ್ಲ ವಚನಗಳಲ್ಲಿ ಇರೋದ್ರಿಂದ ಅದು ಬಹುಶಃ
ಈ ಕಾಲಕ್ಕಷ್ಟೇ ಅಲ್ಲ, ಮುಂದೆ ಮನುಕುಲ ಇರುವವರೆಗೂ ಕೂಡ ಅದು ಪ್ರಸ್ತುತ ಆಗುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಈ ನೆಲೆಯಲ್ಲಿ ನಾವು ಅದನ್ನು ಸಾಂವಿಧಾನಿಕ ಹಿನ್ನೆಲೆಯಲ್ಲಿ ಮೊದಲು ಗಮನಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರ ಜೊತೆಗೆ ಬಹಳ ಒಂದು ಮಿತವಾದ ಅರ್ಥದಲ್ಲಿ ನಾವು ಇಲ್ಲಿವರೆಗೆ ವಚನವನ್ನು ಓದ್ಕೊಂಡು ಬಂದ್ಬಿಟ್ಟು, ವಚನ ಸಾಹಿತ್ಯವನ್ನು ಅದು ಕೇವಲ ಒಂದು ಧಾರ್ಮಿಕ ಸಾಹಿತ್ಯ ಅಂತ ಹೇಳಿ ಒಂದು ಸಣ್ಣ ಮಿತಿಯನ್ನು ಹಾಕಿಬಿಟ್ಟದ್ರಿಂದ ಅದು ಜಗತ್ತಿಗೆ ತಲುಪಲಿಲ್ಲ. ಒಂದು ಭಾಷಿಕ ಮಿತಿ, ಇನ್ನೊಂದು ಅದಕ್ಕೆ ಹಾಕಿರುವಂತ ಒಂದು ಸಣ್ಣ ಚೌಕಟ್ಟು, ಇವೆಲ್ಲ ಕಾರಣಗಳಿಂದ ಅದು ಮುಟ್ಟಬೇಕಾದ ರೀತಿಯಲ್ಲಿ ಈವರೆಗೆ ಮುಟ್ಟಿರ್ಲಿಲ್ಲ. ಆದ್ರೆ ಈಗ ಹಲವಾರು ನೆಲೆಗಳಲ್ಲಿ ಅದು ಜಗತ್ತಿಗೆ ಹರಡ್ತಾ ಇರೋದೇ ನಿಜವಾಗಿ ಸಂತೋಷ. ಈ ಹಲವಾರು ನೆಲೆಗಳಲ್ಲಿ ತಲುಪೋದ್ರ ಜೊತೆಗೆ ಅದರ ಮುಖ್ಯ ತಾತ್ವಿಕತೆ, ಮುಖ್ಯ ಸಿದ್ಧಾಂತಗಳು ಹೋಗ್ಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಅದರ ವೈಚಾರಿಕ ಮುಖಗಳು, ಅದರ ವೈಜ್ಞಾನಿಕ ಮುಖಗಳು ಮತ್ತು ಅದರ ವರ್ತಮಾನಕ್ಕೆ ಅಗತ್ಯವಿರುವಂತಹ ತಾತ್ವಿಕತೆಯನ್ನು ನಾವು ಹೆಚ್ಚು ತಲುಪಿಸಬೇಕಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಇಷ್ಟು ಮಾತನ್ನ ಹೇಳ್ತಾ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ನನಗಿರುವಂತಹ ಈ ಅವಧಿಯೊಳಗನೆ ಕೆಲವು ವಿಷಯಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇದು ನಾನು ಮಾಧ್ಯಮದಲ್ಲಿ ಕೆಲಸ ಮಾಡಿದ್ರಿಂದ ಇದು ಏಕಮುಖ ಸಂವಹನ ಆಗುವ ಅಗತ್ಯ ಇಲ್ಲ. ಕೆಲವು ವಿಷಯಗಳನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ, ಆಮೇಲೆ ನಾವು ಸಂವಾದ ಕೂಡ ಮಾಡಬಹುದು. ಯಾಕಂದ್ರೆ ಈ ರೀತಿ ಆದಾನ ಪ್ರದಾನದ ಮೂಲಕ ಇನ್ನೂ ಹೆಚ್ಚು ವಿಷಯಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದ್ರಿಂದ ಈ ನನ್ನ ಮಾತುಗಳ ಕೊನೆಯಲ್ಲಿ ಒಂದು ಮುಕ್ತವಾದ ಚರ್ಚೆಯನ್ನು ಕೂಡ ನಾವು ಮಾಡೋಣ ಅಂತ ನಾನು ಅನ್ಕೊಂಡಿದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಶರಣಗಳನ್ನು ಸಮರ್ಪಿಸ್ತಾ ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ. ನಮ್ಮ ಇಡೀ ವಚನ ಸಾಹಿತ್ಯವನ್ನು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಅದು ಸೃಷ್ಟಿ ಆದದ್ದೇನೆ ಈ ಜಗತ್ತಿನ ಒಂದು ಅಂಧಕಾರ ಅಥವಾ ಕತ್ತಲೆ ಅಂತ ಏನಿದೆಯಲ್ಲ ಅದನ್ನು ಕಳೆದು ಅರಿವಿನ ಬೆಳಗನ ಬೀರ್ಲು ಅನ್ನೋದನ್ನ ನಾವು ಮುಖ್ಯವಾಗಿ ಗಮನಿಸಬೇಕು. ವಚನ ಸಾಹಿತ್ಯವನ್ನು ನಾವು ಸಮಗ್ರವಾಗಿ ಓದಿದಾಗಿದ್ದು ನಮ್ಮ ಗಮನಕ್ಕೆ ಬರುತ್ತೆ. 23,000ಕ್ಕೂ ಹೆಚ್ಚು ದೊರೆತಿರುವಂತಹ ವಚನಗಳನ್ನ ಸುಮ್ಮನೆ ಒಂದ್ಸರಿ ಹಾಗೇನೆ ವಿಹಂಗಮ ನೋಟದಲ್ಲಿ ಗಮನಿಸಿದ್ರು ಅಲ್ಲಿ ಸುಮಾರು ಒಂದು 18-20,000 ವಚನಗಳಲ್ಲಿ ಅರಿವು ಅನ್ನುವಂಥ ಒಂದು ಪ್ರಜ್ಞೆ ಕೆಲಸ ಮಾಡ್ತಾ ಇದೆ. ಅಥವಾ ಜಗತ್ತಿಗೆ ಅರಿವನ್ನ ಮೂಡಿಸುವುದು ಅಥವಾ ಅರಿವಿನ ಬೆಳಗನ್ನ ದೊರಕಿಸುವುದೇ ಬಹಳ ಮುಖ್ಯವಾಗಿದೆ ಅಂತ ನಾನು ಕಂಡುಕೊಂಡಿದ್ದೇನೆ. ಅದರಲ್ಲೂ ಅಲ್ಲಮ ಪ್ರಭುಗಳ ವಚನದಲ್ಲಿ ಅರಿವಿನ ಬೇರೆ ಬೇರೆ ಮುಖಗಳು, ಅದರ ಬೇರೆ ಬೇರೆ ಆಯಾಮಗಳು, ಆ ಅರಿವು ಅನ್ನೋದು ಬರೀ ಬೆಳಕಷ್ಟೇ ಅಲ್ಲ, ಅದರ ಬೇರೆ ಬೇರೆ ಮುಖಗಳೇನದವಲ್ಲ ಅದನ್ನ ಅದು ದರ್ಶಿಸ್ತಾ ಇದೆ. ಬಹಳ ಜನ ನಾನು ಆಗ್ಲೇ ಹೇಳಿದಂಗೆ ಅರಿವನ್ನ ಆನುಭಾವಿಕ ನೆಲೆಯಲ್ಲಿ ಮಾತ್ರ ಪರಿಭಾವಿಸಿ ಅಷ್ಟಕ್ಕೆ ಸೀಮಿತಗೊಳಿಸಿದ್ದಿದೆ. ಆದ್ರೆ ಅರಿವು ಅನ್ನೋದು ಬರೀ ಅನುಭವ ಜಗತ್ತಿಗೆ ಮಾತ್ರ ಸಾಕೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರ್ತದೆ. ಅನುಭವ ಕೂಡ, ಅರಿವಿನ ಅನುವಿಡಿದ ಅನುಭವ ಕೂಡ ಅದು ಮನುಷ್ಯನ ವ್ಯಕ್ತಿತ್ವದ ಸುಧಾರಣೆಗೆ ಕಾರಣ ಆಗುವುದಾದ್ರೆ ಈ ವ್ಯಕ್ತಿ ಸಮಾಜದಲ್ಲೇ ಬದುಕೋದ್ರಿಂದ ಆತ ಸಾಮಾಜಿಕವಾಗಿಯೂ ಕೂಡ ಅರಿವಿನಿಂದ ಬದುಕಬೇಕಾಗ್ತದೆ. ಅಂದ್ರೆ ಅಂತರಂಗದ ಅರಿವು ಮತ್ತು ಬಹಿರಂಗದ ಅರಿವು ಎರಡೂ ಕೂಡ ಒಂದೇ ನೆಲೆಯಲ್ಲಿ ಒಂದೇ ಅಂತ್ಯದಲ್ಲಿ ಕೂಡೋದ್ರಿಂದ ಇದು ನಮ್ಮ ಆನುಭಾವಿಕ ಬದುಕಿಗೂ ಅರಿವು ಬೇಕು, ಅದರ ಜೊತೆಗೆ ನಮ್ಮ ಲೌಕಿಕ ಬದುಕಿಗೂ ಅರಿವು ಬೇಕಾಗ್ತದೆ. ಈ ನೆಲೆಯಲ್ಲೇ ಬಸವಣ್ಣನವರು ಮಾಡಿದ ಕ್ರಾಂತಿ ಒಂದು ಆಧ್ಯಾತ್ಮಿಕ ಕ್ರಾಂತಿ ಆದ್ರೆ ಇನ್ನೊಂದು ಲೌಕಿಕ ಕ್ರಾಂತಿ. ನಮ್ಮ ಕನ್ನಡ ಸಾಹಿತ್ಯದ ಆದಿಕವಿ ಪಂಪ ಹೇಳ್ತಾನೆ, 2 ಕಾವ್ಯ ಬರೆದು ಬೆಳಗುವೇನು ಇಲ್ಲಿ ಲೌಕಿಕವನ್ನ ಅಲ್ಲಿ ಆಗಮಿಕವನ್ನ ಬೆಳಗ್ತಾನೆ ಅಂತ ಹೇಳ್ತಾನಲ್ಲ, ಅದನ್ನ ವಚನಕಾರರು, ಮುಖ್ಯವಾಗಿ ಬಸವಣ್ಣನವರು ಮತ್ತು ಇತರ ವಚನಕಾರರು ವಚನಗಳಲ್ಲೇ ಎರಡನ್ನು ಮಾಡಿದ್ರು. ಒಂದು ಲೌಕಿಕವನ್ನು ಬೆಳಗಿದ್ರು, ಇನ್ನೊಂದು ಆನುಭಾವಿಕತೆಯನ್ನು ಬೆಳಗಿದ್ರು. ವಚನ ಸಾಹಿತ್ಯದ ಶ್ರೇಷ್ಠತೆ ಇರೋದೇ ಇಲ್ಲಿ. ಒಂದು ಮಾತಿನಲ್ಲಿ ನಮ್ಮ ಅಂತರಂಗ ಮತ್ತು ನಮ್ಮ ಬಹಿರಂಗ, ನಮ್ಮ ಅಂತರಂಗದ ಬದುಕು ಮತ್ತು ನಮ್ಮ ಲೌಕಿಕ ಬದುಕು, ಸಾಮಾಜಿಕ ಬದುಕು ಏನಿದೆಯಲ್ಲ ಆ ಬದುಕಿಗೂ ಬೇಕಾಗುವಂತಹ ಮೂಲ ತತ್ವಗಳನ್ನು ಅವರು ಕಟ್ಟಿಕೊಟ್ರು. ಈ ಎಲ್ಲವನ್ನ ಅವರು ಅರಿವಿನ ಬೆಳಕನ್ನಾಗೆ ನಮಗೆ ಕೊಟ್ರು ಅನ್ನೋದೇ ಬಹಳ ಮುಖ್ಯವಾದಂತಹ ವಿಷಯ. ನಾನು ಆಗ್ಲೇ ಹೇಳಿದಾಗೆ 23,000 ವಚನಗಳಲ್ಲಿ ಸುಮ್ಮನೆ ನಾವು ಗಮನಿಸ್ತಾ ಹೋದ್ರು, ಎಲ್ಲೇ ಹೋದ್ರು ಅದು ಕೊನೆಗೆ ಎಂಡ್ ಆಗೋದು ಈ ಅರಿವನ್ನ, ಈ ತಿಳಿವನ್ನ ನೀನು ತಿಳ್ಕೊ, ನೀನು ಅರ್ಥ ಮಾಡ್ಕೊ, ಈ ಅರಿವಿನ ದಾರಿಯಲ್ಲಿ ನಡೆ, ಈ ಅರಿವಿನ ಬಟ್ಟೆಯಲ್ಲಿ ನಡೆ ಅನ್ನುವ ಅರ್ಥದಲ್ಲೇನೆ ನಮಗೂ ಮತ್ತೆ ಮತ್ತೆ ಹೇಳ್ತವೆ. ಆಮೇಲೆ ಇನ್ನೂ ಬಹಳ ವಿಶೇಷ ಅಂದ್ರೆ ಈ ಅರಿವನ್ನ ಅವರು ಉಪದೇಶದ ರೀತಿಯಲ್ಲಿ ಹೇಳೋದಿಲ್ಲ. ವಚನಗಳನ್ನು ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ. ವಚನಗಳು ಮೊದಲು ತಮಗೆ ಹೇಳ್ಕೊಳ್ಳೋ ಮೂಲಕ ಈ ಸತ್ಯ ಹೀಗಿದೆ, ನೀವು ಅದನ್ನು ನೋಡಬಹುದು ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಹೀಗೆ ಇಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ಅರಿವಿನ ಬೆಳಗನ್ನ ಕಟ್ಟಿಕೊಡುವಂತ ವಚನಗಳನ್ನ ನಾವು ಹೇಗೆ ಓದಿದ್ವಿ ಅನ್ನೋದು ಇಲ್ಲಿ ಮುಖ್ಯವಾದ ಸಮಸ್ಯೆ. ಇವತ್ತು ಬಹುಶಃ ಶಶಿಕಾಂತ್ ಪಟ್ಟಣ್ ಸರ್ ಮತ್ತು ಸುಧಾ ಪಾಟೀಲ್ ಅವರು ನನ್ನನ್ನು ಪರೀಕ್ಷೆಗೆ ಇಟ್ಟಿದ್ದಾರೆ, ವಚನಗಳು ಓದಲ್ಲ ಅರಿವು ಅನ್ನೋ ವಿಷಯದ ಮೇಲೆ ನೀವು ಮಾತಾಡ್ಬೇಕು ಅಂತೇಳಿ. ಸರ್, ನಾನು ಇಲ್ಲೊಂದು ಸಣ್ಣ ಬದಲಾವಣೆ ಮಾಡ್ಕೊಳ್ತಾ ಇದ್ದೇನೆ. ಈ ಶೀರ್ಷಿಕೆಯನ್ನ ನಿಮ್ಮ ಪರ್ಮಿಷನ್ ತಗೊಂಡು ಇನ್ನೊಂದು ಸ್ವಲ್ಪ ಅದನ್ನ ಲಂಬಿಸುವುದಕ್ಕೆ, ಒಂದ್ ಸ್ವಲ್ಪ ಉದ್ದ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟೇ ಆದ್ರೆ ಅದಕ್ಕೆ ಪೂರ್ತಿ ಅರ್ಥ ಬರೋದಿಲ್ಲ ಅನ್ನೋ ಅರ್ಥದಲ್ಲಿ ನಾನು ಅದನ್ನ ವಚನಗಳು ಓದಲ್ಲ, ಬರೀ ಅರಿವು ಅಲ್ಲ, ಆಚಾರ ಅಂತ ನಾನು ಮಾಡ್ಕೊತಾ ಇದ್ದೇನೆ.
ಸರ್. ಓದಲ್ಲ, ಖಂಡಿತ ಒಪ್ಕೊಳ್ಳೋಣ. ಆಮೇಲೆ ಬರೀ ಅರಿವಲ್ಲ, ಅರಿವು ಅಲ್ಲ ಅಂದ್ರೆ ಅರಿವು ಹೌದು, ಆದ್ರೆ ಅದಷ್ಟೇ ಅಲ್ಲ, ಆಚಾರ ಅನ್ನೋ ಅರ್ಥದಲ್ಲಿ ತಗೊಳ್ತೇನೆ. ಅಂದ್ರೆ ಅದಕ್ಕೊಂದು ಪೂರ್ಣ ಸ್ವರೂಪವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಸಾಮಾನ್ಯವಾಗಿ ನಾವು ಇಡೀ ವಚನ ಸಾಹಿತ್ಯವನ್ನು ಗಮನಿಸಿದಾಗ ಕ್ರಮದಲ್ಲಿ ನಾವು ಅದನ್ನ ಜ್ಞಾನ ಅನ್ನೋ ಅರ್ಥದಲ್ಲಿ ಇಲ್ಲಿವರೆಗೆ ನಾವು ಅದನ್ನ ಪಡ್ಕೊಂಡಿದ್ದೇವೆ. ಜ್ಞಾನ ಅನ್ನೋದು ಅಧ್ಯಯನದ ಮೂಲಕ, ಅಭ್ಯಾಸದ ಮೂಲಕ ಪಡ್ಕೊಳ್ಳುವಂಥದ್ದು. ಅರಿವು ಅನ್ನೋದು ಅದನ್ನ ಮೀರಿ ಆಚೆ ಹೋಗಿ ಇನ್ನೊಂದು ಯಾವುದೋ ಒಂದು ಸತ್ಯವನ್ನ ಸಂಶೋಧಿಸಿಕೊಳ್ಳುವಂಥದ್ದು. ವಚನ ಸಾಹಿತ್ಯಕ್ಕೆ ನಾವು ಮಾಡಿರುವಂತಹ ಅನ್ಯಾಯ ಅಂದ್ರೆ ಅದೇ, ಅದನ್ನ ಜ್ಞಾನದ ಮಟ್ಟದಲ್ಲಿ, ಅಭ್ಯಾಸದ ಮೂಲಕ ಜ್ಞಾನದ ಮಟ್ಟದಲ್ಲಿ ತಿಳ್ಕೊಂಡು ಅಲ್ಲಿಗೆ ನಿಂತು ಬಿಟ್ವಿ ಹೊರತು ಅದನ್ನ ಅರಿವಾಗಿ ಅನುಸಂಧಾನ ಮಾಡುವ ಹಂತಕ್ಕೆ ಬಹಳ ದಿವಸ ಹೋಗ್ಲಿಲ್ಲ, ಬಹಳ ಜನನೂ ಹೋಗ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಒಂದ್ ವೇಳೆ ವಚನದ ಆಂತರ್ಯದಲ್ಲಿರುವಂತ ಅರಿವನ್ನ ನಾವು ಅದನ್ನ ಅಪ್ಪಿಕೊಂಡಿದ್ರೆ ಅಥವಾ ಅದನ್ನು ಸ್ವೀಕರಿಸಿದ್ರೆ ಬಹುಶಃ ನಮ್ಮ ಸ್ಥಿತಿ ಈಗ ಇರೋ ಹಾಗೆ ಇರ್ತಿರ್ಲಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕೆ, ಏನಾಗಿದೆ ಅನ್ನೋದನ್ನ ನಾವು ಬೇರೆ ಬೇರೆ ಸಾಕಷ್ಟು ನೂರಾರು ಉದಾಹರಣೆಗಳನ್ನು ಕೊಟ್ಟು ಹೇಳ್ಬೋದು. ಅರಿವನ್ನ ಮರೆತಿದ್ದರಿಂದ, ಅಥವಾ ನಾವು ಹಳ್ಳಿಗಡ ಕಡೆ ಹೇಳ್ತೇವೆ ಅರಿವುಗೇಡಿ ಅಂತ ಬೈತಿರ್ತಾರೆ. ಅರಿವುಗೇಡಿ ಅಂದ್ರೆ ಅರಿವನ್ನ ಕೆಡಿಸಿದವನು ಅಥವಾ ಅರಿವು ಇಲ್ಲದವನು. ಈ ಅರಿವು ಇಲ್ಲದ್ರಿಂದನೇ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಅನಾಹುತಗಳು, ಅವಘಡಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೆ. ಒಂದ್ ವೇಳೆ ಅರಿವಿದ್ದ ಮನುಷ್ಯ ಆಗಿದ್ರೆ, ಅರಿವೈತೆ ಇಲ್ಲೋ ನಿನ್ಗಂತ ಬೈತಾರೆ, ಅರಿವು ಇದ್ರೆ ನೀನು ಈ ತರ ಮಾಡ್ತಿರ್ಲಿಲ್ಲ ಅನ್ನುವಂಥದ್ದು. ಏನೇನ್ ಮಾಡಿವೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಡಬಹುದು. ನಿನ್ನೆನೆ ಒಂದು ಉತ್ತರ ಭಾರತದಲ್ಲಿ ಒಂದು ಘಟನೆ ನಡೀತು, ಯಾರಾದ್ರೂ ಕೇಳಿರಬಹುದು. ಒಬ್ಬ ನಮ್ಮ ರಾಜ್ಯದ ಒಬ್ಬ MP ಅವರು, ನಾನಲ್ಲಿ ಅವ್ರ ಹೆಸರನ್ನು ಹೇಳೋದು ಅಗತ್ಯನೇ ಇಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಅವರು ದಲಿತ ಜನಾಂಗಕ್ಕೆ ಸೇರಿದವರು. ಅವರು ಒಂದು ಸಭೆಯಲ್ಲಿ ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಭಾಷಣ ಮಾಡಿ ಬಂದರು. ಆಶ್ಚರ್ಯ ಅಂದ್ರೆ, ಅವರು ದಲಿತರು ಅನ್ನೋ ಕಾರಣಕ್ಕಾಗೇನೆ ಅವರು ಭಾಷಣ ಮಾಡಿ ಬಂದ ನಂತರ ಅಲ್ಲಿ ಪವಿತ್ರ ಜಲದಿಂದ ತಂದು ಅದನ್ನು ಶುದ್ಧೀಕರಣಗೊಳಿಸಿದ್ರು ಅಂತ ಇವತ್ತು ವರದಿಯಾಗಿದೆ. ಅಂದ್ರೆ ಇನ್ನೂವರೆಗೂ 21ನೇ ಶತಮಾನದ ಈ ಹಂತದಲ್ಲಿ ನಾವೆಷ್ಟು ಅರಿವುಗೆಟ್ಟವರಾಗಿದ್ದೇವೆ, ಅರಿವುಗೇಡುಗಳಾಗಿದ್ದೇವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನಾವು ಒಂದ್ ವೇಳೆ ಅರಿವು ಉಳ್ಳವರೇ ಆಗಿದ್ರೆ ಈ ಪವಿತ್ರ ಅಪವಿತ್ರ ಅನ್ನೋ ಪರಿಕಲ್ಪನೆ ಎಲ್ಲಿರ್ತಿದ್ವು? ಒಬ್ಬ ವ್ಯಕ್ತಿಯಲ್ಲಿ ಹೋಗಿದ್ರಿಂದ ಅದು ಅಪವಿತ್ರ ಆಗೋದಕ್ಕೆ ಸಾಧ್ಯವೇ ಅನ್ನೋದು ನನ್ನ ಪ್ರಶ್ನೆ. ಇದರ ಜೊತೆಗೆ ಇನ್ನೂ ಒಂದು, ಮೊನ್ನೆ ಧಾರವಾಡದಲ್ಲಿ ಹೇಳಿದೆ, ಅದನ್ನು ಮತ್ತೆ ಹೇಳ್ತೇನೆ. ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರ ಮನೆಯಲ್ಲಿ ಕೋಟಿ ಗಟ್ಟಲೆ ಹಣ ಸಿಗ್ತಿಲ್ಲ, ಅದು ಸತ್ಯ ಅಂತ ಪೂರ್ವವಾಗಿದೆ, ಇವತ್ತು ವರದಿಯಾಗಿದೆ. ಅಂದ್ರೆ ಇದು ಕೂಡ ಒಬ್ಬ ಭ್ರಷ್ಟ ನ್ಯಾಯಾಧೀಶನಾದವನು ಭ್ರಷ್ಟನ ಆಗಬಾರದನ್ನುವಂತ ಅರಿವು ಕೂಡ ಇರಲಾರದ ಸ್ಥಿತಿಯಲ್ಲಿ. ಇನ್ನು ಕೆಲವು ಮಠಾಧೀಶರ ಮೇಲೆ ಪೋಕ್ಸೋ ಘಟನೆಗಳು ಬಂದಿರೋದನ್ನು ನೀವೆಲ್ಲೋ ನಾವು ಎಲ್ಲ ಗಮನಿಸಿದ್ದೇವೆ. ನಮ್ಮ ದೇಶದ ದೇವಾಲಯಗಳ ಕಥೆ ಏನಾಗಿದೆ ನೋಡಿ. ಯಾಕೆ ಬಸವಣ್ಣವರು ದೇವಾಲಯ ಬೇಡ ಅಂದ್ರು ಅನ್ನೋದಕ್ಕೆ ಈಗ ನಮಗೆ ಇನ್ನೂ ಅರ್ಥ ಆಗ್ತಾ ಇದೆ. ದೇವಾಲಯ ಕಟ್ಟಿದ್ರು, ಅಲ್ಲಿ ಮೂಲೆಗೊಂದೊಂದು ಹುಂಡಿಗಳನ್ನು ಇಟ್ಟರು, ಹುಂಡಿಗಳಲ್ಲಿ ಹಣ ತುಂಬಿತು. ಈ ಹುಂಡಿ ಹಣವನ್ನ ದೇವರಿಗೇನು ಖರ್ಚು ಮಾಡಲಿಲ್ಲ, ದೇವರೇನು ತಿನ್ನೋದೇ ಇಲ್ಲ ಅದನ್ನ. ಇದನ್ನು ತಿಂದವ್ರು ಯಾರಂದ್ರೆ ಅಲ್ಲಿರುವಂತ ಪೂಜಾರಿ ಪುರೋಹಿತರು ತಿಂದ್ರು. ದೇವರ ಹುಂಡಿಯನ್ನು ಬಿಡುದಿಲ್ಲ, ದೇವರನ್ನು ಪೂಜಿಸ್ತಾರೆ, ದೇವರ ಜೀವಂತ ಇದ್ದಾನೆ ಅಂತ ಹೇಳಿ. ಆ ಜೀವಂತ ಇದ್ದಾನೆ ಅನ್ನುವ ದೇವರು ಎದುರು ಕೂತ್ಕೊಂಡನೆ ಆತನ ಹುಂಡಿಯನ್ನು ತಿಂತಾರೆ. ಇಂಥ ಒಂದು ದುಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ ನಾವು. ಈ ರೀತಿ ದೇಶದ್ರೋಹದ ಕೆಲಸ, ಭ್ರಷ್ಟಾಚಾರದ ಕೆಲಸ, ಅನ್ಯಾಯ, ಅಸಮಾನತೆ, ಒಂದೇ ಎರಡೇ ಇವೆಲ್ಲ ನಿತ್ಯ ನಡೆಯುವುದನ್ನು ಗಮನಿಸಿದ್ರೆ ಅರಿವು ಇದ್ದವರು ಇದನ್ನ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ಅರಿವು ಇಲ್ಲದ ಕಾರಣಕ್ಕೆ ಇದೆಲ್ಲ ನಡೀತಾ ಇದೆ. ಇದು ವ್ಯಕ್ತಿ ನೆಲೆಯಲ್ಲೂ ಅರಿವು ಕಳ್ಕೊಂಡಿದ್ದೇವೆ, ರಾಷ್ಟ್ರ ಮಟ್ಟದಲ್ಲಿಯೂ ಅರಿವು ಕಳ್ಕೊಂಡಿದ್ದೇವೆ. ಇಂಥಲ್ಲಿ ವಚನಗಳನ್ನು ನಾವು ಬರೀ ಓದಬೇಕೇ ಅನ್ನುವುದು ಪ್ರಶ್ನೆ, ಇವತ್ತಿನ ವಿಷಯ. ಅದು ವಚನಗಳು ಓದಿಗೆ ಮಾತ್ರ ಸೀಮಿತ ಆಗ್ಬಿಟ್ರೆ ಇದೆಲ್ಲ ನಡೀತಾ ಇದೆ. ಇದು ಓದಿನೂ ಇಲ್ಲ, ನಾವು ಅಷ್ಟನ್ನು ಓದಿನೂ ಇಲ್ಲ, ಅದು ಜ್ಞಾನದ ಮಟ್ಟದಲ್ಲಿ ಓದಾಕ್ ಹೋದ್ರೆ ಅದು ನಮ್ಗೆ ದಕ್ಕಿನೂ ಇಲ್ಲ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಚನಗಳನ್ನು ಓದುವಾಗ ನಾವು ಮಾಡಿರುವಂತಹ ಅನಾಹುತ ಏನು, ಮಠಗಳಲ್ಲಿ ಓದಿರುವಂತಹ ವಚನಗಳು ಏನಾದವು ಅಂದ್ರೆ ಅವಂತರ ಪುರಾಣ ಪ್ರಜ್ಞೆಯಲ್ಲಿ ಪವಾಡದ ರೀತಿಯಲ್ಲಿ ಅವನ್ನು ಓದಿ ಅವಕ್ಕೊಂದು ಮಿತಿಯನ್ನು ಹಾಕಿಬಿಟ್ರು. ಆ ಮಠಗಳಿಂದ ಆಚೆ ಹೋಗ್ಲಿಲ್ಲ ಮತ್ತು ಅವುಗಳನ್ನು ಆಳವಾಗಿ ಅಧ್ಯಯನ ಮಾಡಲಿಲ್ಲ. ಅಂದ್ರೆ ಅರಿವನ್ನ ಸಂಶೋಧಿಸಿಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಇನ್ನು ಶೈಕ್ಷಣಿಕ ಮಟ್ಟದಲ್ಲಿ ಅವುಗಳನ್ನ ಭಾಷಿಕ ನೆಲೆಯಲ್ಲಿ, ಸಾಹಿತ್ಯಿಕ ನೆಲೆಯಲ್ಲಿ, ಶಬ್ದ ಅರ್ಥ ಈ ನೆಲೆಯಲ್ಲಿ ನೋಡಿ ಹೊರ ಆವರಣವನ್ನ ಸ್ಪರ್ಶ ಮಾಡಿದ್ರೆ ಹೊರತು ಅವುಗಳು ಕಟ್ಟಿಕೊಡುವಂತ ಅರಿವನ್ನ ಅಲ್ಲೂ ಕಟ್ಟಿಕೊಡ್ಲಿಲ್ಲ. ಆಮೇಲೆ ಧಾರ್ಮಿಕ ವಲಯದಲ್ಲಿ ಅಂತೂ ಆಗಿರುವ ಅನಾಹುತ ಬೇಕಾದಷ್ಟಿದೆ. ಈ ವಚನಗಳಲ್ಲಿರುವಂತಹ ಧಾರ್ಮಿಕತೆ ಅಥವಾ ಅಲ್ಲಿರುವಂತಹ ಪ್ರಜಾಸತ್ತಾತ್ಮಕ ತತ್ವಗಳು ಇಡೀ ಮನುಕುಲಕ್ಕೆ ಬೇಕಾದದ್ವು ಅಂತ ಗೊತ್ತಿರೋದ್ರಿಂದನೇ ಇದನ್ನ ಹೇಗಾದ್ರೂ ಮಾಡಿ ಹೈಜಾಕ್ ಮಾಡಿ ನಮ್ಮ ಧರ್ಮಕ್ಕೆ ತಗೊಳ್ಬೇಕು ಅನ್ನುವಂಥ ಒಂದು ಹುನ್ನಾರಗಳು ನಡೀತಾ ಇದೆ. ಹೀಗೆ ವಚನಗಳನ್ನ ಎಷ್ಟು ರೀತಿಯಲ್ಲಿ ಎಳೆದಾಡಿದ್ರು ಕೂಡ ನಾವು ಅವುಗಳ ಆಂತರ್ಯದಲ್ಲಿರುವಂತ ಅರಿವನ್ನ ಇನ್ನೂ ಒಡೆಯೋದಕ್ಕೆ ಆಗೇ ಇಲ್ಲ ಅಂತ ನನ್ನ ಅಭಿಮತ. ಹೀಗಾಗಿ ನೀವು ಕೊಟ್ಟಿರುವಂತ ಟೈಟಲ್ ನಲ್ಲಿ ಏನಿದೆಯಲ್ಲ, ಖಂಡಿತವಾಗಿ ಒಪ್ಪಬೇಕಾದದ್ದು ವಚನಗಳನ್ನ ಬರೀ ಓದುವುದಲ್ಲ, ಓದಬೇಕಾಗಿಲ್ಲ.
ಅವುಗಳು ಕಟ್ಟಿಕೊಡುವಂತಹ ಅರಿವನ್ನ ನಾವು ಮೊದಲ ಅದನ್ನ ಅನ್ವಯಿಸಿಕೊಳ್ಳಬೇಕು. ಅದನ್ನ ಅರಿತುಕೊಂಡು ಅರಿವನ್ನ ಕ್ರಿಯೆಯನ್ನಾಗಿ ಮಾರ್ಪಡಿಸಿಕೊಳ್ಬೇಕು. ಈ ಜ್ಞಾನ ಮತ್ತು ಕ್ರಿಯೆ ಅಂತೇನಿದೆ, ಅರಿವು ಮತ್ತು ಆಚಾರ ಅನ್ನೋದಕ್ಕೆ ಇಡೀ ವಚನಕಾರರು ಎಲ್ಲರೂ ಒತ್ತು ಕೊಟ್ಟಿದ್ದನ್ನು ನಾವು ಗಮನಿಸ್ಬೇಕು. ಏನು ನಾವು ಮಾಡಿರೋದು ಅನಾಹುತ, ವಚನಗಳನ್ನ ಯಾವ ರೀತಿ ಓದಿದ್ವಿ ಅನ್ನೋದಕ್ಕೊಂದು 2 ಸರಳವಾದ ವಚನಗಳನ್ನು ಹೇಳ್ತೇನೆ. ಬಹಳ ಜನಜನಿತವಾದ ವಚನಗಳನ್ನು ಹೇಳುವ ಮೂಲಕ ನಾನು ಅದನ್ನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ಅಂಬಿಗರ ಚೌಡಯ್ಯನವರ ವಚನ. ನಾನು ಇಲ್ಲಿ ಸುಮ್ಮನೆ ಇದನ್ನು ಉದಾಹರಣೆ ಕೊಡ್ತಾ ಇದ್ದೇನೆ, ಯಾವ ರೀತಿಯಲ್ಲಿ ಬರೀ ಓದುವ ಮಟ್ಟದಲ್ಲಿ ನಾವು ನಿಂತು ಬಿಟ್ವಿ ಅನ್ನೋದು. ಅಂಬಿಗರ ಚೌಡಯ್ಯನವರ ಒಂದು ವಚನ ಹೀಗೆ ಬರ್ತದೆ: ತನ್ನ ಮರೆದು ದೇವರ ಕೂಡಿಹೆನೆಂದೆಂಬರು, ತನ್ನ ಮರೆದು ದೇವರ ಕಂಡಿಹೆನೆಂದೆಂಬರು, ತನ್ನುವ ಮರೆದು ದೇವರ ಕಂಡಿಹೆನೆಂಬ ಕಾರಣ ಹರಿಸುರ ಬ್ರಹ್ಮಾದಿಗಳೆಲ್ಲರೂ ತಲೆ ಕೆಳಗಾಗಿ ಹೋದರು. ನೋಡಿ, ತನ್ನ ಮರೆದು ದೇವರ ಕಂಡಿಹೆನೆಂದೆಂಬರು, ತನ್ನುವ ಮರೆದು ದೇವರ ಕಂಡಿಹೆನೆಂಬ ಕಾರಣ ಹರಿಸುರ ಬ್ರಹ್ಮಾದಿಗಳೆಲ್ಲರೂ ತಲೆ ಕೆಳಗಾಗಿ ಹೋದರು. ಆ ದೇವರ ಮರೆದು ತನ್ನುವನರಿದರೆ ತಾನೇ ನಿಜವೆಂದ ನಂಬಿಗರ ಚೌಡಯ್ಯ. ಎಷ್ಟು ಸರಳವಾದ ಮಾತಿನಲ್ಲಿ ಈ ಸತ್ಯವನ್ನು ಹೇಳ್ತಾರೆ. ಈ ವಚನವನ್ನು ನಾವೆಲ್ಲ ಓದಿದ್ದೇವೆ, ಸಾಕಷ್ಟು ಓದಿದ್ದೇವೆ. ಓದುವ ಮೂಲಕ ದೇವರ ಪರಿಕಲ್ಪನೆಯ ಬಗ್ಗೆ ಏನೋ ಒಂದು ಐಡಿಯಾ ಇದೆ, ಇಲ್ಲೊಂದು ಸಿದ್ಧಾಂತ ಇದೆ ಅನ್ನೋದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು, ಆದ್ರೆ ದೇವರು ಹೊರಗಿದ್ದಾನೆ ಅನ್ನುವ ಆಲೋಚನೆಯಲ್ಲಿ ಇದ್ದವರು ನಾವು ನಮ್ಮೊಳಗಿನ ದೇವರನ್ನ ಅನ್ವೇಷಣೆ ಮಾಡ್ಕೊಳ್ಳಕ್ಕೆ ಹೋಗ್ಲಿಲ್ಲ. ನಮ್ಮೊಳಗೆ ದೇವರಿದ್ದಾನೆ ಅನ್ನೋದು ಅರಿವು. ಈ ಅರಿವನ್ನು ನಾವು ಹುಡುಕೊಳ್ಳದೆ ಇರುವ ಕಾರಣಕ್ಕಾಗಿ ನಾವು ದೇವರಾಗಕ್ಕೂ ಆಗಿಲ್ಲ, ಮನುಷ್ಯರು ಆಗಕ್ಕಾಗಿಲ್ಲ. ಹೀಗಾಗಿ ಮನುಷ್ಯರು ಮಾಡಬಾರದ ಕೆಲಸಗಳನ್ನಂತೂ ಮೊದಲು ಮಾಡ್ತೇವೆ, ದೇವರಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ನನ್ನನ್ನೇ ನಾನು ಅರಿತುಕೊಂಡ್ರೆ ಇದು ಸಾಧ್ಯವೇ? ಈ ಅರಿವನ್ನು ನಾವು ಸಂಪಾದಿಸಿಕೊಂಡ್ರೆ, ಈ ಅರಿವಿನ ಬೆಳಗನ್ನು ನಾವು ಪಡ್ಕೊಂಡ್ರೆ ಈ ರೀತಿ ಆಗೋದಕ್ಕೆ ಸಾಧ್ಯವೇ? ಅಲ್ಲಮ ಪ್ರಭುಗಳ ವಚನದಲ್ಲಿ ಹಲವಾರು ಬಗೆಯಲ್ಲಿ ದೇವರ ಆ ಮೂರ್ತಿ ರೂಪದ ದೇವರನ್ನ ನಿರಾಕರಿಸಿ ನಾನೇ ಹೇಗೆ ದೇವರು ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರಲ್ಲ. ನಾನೇ ದೇವರು ಯಾಕೆ ಆಗ್ತೇನೆ ಅನ್ನೋದನ್ನ ಉದಾಹರಣೆ ಸಹಿತ ಹೇಳ್ತಾ ನಾನು ದೇವರಾಗುವ ಪರಿಕಲ್ಪನೆಯನ್ನು ಕಟ್ಟಿಕೊಡ್ತಾರಲ್ಲ, ಇದು ನಿಜವಾದ ಅರಿವು. ಈ ನಿಜವಾದ ಅರಿವನ್ನು ನಾವು ತಿಳ್ಕೊಂಡಿದ್ದೇವೆಯೇ, ಅಥವಾ ಆ ಅರಿವಿನ ರೀತಿ ನಡೆದಿದ್ದೇವೆ? ಅರಿವನ್ನ ತಿಳಿದು ಆಚರಿಸಿದ್ದೇವೆಯೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗ್ತದೆ. ಹೀಗೆ ವಚನಗಳನ್ನ ಮೇಲ್ಪದರದಲ್ಲಿ ಅರ್ಥ ಮಾಡಿಕೊಂಡು ಅದರ ಒಳಗಡೆ ಇರುವಂತ ಅರಿವಿನ ಬೆಳಕನ್ನ ಪಡೆಯದೆ ಆ ಬೆಳಕನ್ನ ನಮ್ಮ ದಾರಿಯಲ್ಲಿ ಉಪಯೋಗಿಸಿಕೊಳ್ಳದೆ ಹೋದೋದ್ರಿಂದ ವಚನಗಳು ನಮಗೆ ಕಟ್ಟಿಕೊಡುವಂತ ನಿಜವಾದ ಅಂತರಾರ್ಥ ನಮಗಿನ್ನೂ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಇನ್ನೂ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. ಇದು ಬಸವಣ್ಣನವರದೇ ವಚನ. ಇದು ಕೂಡ ತುಂಬಾ ಪರಿಚಿತವಾದಂತ ವಚನ. ಈ ವಚನ ಹೇಳುವ ಸತ್ಯ ನೋಡಿ: ಮಾಡಿ ನೀಡಿ ಲಿಂಗವ ಪೂಜಿಸಿಹೇನೆಂಬವರು ನೀವೆಲ್ಲ ಕೇಳಿರಣ್ಣ, ಹಾಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ನಮಸ್ಕಾರವ ಮಾಡುವನಂತೆ ತನ್ನ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ. ಧನವ ನಿರಿಸದಿರ ಇರಿಸಿದಡೆ ಭವ ಬಪ್ಪುದು ತಪ್ಪುದು, ಕೂಡಲ ಸಂಗನ ಶರಣರಿಗೆ ಸವೆಸಲೇಬೇಕು. ಇದೆಲ್ಲ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ನಮ್ಮಲ್ಲಿ ವೈಭವಯುತವಾದಂಥ ಪೂಜೆ ಪುನಸ್ಕಾರಗಳು ನಡೀತವೆ, ವೈಭವಯುತವಾದದ್ದು ಎಲ್ಲ ನಡೀತದೆ. ಈ ರೀತಿ ಮಾಡಿ ನೀಡಿ ಲಿಂಗ ಪೂಜೆ ಮಾಡುವಂಥ ಅಯೋಗ್ಯರನ್ನ ಬಸವಣ್ಣಲ್ಲಿ ಎಷ್ಟು ಚಂದ ವ್ಯಂಗ್ಯ ಮಾಡ್ತಾರೆ ನೋಡಿ. ಇದು ಬಸವಣ್ಣನವರು ಈ ಭಾಷೆಯನ್ನು ಬಳಸುವ ರೀತಿಯಲ್ಲಿ ಕೂಡ ಬಹಳ ಮುಖ್ಯವಾದ ಒಂದು ಗಮನ ಹರಿಸ್ಬೇಕು ನಾವು. ಅವರು ಇಲ್ಲಿ ಕೆರಹು ಅನ್ನೋ ಶಬ್ದ ಬಳಸ್ತಾರೆ ನೋಡಿ. ನಾವೇ ಕೆರಹು ಶಬ್ದ ಬಳಸಬಾರದು ಅಂತ ಹೇಳ್ತಾರೆ, ಬಸವಣ್ಣವರು ಮುಕ್ತವಾಗಿ ಬಳಸ್ತಾರೆ. ಈ ರೀತಿ ಬರೀ ಆಡಂಬರದಲ್ಲಿ ಬದುಕು ಆಡಂಬರದಲ್ಲಿ ಕಳೆದು ಸಾಕಷ್ಟು ಸಂಪಾದಿಸಿಕೊಳ್ಳುವವರ ಹಣೆ ಬರ ಏನಾಗಿದೆ ಅಂದ್ರೆ, ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೊರಗಡೆ ಚಪ್ಪಲಿ ಬಿಟ್ಟು ಹೋಗ್ತೇವೆ, ಒಳಗಡೆ ಹೋಗಿ ಕೈ ಮುಗಿತೇವೆ. ಆ ಕೈ ಮುಗಿಯೋದು ಹೊತ್ತಿನಲ್ಲಿ ನಮ್ಮ ಧ್ಯಾನ ಎಲ್ಲ ಹೊರಗೆ ಬಿಟ್ಟು ಚಪ್ಪಲಿ ಯಾರಾದ್ರೂ ಹೊಡ್ಕೊಂಡು ಹೋದ್ರೆ ಹೇಗೆ ಅಂತ ಚಪ್ಪಲಿನ ಕಡೆ ಧ್ಯಾನವಿರ್ತದೆ. ಅದನ್ನ ಬಸವಣ್ಣವ್ರು ಹೇಳುದು, ಹಾಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ನಮಸ್ಕಾರವ ಮಾಡುವನಂತೆ ತನ್ನ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ. ಇದನ್ನ ಹೇಳ್ತಾ ನೀ ಹಣ ಕೂಡಿಸಿಟ್ಟಂದ್ರೆ ಎಲ್ಲವೂ ಅದ್ರ ಕಡೆ ಇರ್ತದೆ, ನೀ ಹಣ ಪೂಜೆ ಮಾಡ್ತಿರ್ತೀಯ ಹೊರತು ದೇವರನ್ನು ಪೂಜೆ ಮಾಡೋದಿಲ್ಲ. ಹೀಗೆ ಇಂತಹ ವಚನಗಳು ಕಟ್ಟಿಕೊಡುವಂತ ಸತ್ಯ ಇದೆಯಲ್ಲ, ಅದು ಈ ಹಣವನ್ನು ಕೂಡಿಡೋರಿಗೆ ನೇರವಾಗಿ ತಲುಪಿ ಅವರಿಗೆ ಏನಾದ್ರೂ ಒಂದಷ್ಟು ತಲೆಗೆ ಬಡದು, ಹೌದಲ್ಲ ಈ ತರ ಇರೋದು ಸತ್ಯ ಇದೆಯಲ್ಲ, ಈ ಸತ್ಯದ ಅರಿವು ಆಗ್ಲೇ ಇಲ್ಲಲ್ಲ. ಇವತ್ತು ಕೋಟಿ ಸಂಪಾದನೆ ಮಾಡ್ಕೊಂಡು ಬದುಕ್ತಾ ಇದ್ದಾರಲ್ಲ, ಕೋಟಿ ಸಂಪಾದನೆಯಿಂದ ಇನ್ನು ಕೋಟಿ ಜನರನ್ನ ನೋಯಿಸ್ತಾರಲ್ಲ, ಅವ್ರನ್ನ ಶೋಷಣೆಗೆ ಈಡು ಮಾಡ್ತಾರಲ್ಲ. ಈ ತರತಮಗಳು ಉಂಟಾಗೋದಕ್ಕೆ ಅರಿವಿನ ಮರೆವು ಕಾರಣವೇ ಹೊರತು ಬೇರೆ ಏನು ಅಲ್ಲ ಅನ್ನೋದು. ಹೀಗೆ ಒಂದು 2-3 ವಚನಗಳನ್ನು ಇಟ್ಕೊಂಡು ನೋಡಿದಾಗ ಕೂಡ ನಾವು ಎಲ್ಲೆಲ್ಲಿ ಅರಿವನ್ನ ಮರೆತು ಮರೆವುಗೇಡುಗಳಾಗಿ ಅಥವಾ ಸ್ವಾರ್ಥಿಗಳಾಗಿ ನಾವು ಮಾಡಬಾರದನ್ನ ಮಾಡ್ತಾ ಹೋಗೋದ್ರಿಂದ
ನಮ್ಮ ಸಮಾಜದಲ್ಲಿ ಎಷ್ಟೊಂದು ತರತಮಗಳು ಉಂಟಾಗ್ತಾ ಇದ್ದಾವೆ ಅನ್ನೋದು ಇಲ್ಲಿ ನಮ್ಮ ಗಮನಕ್ಕೆ ಬರ್ತದೆ. ಇಂತಹ ಅರಿವಿನ ಸ್ವರೂಪದ ಬಗ್ಗೆ ನಾವು ತಿಳ್ಕೊಬೇಕು. ಹೇಗಿರ್ತದೆ ಅರಿವು? ಅದನ್ನು ಬಹಳ ಸರಳೀಕರಣನೂ ಮಾಡೋ ಹಾಗಿಲ್ಲ, ಆದ್ರೆ ಸರಳೀಕರಣ ಮಾಡಬೇಕಾದ ಅಗತ್ಯ ಕೂಡ ಇದೆ. ಯಾಕಂದ್ರೆ ಅರಿವು ಅಂದ್ಕೂಳೆ ಅದು ಬಹಳ ದೊಡ್ಡ ತತ್ವ, ಹಾಗೆ ಹೀಗೆ ಅಂತ ಒಂಥರ ಬೊಂಬಾಸ್ಟಿಕ್ ಆಗಿ ಹೇಳಿ ಅದು ಎಲ್ಲರಿಗಲ್ಲ ಅನ್ನುವಂಥ ಒಂದು ಹುಚ್ಚು ಕಲ್ಪನೆ ನೆಬಿಸ್ಬಿಟ್ಟಿದ್ದಾರೆ. ಈ ಅರಿವಿನ ಸ್ವರೂಪದ ಬಗ್ಗೆ ಬಸವಣ್ಣವರು ಒಂದು ಅದ್ಭುತವಾದ ಒಂದು ಪರಿಕಲ್ಪನೆಯನ್ನು ಕಟ್ಟಿಕೊಡ್ತಾರೆ. ಈ ವಚನ ಬಹಳ ಜನ ಗಮನಿಸಿಲ್ಲ ಇದನ್ನ, ಆದ್ರೆ ಬಸವಣ್ಣವರ ಹಲವಾರು ಅತ್ಯಂತ ಪ್ರಸಿದ್ಧ ವಚನಗಳನ್ನ ಗಮನಿಸುವಾಗ ಇದೆಲ್ಲೂ ಕಣ್ಣಿಗೆ ಬಿದ್ದಿಲ್ಲ. ಆದ್ರೆ ಅರಿವು ಅಂದ್ರೆ ಏನು ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಮತ್ತು ವ್ಯಾಖ್ಯಾನಾತ್ಮಕವಾಗಿ ಹೇಳುವಂತ ವಚನ ಇದು. ಈ ವಚನವನ್ನ ತಿಳ್ಕೊಂಡ್ರೆ ಇಡೀ ವಚನ ಸಾಹಿತ್ಯದಲ್ಲಿ ಇರುವಂತ ಅರಿವಿನ ಪರಿಕಲ್ಪನೆ ಹೇಗಿದೆ, ಅದರ ಸ್ವರೂಪ ಏನು, ಇಂತಹ ಅರಿವನ್ನು ನಾವು ಏನ್ ಮಾಡಬಹುದು ಅನ್ನೋದು ಕೂಡ ನಮ್ಗೆ ಸ್ಪಷ್ಟ ಆಗ್ತದೆ. ಅವರು ವಚನ ಹೀಗೆ ಬರುತ್ತೆ. ಮೊದಲು ವಚನವನ್ನು ಓದ್ಬಿಡ್ತೇನೆ. ಎಲ್ಲರ ಗಂಡರು ಬೇಂಟೆಯ ಹೋದರು, ನೀನೇಕೆ ಹೋಗೆ ಎಲೆಗಂಡನೆ. ಎಲ್ಲರ ಗಂಡರು ಬೇಂಟೆಯ ಹೋದರು, ನೀನೇಕೆ ಹೋಗೆ ಎಲೆಗಂಡನೆ. ಸತ್ತುದ ತಾರದಿರು, ಕೈ ಮುಟ್ಟಿ ಕೊಲ್ಲದಿರು, ಅಡಗಿಲ್ಲದೆ ಮನೆಗೆ ಬಾರದಿರು. ಸತ್ತುದ ತಾರದಿರು, ಕೈ ಮುಟ್ಟಿ ಕೊಲ್ಲದಿರು, ಅಡಗಿಲ್ಲದೆ ಮನೆಗೆ ಬಾರದಿರು. ದೇವರ ಧರ್ಮದಲ್ಲೊಂದು ಬೇಂಟೆ ದೊರಕೊಂಡೊಡೆ, ಕೂಡಲ ಸಂಗಮ ದೇವಂಗರ್ಪಿತವ ಮಾಡುವೆ ಎಲೆಗಂಡನೆ. ಅದ್ಭುತವಾದ ವಚನ ಇದು. ಎಲ್ಲರ ಗಂಡರು ಬೇಟೆಯ ಹೋದರು, ಎಲ್ಲರೂ ಬೇಟೆಯಾಡಕ್ ಹೋಗ್ಯಾರ ಅಂತ ದೇಹ ಮನಸ್ಸುಗಳ ನಡುವೆ ನಡೆಯುವಂತ ಒಂದು ಸಂಭಾಷಣೆ ಅಥವಾ ಸಂಘರ್ಷ ಇದೆ. ಇಲ್ಲಿ ಬೇಂಟೆ ಅಥವಾ ಬೇಟೆ ಅಂತ ಬಂದಿದೆ ಅನ್ನೋ ಹಿನ್ನೆಲೆ ಇಟ್ಕೊಂಡು ಯಾರಾದ್ರೂ ಬಸವಣ್ಣವರು ಹಿಂಸೆಯನ್ನ ಪ್ರಚೋದಿಸ್ತಿರ್ತಾರೆ ಅನ್ನುವಂಥ ರೀತಿಯಲ್ಲಿ ಕೆಲವರು ವಿತಂಡವಾದವನ್ನು ಹೇಳೋರು ಇರಬಹುದು. ಅದು ಈ ಬೇಟೆ ಅಲ್ಲ, ಆ ಬೇಟೆ. ಹಲೋ ಹಲೋ ಸರ್ ಮಾತಾಡಿ ಸರ್, ಏನು ತೊಂದರೆ ಇಲ್ಲ. ಬಸವಣ್ಣವರು ಹೇಳುವ ಬೇಟೆ ಬೇರೆ ಬೇಟೆ. ಹಲೋ. ಎಲ್ಲರ ಗಂಡರು ಬೇಂಟೆಯ ಹೋದರು, ನೀನೇಕೆ ಹೋಗೆ ಎಲೆಗಂಡನೆ. ಇಲ್ಲಿ ದೇಹ ಮತ್ತು ಮನಸ್ಸುಗಳ ನಡುವೆ ಒಂದು ಸಂಭಾಷಣೆ ನಡೆದಿದೆ. ಕ್ರಿಯಾಶೀಲನಾಗಿರು, ನಿರಂತರವಾಗಿ ಕ್ರಿಯಾಶೀಲನಾಗಿರು, ಒಂದು ಕಾಯಕದಲ್ಲಿ ತೊಡಗಿರು. ಬೇಂಟೆಗೆ ಹೋಗುದು ಅಂದ್ರೆ ಒಂದು ಕೆಲಸದಲ್ಲಿ ತೊಡಗಿರು, ಅಥವಾ ನಿರಂತರವಾಗಿ ಕ್ರಿಯಾಶೀಲನಾಗಿರು. ನೀನು ಬೇಟೆಗೆ ಹೋಗು ಅಂತ. ಇಲ್ಲಿ ಬೇಟೆ ನಾನು ಆಗ್ಲೇ ಹೇಳಿದಂಗೆ ಇದು ಹಿಂಸೆಯ ಬೇಟೆ ಅಲ್ಲ. ಮುಂದಿನ ಮಾತುಗಳನ್ನು ಕೇಳಿದಾಗ ನಮಗೆ ರೋಮಾಂಚನ ಆಗುವ ಸತ್ಯವನ್ನು ಬಸವಣ್ಣವ್ರು ಹೇಳ್ತಾರೆ. ನೀನು ನಿರಂತರವಾಗಿ ಬೇಟೆಯನ್ನು ಆಡ್ತಾ ಇರು. ಆದ್ರೆ ಯಾವ ಬೇಟೆ, ಅದು ಬಹಳ ಮುಖ್ಯವಾದದ್ದು. ಅಲ್ಲಿ ಮುಂದೆ 3 ನಿಯಂತ್ರಕ ಶಕ್ತಿಗಳನ್ನ ಮುಂದೆ ಬಸವಣ್ಣವ್ರು ಹೇಳ್ತಾರೆ, ಅಥವಾ 3 ನಿಯಂತ್ರಣಗಳನ್ನು ಹಾಕ್ತಾರೆ ಬೇಟೆಗೆ ಹೋದವರಿಗೆ. ಬಹಳ ಅದ್ಭುತವಾದ ಶಬ್ದಗಳವು. ಸತ್ತುದ ತಾರದಿರು, ಕೈ ಮುಟ್ಟಿ ಕೊಲ್ಲದಿರು, ಅಡಗಿಲ್ಲದೆ ಮನೆಗೆ ಬಾರದಿರು. ಬೇಟೆಗೆ ಹೋದ್ಮೇಲೆ ಏನ್ ಮಾಡ್ಬೇಕು? ಸತ್ತದನ್ನು ತರೋ ಹಾಗಿಲ್ಲ. ನೀನು ತರಬೇಕಾದ್ರೆ ಜೀವಂತ ಇರೋದೇ ತರಬೇಕು. ಕೈ ಮುಟ್ಟಿ ಕೊಲ್ಲದಿರು. ನೀನು ಹೋಗ್ತೀಯಲ್ಲ, ಅಲ್ಲಿ ಬೇಟೆ ಆಡೋದನ್ನ ಕೈ ಮುಟ್ಟಿ ಕೊಲ್ಲೋ ಹಂಗಿಲ್ಲ, ಸತ್ತದ್ದು ತರೋ ಹಂಗಿಲ್ಲ, ಕೈ ಮುಟ್ಟಿ ಕೊಲ್ಲೋಂಗಿಲ್ಲ. ಅಡಗಿಲ್ಲದೆ ಮನೆಗೆ ಬಾರದಿರು ಅಂದ್ರೆ ಮಾಂಸ ಇಲ್ಲದೆ ನೀನು ಬರಲೇ ಕೂಡುದು. ಎಂಥ ವಿಚಿತ್ರವಾದ ಒಂದು ವೈರುಧ್ಯ ನೋಡಿ. ಬಸವಣ್ಣನವರು ಹೇಳುವ ಈ 3 ಮಾತುಗಳದಾವಲ್ಲ, ಇಲ್ಲೇ ನಮಗೆ ಅರಿವಿನ ನಿಜವಾದ ಸ್ವರೂಪ ಸ್ಪಷ್ಟ ಆಗ್ತದೆ. ಇದನ್ನ ಹೇಳ್ತಾ ಅವರು ದೇವರ ಧರ್ಮದಲ್ಲೊಂದು ಬೇಂಟೆ ದೊರಕೊಂಡೊಡೆ. ದೇವರ ಧರ್ಮ ಅಂತ ಕರೀತಾರೆ ಇದಕ್ಕೆ. ಇದು ಲಿಂಗಾಯತ ಧರ್ಮ, ಶರಣ ಧರ್ಮ ಅನ್ನೋದು ದೇವರ ಧರ್ಮ. ದೇವರಂದ್ರೆ ಮೂರ್ತಿ ಅಲ್ಲ, ದೇವರು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಯಾವುದು ಸದಾ ಸಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಲ್ಲ, ಜಗತ್ತನ್ನ ಯಾವಾಗ್ಲೂ ಒಂಥರ ಅದು ಶಿವಚಿಂತನೆಯಲ್ಲಿ ನೋಡುವಂಥದ್ದು ಅಂತ ಹೇಳ್ತೀವಲ್ಲ, ಆ ರೀತಿ ಇದು ದೇವರ ಧರ್ಮ ಇದೆ. ಈ ದೇವರ ಧರ್ಮದಲ್ಲಿ ಏನಾದ್ರು ಒಂದು ಬೇಟೆ ಸಿಕ್ತು ಅಂದ್ರೆ ಅದನ್ನ ಮತ್ತೆ ಕೂಡಲ ಸಂಗಮನಿಗೆ ಅರ್ಪಿಸ್ತೇನೆ, ಅಂದ್ರೆ ಇಡೀ ಸಮಾಜಕ್ಕೆ ಅರ್ಪಿಸ್ತೇನೆ. ಏನು ಈ 3 ಶಬ್ದಗಳು ಆಗ್ಲೇ ಹೇಳಿದ್ನಲ್ಲ, ಸತ್ತುದ ತಾರದಿರು, ಕೈ ಮುಟ್ಟಿ ಕೊಲ್ಲದಿರು, ಅಡಗಿಲ್ಲದೆ ಮನೆಗೆ ಬಾರದಿರು. ಈಗ ನಾವು ಅರಿವು ಅನ್ನೋ ಶಬ್ದ ಇಟ್ಕೊಂಡು ಈ ಮೂರು ಮಾತುಗಳನ್ನ ಗಮನಿಸೋಣ. ಅರಿವು ಎಂದೂ ಸಾಯೋದಿಲ್ಲ. ಸತ್ತುದ ತಾರದಿರು ಅಂದ್ರೆ ಎಂದು ಸಾಯಲಾರದನ್ನ ನೀನು ಬೇಟೆ ಆಡ್ಕೊಂಡ್ ಬಾ. ಬಸವಣ್ಣವರ ಸೂಕ್ಷ್ಮ ಪ್ರಜ್ಞೆ ನೋಡಿ ಅದು. ಸತ್ತುದ ತಾರದಿರು ಅಂದ್ರೆ ಅರಿವು ಎಂದು ಸಾಯೋದಿಲ್ಲ, ಅಂಥ ಅರಿವಿನ ಬೇಟೆ ಆಡಬೇಕು. ಕೈ ಮುಟ್ಟಿ ಕೊಲ್ಲದಿರು, ಅದನ್ನ ಎಂದು ಕೊಲ್ಲಕ್ ಸಾಧ್ಯ ಇಲ್ಲ. ನಿಜವಾದ ಅರಿವು ಅದರ ಸ್ವಸ್ವರೂಪ ಜ್ಞಾನ ಅಂತ ಏನ್ ಹೇಳ್ತೀವಲ್ಲ, ಈ ಅರಿವನ್ನ ಯಾರು ಕೊಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಕೈ ಮುಟ್ಟಿ ಕೊಲ್ಲದಿರು, ಅಡಗಿಲ್ಲದೆ ಮನೆಗೆ ಬಾರ. ಅದು ಇರದೇ ಇದ್ರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ರೂಪದಲ್ಲಿ ನಮ್ಮ ಒಳಗೆ ಇರ್ತದೆ, ಅದು ಇಲ್ಲದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನಿರಂತರವಾಗಿ ಬೇಟೆ ಆಡಬೇಕು. ಈ ಬೇಟೆ ಹೆಂಗಂದ್ರೆ ಅದನ್ನ ಕೊಲ್ಲಲಾರದ ಹಾಗೆ ಇಟ್ಕೊಳ್ಬೇಕು, ಸತ್ತಿರಬಾರದು ಮತ್ತು ಅದಿಲ್ಲದೆ ಬದುಕಿರಬಾರದು. ಈ ಒಂದು ವಚನದ ಮೂಲಕ ಬಸವಣ್ಣವರು ಅರಿವಿನ ಸ್ವರೂಪವನ್ನು ನಮಗೆ ಹೇಳ್ತಾರೆ. ಅದು ನಿರಂತರವಾಗಿ ಚೈತನ್ಯಾತ್ಮಕವಾಗಿರೋದು, ಜೀವಂತ ಇರುವಂತದ್ದು, ಸಾಕ್ಷಿ ಪ್ರಜ್ಞೆಯಲ್ಲಿ ಅಥವಾ ನಮ್ಮ ಒಳಗಿನ ಪ್ರಜ್ಞೆಯನ್ನ
ಸದಾ ಇಟ್ಟಿರುವಂಥದ್ದು. ಇಂತಹ ಅರಿವಿನ ಬೇಟೆಯನ್ನು ನಾವು ನಿರಂತರವಾಗಿ ಆಡಬೇಕು ಅಂತ. ಬೇಟೆ ಆಡೋದಂದ್ರೆ ಅವುಗಳನ್ನು ನಿರಂತರವಾಗಿ ನಾವು ಸಂಶೋಧಿಸಿಕೊಳ್ಳಬೇಕು, ಅದರ ಬಗ್ಗೆ ನಾವು ಯಾವಾಗ್ಲೂ ನಿಗಾ ಇಡಬೇಕು, ಎಚ್ಚರ ಇಡಬೇಕು ಅನ್ನೋ ರೀತಿಯಲ್ಲಿ ಅವ್ರು ಈ ಮಾತನ್ನು ಹೇಳ್ತಾರೆ. ಈ ಹಿನ್ನೆಲೆ ಇಟ್ಕೊಂಡು ನಾವು ವಚನ ಸಾಹಿತ್ಯದಲ್ಲಿ ಬಂದಿರುವಂತಹ ಅರಿವನ್ನ ಯಾವ ರೀತಿ ನಾವು ಅದನ್ನು ಬೆಳೆಸ್ಕೊಳ್ಬೇಕು, ಸದಾ ಜಾಗೃತ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ಅವಘಡಗಳಿಗೂ ಅದು ಒಂದು ರೀತಿ ಬೆಳಕಾಗಿ ನಮಗೆ ದಾರಿ ತೋರಿಸ್ತದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಇನ್ನ ಅರಿವು ಮುಚ್ಚಿಟಲಾಗದ ಒಂದು ಸತ್ಯ ಅನ್ನೋದು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಅರಿವು ಒಂದನೇದಾಗಿ ಅದು ಎಂದೂ ಬದಲಾಗದ ನಿತ್ಯ ಸತ್ಯ. ಅದು ಈ ಅರಿವು ಅನ್ನೋದು ಇದೆಯಲ್ಲ ಎಂದೂ ಬದಲಾಗೋದಿಲ್ಲ. ಅದು ಸದಾ ಸಕಾರಾತ್ಮಕವಾಗಿರ್ತದೆ. ಅದು ಯಾವಾಗ್ಲೂ ಅದು ಪಾಸಿಟಿವ್ ಆಗೇ ಇರುವಂತಹದ್ದು. ಆಮೇಲೆ ಅದು ಎಲ್ಲರಿಗೂ ಒಂದೇ ತರನಾಗಿನೇ ಇರ್ತದೆ, ಸಮನಾಗೇ ಇರ್ತದೆ. ಸತ್ಯ ಅನ್ನೋದೊಂದು ಅರಿವಾದ್ರೆ, ಅಹಿಂಸೆ ಅನ್ನೋದೊಂದು ಅರಿವಾದ್ರೆ ಅದು ಎಲ್ಲ ಜಗತ್ತಿಗೆಲ್ಲ ಒಂದೇ ರೀತಿ ಇರ್ತದೆ. ಅಥವಾ ಈ ಸತ್ಯ ಅಹಿಂಸೆಯ ಮೂಲ ಸತ್ಯವನ್ನು ಹೇಳುವಂತ ಯಾವುದೋ ಒಂದು ಕಾನ್ಸೆಪ್ಟ್ ಇರ್ತದಿಲ್ಲ, ಅದು ಅರಿವು ಅನ್ನೋದಾದ್ರೆ ಅದು ಒಂದೇ ರೀತಿಯಲ್ಲಿ ಇರ್ತದೆ. ಅದನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಕಷ್ಟಪಟ್ಟರು ಮರೆ ಮಾಡಬಹುದೇ ಹೊರತು ಅದನ್ನ ಸಂಪೂರ್ಣವಾಗಿ ಅದನ್ನ ಕಿತ್ತೊಗಿಲಿಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ಅಂತರಂಗ ಮತ್ತು ಬಹಿರಂಗ ಎರಡಕ್ಕೂ ಒಂದೇ ರೀತಿಯಲ್ಲಿಯಾಗೆ ಇರ್ತದೆ ಅರಿವನ್ನದು. ಎರಡೂ ಬದುಕನ್ನ ಬೆಳಕಬಲ್ಲದು. ನಾನು ಆರಂಭದಲ್ಲೇ ಹೇಳಿದ ಹಾಗೆ ನಮ್ಮ ಆಧ್ಯಾತ್ಮಿಕ ಮತ್ತು ನಮ್ಮ ಲೌಕಿಕ ಎರಡೂ ಬದುಕಿಗೂ ಬೆಳಕಾಗ್ತದೆ ಅರಿವನ್ನದು. ಒಂದು ಸಣ್ಣ ಉದಾಹರಣೆಯನ್ನ ನಾನಿಲ್ಲಿ ಹೇಳಲೇಬೇಕು. ಅರಿವಿನ ಪ್ರಜ್ಞೆ ಎಷ್ಟು ಅದು ಸತ್ಯವಾಗಿರ್ತದೆ ಮತ್ತು ಅದು ಕೆಡಿಸಲಾರದ ಹಾಗಿರ್ತದೆ ಅನ್ನೋದಕ್ಕೆ ನಾವು ಬಹಳ ಶುದ್ಧವಾದ ಬೇರೆ ಬೇರೆ ಉದಾಹರಣೆಗಳನ್ನ ಕೊಡಬಹುದು. ಆದ್ರೆ ನನ್ನ ಅನುಭವದಲ್ಲಿ ಆಗಿದ್ದನ್ನು ಹೇಳ್ತೇನೆ. ಅದು ಹಲವಾರು ಕಡೆ ನಾನು ಅದು ಹೇಳಿದ್ದನ್ನು ಮತ್ತೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ಅದು ಅತ್ಯಂತ ಸ್ಪಷ್ಟವಾದ ಉದಾಹರಣೆ. ನಮ್ಮ ಒಳಗಿನ ಅರಿವು ಅದು ಸತ್ಯದ ರೂಪದಲ್ಲಿ ಹೇಗೆ ಸದಾ ಶಾಶ್ವತವಾಗಿ ನೆಲೆಗೊಂಡಿರ್ತದೆ ಅನ್ನೋದಕ್ಕೆ ಈ ಉದಾಹರಣೆ ನಾನು ಕೊಡ್ತೇನೆ. 1992ರಲ್ಲಿ ನಾನು ಬೆಂಗಳೂರು ಆಕಾಶವಾಣಿಯಲ್ಲಿದ್ದಾಗ ಒಂದು ಕಾನೂನು ಸಲಹೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ಅಲ್ಲಿ ಹೈಕೋರ್ಟಿನ ಜಡ್ಜಿಸ್ ಪ್ರತಿ ತಿಂಗಳು ಒಬ್ಬ ಹೈಕೋರ್ಟಿನ ಜಡ್ಜಿ ನ್ಯಾಯಾಧೀಶರನ್ನ ಕರೆದು ಅವರ ಮೂಲಕ ನಮ್ಮ ಕೇಳುಗರ ಕಾನೂನಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿಸ್ತಾ ಇದೆ. ಹಾಗೆ ಒಂದ್ಸಲ ಬಂದಾಗ ಉತ್ತರ ಕರ್ನಾಟಕದ ಒಬ್ಬ ಶ್ರೇಷ್ಠ ನ್ಯಾಯಾಧೀಶರು, ಅವರು BK ಸಂಗಳದ ಅಂತ ಹೇಳಿ, ಅವರು ಇಲ್ಲೇ ಹೆಸರು ಹೇಳೋದ್ರಿಂದ ಏನ್ ತಪ್ಪಿಲ್ಲ. ಅವರು ಬಂದಾಗ ಸುಮ್ಮನೆ ಲೋಕಾಭಿರಾಮವಾಗಿ ಸಾಮಾನ್ಯವಾಗಿ ಮೊದಲು ಬಂದ ಕೂಡಲೇ ನಮ್ಮ ರೂಮಿಗೆ ಕರ್ಕೊಂಡು ಹೋಗಿ ಅವ್ರದ್ದು ಕಪ್ ಚಾ ಕುಡಿಸಿ ಆಮೇಲೆ ಸ್ಟುಡಿಯೋಗೆ ರೆಕಾರ್ಡಿಂಗ್ ಕರ್ಕೊಂಡು ಹೋಗ್ತಿದ್ದೆ. ಹಾಗೆ ಕೂತಾಗ ಸುಮ್ಮನೆ ಒಂದು ಆಪ್ಸತ್ನಲ್ಲಿ ಅಂತ ಹೇಳಿದ್ರೆ, ಹಂಗೆ ಸರ್ ಒಂದು ಪ್ರಶ್ನೆ ಕೇಳಬಹುದಾ? ಕೇಳಿ ಸಾದರ್ ಅವ್ರೆ. ಸರ್, ಈ ಒಂದು ಕೇಸ್ ಬರ್ತದಲ್ಲ ನಿಮ್ಮ ನ್ಯಾಯಾಲಯಕ್ಕೆ, ಕೇಸ್ ಬಂದಾಗ ಒಂದು ಕೊಲೆ ಕೇಸು ಅಥವಾ ಅಪರಾಧದ ಕೇಸು, ಹಿಂಗೆ ಕೇಸ್ ಬಂದಾಗ ನ್ಯಾಯಾಧೀಶರಿಗೆ ಯಾರು ಅಪರಾಧಿಗಳಂತ ಗೊತ್ತಿರ್ತದೆಯಾ ನಿಮಗೆ ಅಂತ ಕೇಳಿದೆ ನಾನು. ಅವ್ರು ಅದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಅಲ್ಲಿಂದ ಅವ್ರು ತಕ್ಷಣ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ, ಖಂಡಿತವಾಗಿಯೂ ಗೊತ್ತಿರೋದಿಲ್ಲ ಅಂದ್ರು. ನೋಡಿ, ನ್ಯಾಯಾಧೀಶರಿಗೆ ಅಪರಾಧಿ ಯಾರಂತ ಗೊತ್ತಿರೋದಿಲ್ಲ. ಓಕೆ, ಆಯ್ತು. ಹಾಗಿದ್ರೆ ಈ ಲಾಯರ್ಸ್ ಇರ್ತಾರಲ್ಲ, ಎರಡೂ ಕಡೆಯ ಲಾಯರ್ಸ್ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರ್ತದೆಯಾ? ಅವ್ರಿಗೂ ಗೊತ್ತಿರೋದಿಲ್ಲ. ಅವರು ಅದನ್ನ ಗೊತ್ತು ಮಾಡ್ಕೊಳ್ಳೋದಕ್ಕೆ ಇಬ್ರು ವಾದ ಪ್ರತಿವಾದ ಮಾಡ್ತಾರೆ, ಆದ್ರೆ ಅವ್ರಿಗೂ ಗೊತ್ತಿರೋದಿಲ್ಲ. ಅದನ್ನ ಸಿದ್ಧಾಂತ ಅದನ್ನ ಮಾಡಿ ತೋರ್ಸೋದಕ್ಕೆ ಹೋರಾಟ ಮಾಡ್ತಾರೆ, ಅದ್ರ ನಿಜವಾಗಿಯೂ ಗೊತ್ತಿರೋದಿಲ್ಲ. ಅಲ್ಲ ಸರ್, ನ್ಯಾಯಾಧೀಶರಿಗೂ ಗೊತ್ತಿಲ್ಲ, ವಕೀಲರಿಗೂ ಗೊತ್ತಿಲ್ಲ, ಹಾಗಿದ್ರೆ ಅಪರಾಧಿ ಅನ್ನೋದು ಯಾರಿಗೆ ಗೊತ್ತಿರ್ತದೆ? ಅವರು ಬಹಳ ಚಂದ ಒಂದು ಮಾತು ಹೇಳಿದ್ರು, ಜಗತ್ತಿನಲ್ಲಿ ಅಪರಾಧಿ ಅಂತ ಗೊತ್ತಿರೋದು ಒಬ್ಬನಿಗೆ ಮಾತ್ರ, ಅದು ಅಪರಾಧ ಮಾಡಿದವನಿಗೆ ಅಂತ. ನೋಡಿ, ಅಪರಾಧ ಮಾಡಿದವನ ಒಳಗಡೆ ಯಾವಾಗ್ಲೂ ಸತ್ಯ ಹಾಗೇ ಇರ್ತದೆ, ಆದ್ರೆ ಅವನ ಮುಚ್ಚಿಟ್ಕೊಂಡಿರ್ತಾನೆ. ಹೀಗಾಗಿ ಅಪರಾಧ ಮಾಡಿಲ್ಲ ಅಂತಾನೆ ಸಾಧಿಸ್ತಾ ಹೋಗ್ತಾರೆ. ಆದ್ರೆ ಅಪರಾಧಿ ತಾನು ಅನ್ನುವ ಪ್ರಜ್ಞೆ ಮಾತ್ರ ಇರ್ತದಲ್ಲ, ಆ ಪ್ರಜ್ಞೆ ಮಾತ್ರ ಯಾವಾಗ್ಲೂ, ಆ ಅರಿವು, ಅದನ್ನ ಪ್ರಜ್ಞೆ ಅನ್ನೋಕ್ಕಿಂತ ಅರಿವು ಇರ್ತದಲ್ಲ, ಅದನ್ನ ಆತ ಮುಚ್ಚಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅದು ಸತ್ಯ ಅಲ್ಲಿ ಅರಿವಿನ ರೂಪದಲ್ಲಿ ಅದು ಸದಾ ಜಾಗೃತವಾಗಿರ್ತದೆ. ಆ ರೀತಿ ಅದನ್ನ ಮತ್ತೆ ಬೇರೆ ಬೇರೆ ಹೊದಿಕೆಗಳನ್ನು ಮುಚ್ಚಿ ಇಡ್ತಿರ್ತಾನೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಘಟನೆ ನಾನು ಮುಂದುವರಿಸಿ ಹೇಳಲೇಬೇಕು. ಅದು 1977-78ರಲ್ಲಿ ಧಾರವಾಡದಲ್ಲಿ GN ಸಭಾಹಿತ್ ಅಂತ ಒಬ್ರು ಜಿಲ್ಲಾ ನ್ಯಾಯಾಧೀಶರಿದ್ರು. ಅವರು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೋರ್ಟ್ನಲ್ಲಿ ಬಂದು ಕೂಡೋದಕ್ಕೆ ಆಸ್ಪದ ಮಾಡ್ತಿದ್ರು. ಕೆಲವು ವಿದ್ಯಾರ್ಥಿಗಳು ಇಷ್ಟಪಟ್ಟವರಿಗೆ ಮೊದಲೇ ತಿಳಿಸಿದ್ರೆ, ಅಂದ್ರೆ ಹೇಗೆ ಕೇಸ್ ನಡೀತದೆ ಅದನ್ನ ನೋಡ್ಲಿ ಅಂತ ಹೇಳಿ. ತುಂಬಾ ಜನಸ್ನೇಹಿ ನ್ಯಾಯಾಧೀಶರಾಗಿದ್ರು ಅವರು. ಹಾಗೆ ನಡೆದಿರೋ ಹೊತ್ತಿನಲ್ಲಿ ಅವರು ಹೇಳಿದ ಒಂದು ಘಟನೆ ನಾನು ಒಂದ್ಸರಿ ಕೋರ್ಟ್ಗೆ ಹೋದಾಗ ಕೇಳಿದ್ದು. ಒಬ್ಬ ಶ್ರೀಮಂತ ರೈತ ಒಂದು ಕೊಲೆ ತಾನೇ ಮಾಡ್ತಾನೆ ಕೊಲೆ. ಬಹಳ ಶ್ರೀಮಂತ ಇರೋದ್ರಿಂದ ಆತ ಕೊಲೆಯನ್ನು ಮುಚ್ಚಿ ಹಾಕೋದಕ್ಕೆ ಏನೆಲ್ಲ ಸುಳ್ಳು ಸಾಕ್ಷಿಗಳನ್ನ ಮಾಡ್ಬೇಕು ಅವೆಲ್ಲ ಮಾಡಿ 4 ವರ್ಷ ಕೇಸ್ ನಡೆದು ಕೊನೆಗೆ ಜಡ್ಜ್ ತುಂಬಾ ಶಾಣೆ ಇರೋದ್ರಿಂದ ಆತನನ್ನು ಏನಾದ್ರು ಮಾಡಿ ಒಂದು ಟ್ರಿಕ್ನಲ್ಲಿ ಹಾಕ್ಬೇಕಂತ ಹೇಳಿ ಆ ಕೋರ್ಟ್ನಲ್ಲಿ ಕೇಸ್ ಮುಗಿಸೋ ಹಂತಕ್ಕೆ ಬಂದು, ನೀವು ನಿರಪರಾಧಿ ಅನ್ನೋ ಹಂತಕ್ಕೆ ಬಂದು ಡಿಕ್ಲೇರ್ ಮಾಡೋ ಹಂತಕ್ಕೆ ಬರ್ತಾರೆ. ಅವತ್ತು ಅದನ್ನ ಸಾರಬೇಕು, ಒಂದ್ ದಿವಸ
ಫುಲ್ ಕೋರ್ಟ್ ನಡೆದಿರ್ತದೆ ಅಂತ ಹೊತ್ತಿನಲ್ಲಿ ಅವರು ಯಜಮಾನ್ರೆ ಇವತ್ತು ನಿಮ್ಮ ನಿರ್ಣಯ ಪ್ರಕಟ ಆಗ್ತದೆ ಅಂತ ಹೇಳಿ ಪ್ರಕಟ ಮಾಡ್ತಾರೆ, ನೀವು ನಿರಪರಾಧಿ ಅಂತ ನಿರ್ಧಾರ ಆಗಿದೆ ಕೋರ್ಟ್ನಿಂದ. ಆ ವ್ಯಕ್ತಿ ಕೋರ್ಟ್ನಲ್ಲಿ ಕುಣಿದಾಡಕ್ ಹತ್ಬಿಡ್ತಾನೆ. ಕುಣಿದಾಡಕ್ ಹತ್ಬಿಟ್ಟು ಸರ್ ನಾನು ಧಾರವಾಡದ ಪೇಡೆ ತಂದು ಕೊಡ್ತೇನೆ ನಿಮಗೆ ಅಂತ ಹೇಳಿ ಜಿಗದಾಡ್ತಾನೆ. ಎಲ್ಲಾ ಕೋರ್ಟಿನ ತುಂಬಾ ಆತನ ರಾದ್ದಾಂತ ನಡೀತಿರುತ್ತೆ. ನಾವು ಬಾಗಿಲ ಹತ್ರ ಹೊರಡ್ಬೇಕು. ಆ ಹೋಗು ಹಂತದಲ್ಲಿ ಆ ಲಾಯರ್, ಆ ಜಡ್ಜ್ ಕರೀತಾರೆ, ಯಜಮಾನ್ರೆ ಒಂದೇ ನಿಮಿಷ. ಏನ್ ಸಾಹೇಬ್ರ ಏನು? ನಾನು ಮೊದಲು ಹೋಗಿ ತರಬೇಕು ಪೇಡೆ. ಅಲ್ಲಿ ಏನೋ ಒಂದು ವಸ್ತು ಬಿಟ್ಟಿರ್ ನೋಡ್ರಿ ನೀವು ಅಂತ ತೋರಿಸ್ತಾರ ಕೋರ್ಟ್ ಹಾಲ್ನಲ್ಲಿ. ಆ ಮನುಷ್ಯ ತಕ್ಷಣ ಅವ ಹೇಳಿದ್ದೇನಂದ್ರೆ, ಹೌದ್ ನೋಡ್ರಿ ಅವನು ಅವತ್ತು ಕೂಲಿ ಮಾಡಕ್ ಹೋದಿನ ಕಂಬಳಿ ಅಲ್ಲೇ ಬಿಟ್ಟು ಬಂದೆ ನೋಡ್ರಿ ಅಂತ ಅಂದ್ಬಿಟ್ನಂತ. ಅಂದ್ರೆ ಇಷ್ಟು 4 ವರ್ಷಗಳವರೆಗೆ ಈ ಅರಿವು ಅಥವಾ ಸತ್ಯವನ್ನು ಮುಚ್ಚಿಟ್ಟಿದ್ನಲ್ಲ, ಅದನ್ನು ಕೊನೆ ಹಂತದಲ್ಲಿ ಒಬ್ಬ ಜಡ್ಜ್ ಕಂಡು ಹಿಡಿದಿರೋ ರೀತಿ ಕಂಬಳಿ ಅಲ್ಲೇ ಬಿಟ್ಟು ಹೋಗಿರಿ ನೋಡ್ರಿ ಅಂದಾಗ, ಕೂಲಿ ಮಾಡಕ್ ಹೋದಾಗ ಬಿಟ್ಟು ಬಂದಿದೆ ಅಂತ ಅವನ ಬಾಯಿಂದ ಬಂದಾಗ ಅರೆಸ್ಟ್ ಹಿಮ್, ಹಿ ಇಸ್ ದಿ ಕಲ್ಪ್ರಿಟ್ ಅಂತ ಹೇಳ್ತಾರೆ. ಈ ಉದಾಹರಣೆ ಯಾಕೆ ಹೇಳಿದೆ ಅಂದ್ರೆ, ನಾನು ಅರಿವು ಅನ್ನೋದನ್ನ ಅವ್ನು 4 ವರ್ಷ ಅದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಬಂದ. ಆದ್ರೆ ಅದು ಎಂದೂ ಮಾಸಲಿಲ್ಲ, ಅದು ಹಳತಾಗ್ಲಿಲ್ಲ, ಅದು ಮುಚ್ಚೋಗ್ಲಿಲ್ಲ. ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲೇ ಇತ್ತು. ಸಂದರ್ಭ ಬಂದಾಗ ತಾನೇ ಅದು ಹೊರಗಡೆ ಬಂತು ಪ್ರಕರ್ಷಕ. ಇದು ಅರಿವಿನ ಸ್ವರೂಪ. ಅಂದ್ರೆ ಅದು ಎಷ್ಟು ಒಂಥರ ಯಾವಾಗ್ಲೂ ಜಾಗೃತ ಅವಸ್ಥೆಯಲ್ಲಿ ಇರ್ತದೆ ಅಂದ್ರೆ, ಯಾವಾಗಾದ್ರೂ ಅದು ಹೊರಗೆ ಬರೋದಕ್ಕೆ ಇಷ್ಟಪಡ್ತಿರ್ತದೆ, ನಾವು ಮುಚ್ಚಿ ಹಾಕ್ತಿರ್ತೀವಿ. ಹೀಗೆ ಅರಿವು ಅನ್ನೋದು ಸದಾ ಎಚ್ಚರದ ಸ್ಥಿತಿಯಲ್ಲಿರ್ತದೆ. ಅದನ್ನ ನಾವು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನನೇ ಮಾಡ್ತಿರ್ತೇವೆ. ಅದು ಮುಚ್ಚಿ ಹಾಕಿದಷ್ಟು ಅದೇನು ಮಾಸೋದಿಲ್ಲ, ಅದು ಹಳತಾಗೋದಿಲ್ಲ. ಅರಿವಿನ ಸ್ವರೂಪ ಹೀಗಿರ್ತದೆ ಅನ್ನೋದಕ್ಕೆ ನಾನು ಈ ಉದಾಹರಣೆಯನ್ನು ಹೇಳಿದೆ. ಇಂಥ ಅರಿವು ನಮ್ಮೆಲ್ಲರ ಪ್ರಜ್ಞೆಯಲ್ಲಿ ಜಾಗೃತವಾಗಿದೆ. ಇಂತಹ ಜಾಗೃತವಾಗಿರಬೇಕಾದ ಅರಿವಿನ ಬಗ್ಗೆನೇ ವಚನಕಾರರು ಮತ್ತೆ ಅವ್ರು ಹೇಳೋದು. ಅದನ್ನ ಅಲ್ಲಮ್ಮ ಪ್ರಭು ಬಹಳ ಅದ್ಭುತವಾದ ರೀತಿಯಲ್ಲಿ ಹೇಳ್ತಾರೆ. ನಾವು ಹಲವಾರು ಕೆಲಸಗಳನ್ನು ಮಾಡುವಾಗ ಬೇರೆ ಬೇರೆ ಆಯುಧಗಳನ್ನು ಬಳಸಿದ್ರು, ಒಂದು ಟೈಮ್ ನಾವು ಏನ್ ಮಾಡ್ತೇವೆ, ಬಳಸುವಂಥದ್ದು ಒಂದೇ ಕೈ. ಅದನ್ನ ವಚನನ ಹೇಳ್ಬಿಡ್ತೇನೆ. ಬತ್ತಿ ಸಾಯುಧವನ್ನು ಅನಂತ ದಿನ ಸಾಧಿಸಿ ಪಿಡಿದರು, ಕಾದುವುದು ಒಂದೇ ಕೈದು ಒಂದೇ ದಿನ. ಒಬ್ಬ ಶೂರ ಹಲವಾರು ಆಯುಧಗಳಲ್ಲಿ ಪರಿಣತ ಆಗಿರ್ತಾನೆ. ಆದರೆ ಅವನು ಕೊನೆಗೆ ಯುದ್ಧ ಮಾಡುವಾಗ ಯಾವ್ದಾದ್ರು ಒಂದೇ ಆಯುಧ ಹಿಡಿದಿರ್ತಾರೆ, ಎಲ್ಲವನ್ನೂ ಬಳಸೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ಈ ಉದಾಹರಣೆಯನ್ನು ಕೊಡ್ತಾ ಅಲ್ಲಂಪ್ರಭುಗಳು ಹೇಳುದು, ಆ ಹಾಗೆ ಫಲ ಹಲವಾದಡು ಅರಿವೊಂದೇ ಮನ ಒಂದೇ ಲಿಂಗ. ನೋಡಿ, ಏನೆಲ್ಲ ಫಲಗಳು ನಮ್ಮ ಬದುಕಿನಲ್ಲಿ ಸಿಗುವಂತಹ ಏನೆಲ್ಲ ಫಲ ಪ್ರಾಪ್ತಿಗಳಿದ್ರು ಕೂಡ ಅವೆಲ್ಲ ದೊರಕುವುದು ಅರಿವಿನ ಮೂಲದಿಂದನೇ ಅಂತ ಹೇಳ್ತಾರೆ. ಈ ಅರಿವು ಮರೆತರೆ ಅದಕ್ಕೆ ಕೆಟ್ಟ ಫಲ ಸಿಗತ್ತೆ. ಅರಿವನ್ನ ನಾವು ಹೆಚ್ಚು ಜಾಗೃತವಾಗಿ ಇಟ್ಕೊಂಡ್ರೆ ಅದು ಒಳ್ಳೆ ಫಲ ಸಿಗುತ್ತೆ. ಹೀಗೆ ಏನೇ ಮಾಡಿದ್ರು ಅದು ಅರಿವಿನ ಮೂಲದಿಂದನೇ ಆಗ್ತದೆ. ಅರಿವು ತಪ್ಪಿದ್ರೆ ಆಗೋ ಫಲ ಬೇರೆ, ಅರಿವನ್ನು ಎಚ್ಚರ ಇಟ್ಕೊಂಡು ಮಾಡಿದ್ರೆ ಆಗೋ ಫಲ ಬೇರೆ. ಏನೇ ಮಾಡಿದ್ರು ಅರಿವೇ ಅದಕ್ಕೆ ಮೂಲ. ಆ ಮನವು ಆ ಲಿಂಗದ ನೆಲೆಯಲ್ಲಿ ನಿಂದು ಸ್ಥಳ ಲೇಪವಾದ, ಮತ್ತೆ ಸ್ಥಳವಿಲ್ಲ ನಿಸ್ಥಳವಿಲ್ಲ, ನಿಜ ನೀನೇ ಗುಹೇಶ್ವರ. ಆ ಅರಿವನ್ನ ಜಾಗೃತವಾಗಿ ಇಟ್ಕೊಂಡ್ರೆ ನಾವೇ ನಿಜವಾಗಿ ಹೇಗೆ ಒಂದು ಸ್ವರೂಪ ಜ್ಞಾನ ಅಂತ ಹೇಳ್ತೀವಿ, ಅದನ್ನ ನಾವು ಹೇಗೆ ಸಂಪಾದಿಸ್ಕೊಳ್ತೇವೆ. ನಮ್ಮ ಮಾಡುವ ಕ್ರಿಯೆಗಳೆಲ್ಲವೂ ಕೂಡ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿರ್ತವೆ, ಅದು ಸಕಾರಾತ್ಮಕವಾಗಿರ್ತವೆ. ಅದನ್ನೇ ಅಕ್ಕ ಕೂಡ ಬಹಳ ಅದ್ಭುತವಾದ ರೀತಿಯಲ್ಲಿ ಹೇಳ್ತಾರೆ. ಎಲ್ಲವನ್ನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ನೋಡಿ, ನಮ್ಮ ಒಳಗಿನ ಅರಿವನ್ನ ನಾನೇ ಅರಿಬೇಕು. ನಾನು ಭಾರಿ ನಾಲೆಜ್ ಅವರಿದ್ದೇನೆ, ಜಗತ್ತಿನ ಎಲ್ಲ ಜ್ಞಾನ ನನಗಿದೆ ಅಂತ ಹೇಳ್ಕೊಳ್ಳೋ ಅಹಂಕಾರಿಗಳು ಹೊರಗಿನ ಜ್ಞಾನ ಏನನ್ನ ಅರಿತರೂ ಪ್ರಯೋಜನ ಇಲ್ಲ. ತನ್ನ ತಾನರಿಯಬೇಕಲ್ಲದೆ, ತನ್ನನ್ನು ಅರಿತುಕೊಳ್ಳುವುದು, ನೋ ದೈ ಸೆಲ್ಫ್ ಅಂತೇನು ಹೇಳ್ತಾರಲ್ಲ, ಅದು ನನ್ನನ್ನು ಅರಿತುಕೊಳ್ಳುವುದೇ ನಿಜವಾದ ಅರಿವು. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ನೋಡಿ, ಅರಿವು ನನ್ನಲ್ಲೇ ಅದು ಸಂಪೂರ್ಣ ಪ್ರಜ್ಞೆಯಲ್ಲಿ ಇದ್ದರೆ ಬೇರೆದವ್ರನ್ನ ಕೇಳುವಂತಹದ್ದು ಅಗತ್ಯನೇ ಇಲ್ಲ ಅಂತ. ಹೀಗೆ ಅದನ್ನ ಹಲವಾರು ನೆಲೆಯಲ್ಲಿ ಅರಿವಿನ ಸ್ವರೂಪವನ್ನು ಕಟ್ಟಿಕೊಡ್ತಾರೆ. ಇಂಥ ಅರಿವನ್ನ ಬರೀ ಓದಿದರೆ ಸಾಕೆ ಅನ್ನೋದು ಮತ್ತೆ ನಾನು ಟೈಟಲ್ಗೆ ಹೋಗ್ತಾ. ಇದು ಓದಿದರೆ ಸಾಲದು, ಅದನ್ನ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ಅದನ್ನ ನಾವು ಅರ್ಥಕೊಂಡು ನಡಿಬೇಕು. ಇನ್ನು ಅನುಭವದ ನೆಲೆಯಲ್ಲಿ ಅರಿವು ಅಂದ್ರೇನು? ನಾನು ಆರಂಭದಲ್ಲಿ ಹೇಳಿದ ಹಾಗೆ ವಚನಕಾರರು ಅಥವಾ ಹೆಚ್ಚಿನ ವಚನಕಾರರಲ್ಲಿ ಮುಖ್ಯವಾಗಿ ಅಲ್ಲಮ ಪ್ರಭು, ಚನ್ನಬಸವಣ್ಣ ಇಂಥವರು ಅರಿವನ್ನ ಅನುಭವದ ನೆಲೆಯಲ್ಲಿ ಹೆಚ್ಚು ಅರ್ಥೈಸಿಕೊಳ್ಳೋದು ಕಾಣ್ತೇವೆ ನಾವು. ಅನುಭವದ ನೆಲೆಯಲ್ಲಿ ಅರಿವು ಅಂದ್ರೆ ಏನು? ಇದು ಬಹಳ ದೊಡ್ಡ ಪ್ರಶ್ನೆ. ಬಹಳ ಜನ ಇದನ್ನ ಹೇಗೆ ಹೇಳ್ತಾರ, ಅನುಭವ ಅಂದ್ರೆ ಎಲ್ಲರಿಗೂ ಅಲ್ಲ ಅಂತೇನೋ ಒಂದು ಮಾತು ಬರೋದು. ಎಲ್ಲರಿಗೂ ಅಲ್ಲ ಅನುಭವ ಅಂತೇಳಿ. ಎಲ್ಲರಿಗೂ ಆಗದಿದ್ರೆ ಇದನ್ನ ಯಾಕೆ ನೀವು ಎಲ್ಲರಿಗೂ ಹೇಳ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಇದು ಎಲ್ಲರಿಗೂ ತಲುಪಬೇಕನ್ನೋ ಅರ್ಥದಲ್ಲೇ ಬಸವಣ್ಣನವರು ಮತ್ತು ಇತ್ತನ ವಚನಕಾರರು ಈ ಅರಿವನ್ನ ಹೀಗೆ ಅರುಹುತ್ತಾ ಹೋದ್ರು, ಎಲ್ಲರಿಗೂ ಹರವುತ್ತಾ ಹೋದ್ರು. ಈ ರೀತಿ ಅರಿವನ್ನ ಬಿತ್ತಿದರೆ, ಅರಿವನ್ನ ಹರಿವಿದರೆ, ಅರಿವನ್ನ ಬೆಳಕನ್ನ ಬೇರಿದರೆ ಜನರು ಕೂಡ ಅರಿವನ್ನ ಸಂಪಾದಿಸಿಕೊಳ್ತಾರೆ. ಅದು
ಅತ್ಯಂತ ಸರಳವಾದ ಮಾತುಗಳಲ್ಲಿ ಹೇಳ್ಬೇಕಂದ್ರೆ ಅನುಭಾವ ಅಂದ್ರೆ ಅದಕ್ಕೆ ಶಾಸ್ತ್ರೀಯವಾಗಿ 108 ವ್ಯಾಖ್ಯಾನಗಳನ್ನು ಕೊಡೋದು. ಅನುಭಾವ ಅಂದ್ರೆ ಸತ್ಯವನ್ನ ಗಾಢವಾಗಿ ಅನುಭವಿಸುವುದು, ಸತ್ಯವನ್ನ ಗಾಢವಾಗಿ ಅನುಭವಿಸುವುದು. ಮನುಷ್ಯನ ಹಾಗೆ ಇರಬೇಕು ಅನ್ನೋದು ಒಂದು ಅನುಭಾವ ಅಲ್ವಾ? ಆಮೇಲೆ ಕೈಯಲ್ಲಿ ಅಂಗೈಯಲ್ಲಿ ಲಿಂಗ ಹಿಡಿದು ಪೂಜೆ ಮಾಡ್ತೀವಲ್ಲ, ಏನು ಮಾಡೋದು? ಆ ಮೂಲಕ ಏನ್ ಮಾಡ್ತೇವೆ ನಾವು? ಆ ಪೂಜೆಯ ಹಂತದಲ್ಲಿ ನಮ್ಮ ದೇಹ ಮತ್ತು ಮನಸ್ಸನ್ನ ಒಂದು ಬಿಂದುವಿನ ಸ್ಥಿತಿಗೆ ತರ್ತೀವಲ್ಲ, ಈ ಸಮತ್ವ ಅಂತೇನಿದೆಯಲ್ಲ, ಮನಸ್ಸನ್ನ ಒಂದು ಸಮತ್ವಕ್ಕೆ ತರೋದು, ಅದೊಂದು ರೀತಿ ಯಾವ ವಿಕಾರಗಳಿಲ್ಲದೆ, ಯಾವ ವಿಕಲ್ಪಗಳಿಲ್ಲದೆ ಏಕತ್ರಗೊಂಡ ಒಂದು ಬಯಲ ಸ್ಥಿತಿ ಅನ್ನೋದು ಅದೇನೆ. ಹೀಗೆ ಮಾಡೋದು ಎಲ್ಲರಿಗೂ ಸಾಧ್ಯ ಇಲ್ವಾ? ಕುವೆಂಪು ಅವರು ನೇಗಿಲ ಯೋಗಿ ಅಂತ ಕರೀತಾರೆ ರೈತನಿಗೆ. ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಯೋಗಿಗಳನ್ನು ಹೇಳ್ತಾರಲ್ಲ. ಈ ಯೋಗ ಅಂದ್ರೆ ಏನು? ದೇಹ ಮತ್ತು ಮನಸ್ಸುಗಳನ್ನು ಕೂಡಿಸೋದಿದೆಯಲ್ಲ, ಈ ದೇಹ ಮತ್ತು ಮನಸ್ಸುಗಳನ್ನು ಕೂಡಿಸೋದಂದ್ರೆ ನಮ್ಮ ಮನಸ್ಸನ್ನ ಶಾಂತ ಚಿತ್ತದಲ್ಲಿ ಇಟ್ಕೊಳ್ಳೋದು. ತನ್ನಂತೆ ಪರರ ಬಗೆಯುವುದು ಕೂಡ ಅದು ಒಂದು ರೀತಿಯ ಅರಿವೇ. ಸಕಲ ಜೀವಾತ್ಮರ ಲೇಸನ್ನು ಬಯಸುವುದು ಅದು ಜಗತ್ತಿನ ಅರಿವು. ಆಮೇಲೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಅರಿವು. ತನಗೆ ಮುನಿವರಿಗೆ ತಾ ಮುನಿಯಲೇ ಕಲ್ಯ ಅಂತ ಬಸವಣ್ಣವ್ರು ಕೇಳ್ತಾರಲ್ಲ, ನೋಡಿ ಎಷ್ಟು ಅದ್ಭುತವಾದ ವಚನ ಅದು. ಈ ಅರಿವು ಇದೆಯಲ್ಲ, ಇದನ್ನು ಮರ್ತದ್ರಿಂದ ನಾವು ಎಲ್ಲರೂ ಕೂಡ ಜಗಳ ಮಾಡ್ತೇವೆ. ಒಬ್ಬ ಯಾಕೋ ಅಂದ್ರೆ ಯಾಕಲೇ ಅಂತೇವೆ ನಾವು, ಅಂದ್ರೆ ಅರಿವಿಲ್ಲಿದ್ದು. ತನಗೆ ಮುನಿವರೆಗೆ ತಾ ಮುನಿ ಎಲೆಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನಸ್ಸಿನಲ್ಲಿ ಕೋಪ ತಾರದು ಅರಿವಿನ ಕೇಡಾದಾಗ ಮಾತ್ರ ಇದಾಗತ್ತೆ. ಸೊ ಅದನ್ನು ನಾವು ಕೇಡುವಂತ ಬಗೆದು ಎಚ್ಚರದಲ್ಲಿ ಇಟ್ಕೊಟ್ರೆ ಅದು ಆಗೋದಿಲ್ಲ. ಅದಕ್ಕೆ ಮನೆಯೊಳಗಿನ ಕಿಚ್ಚದು ಅದು ನಮ್ಮನ್ನೇ ಸುಡುತ್ತದೆ ಅನ್ನೋ ಕಾರಣಕ್ಕೆ ಈ ರೀತಿ ಮನಸ್ಸನ್ನು ನಿಯಂತ್ರಿಸಿಕೊಳ್ಳೋದು ಕೂಡ ಒಂದು ಅರಿವಿನ ಅನುಸಂಧಾನ. ನಿಜವಾದ ಅರ್ಥದಲ್ಲಿ ಅನುಭಾವ ಅನ್ನೋದು ಈ ಸತ್ಯದ ಗಾಢವಾದ ಅನುಭವ ಅಥವಾ ಸತ್ಯವನ್ನು ಗಾಢವಾಗಿ ಅನುಭವಿಸುವುದು, ಅರಿತು ನಡೆಯುವುದು. ಅದೇದು ಆತ ಶರಣನ ಹಂಗಿದ ನೋಡು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅರಿತುಕೊಂಡು ನಡೆಯುವನು. ಹೀಗೆ ಅನುಭಾವದ ಅರಿವು ಕೂಡ ಅಷ್ಟೇ ಸರಳವಾದದ್ದು, ಅಷ್ಟೇ ಸುಲಭವಾದದ್ದು. ನಾವು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಅದೆಲ್ಲರಿಗಲ್ಲ ಅಂತ ಹೇಳ್ತೇವೆ. ಎಲ್ಲರಿಗೂ ಸಾಧ್ಯ ಇದೆ. ಅರ್ಥ ಮಾಡಿಕೊಂಡು ಬದುಕುವಂತಹ ದಾರಿಯನ್ನ ಕಂಡುಕೊಂಡ್ರೆ ಮಾತ್ರ. ಇನ್ನು ಅಂತರಂಗದ ಅರಿವು, ಬಹಿರಂಗದ ಕ್ರಿಯೆ. ನೋಡಿ, ಇದು ಅರಿವು ಸಾಮಾನ್ಯ ನಾವು ಇಷ್ಟೊತ್ತನ ಮಾತಾಡಿದ್ವಿ, ಅದು ಅರಿವು ಸುಪ್ತ ರೂಪದಲ್ಲಿ ಇರ್ತದೆ ಅಂತ ಹೇಳಿದ್ವಲ್ಲ, ಇದು ಅಂತರಂಗದ ಅರಿವಾಗಿರ್ತದೆ. ಅದು ಬಹಿರಂಗದಲ್ಲಿ ಕ್ರಿಯೆ ಆಗ್ಬೇಕು. ಈ ಉಭಯ ಸಂಪುಟ ಒಂದಾದ ಶರಣಂಗೆ ಹಿಂಗಿತ್ತು ತನುಸೂತಕ, ಹಿಂಗಿತ್ತು ಮನಸೂತಕ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಸಂಗವಾದುದು ಸರ್ವೇಂದ್ರಿಯ. ಎಷ್ಟು ಅದ್ಭುತವಾದ ಜ್ಞಾನ ಮತ್ತು ಕ್ರಿಯೆ ಅಥವಾ ಅರಿವು ಮತ್ತು ಆಚಾರದ ಒಂದು ವ್ಯಾಖ್ಯೆಯ ರೀತಿಯಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಅಂತರಂಗದೊಳಗಿರುವಂತಹ ಅರಿವೇನಿದೆಯಲ್ಲ, ಅದು ಸುಪ್ತ ಸ್ಥಿತಿಯಲ್ಲೇ ಇರಲಿ, ಹೇಗೆ ಇರಲಿ, ಅದು ಒಳಗಡೆ ಇದ್ದೇ ಇದೆಯಲ್ಲ, ಸ್ಥಾಯಿ ಭಾವದ ರೀತಿಯಲ್ಲಿ ಇದೆಯಲ್ಲ. ಈ ಅಂತರಂಗದ ಸ್ಥಾಯಿ ಭಾವದ ಅರಿವು ಬಹಿರಂಗದಲ್ಲಿ ಕ್ರಿಯೆಯಾಗಿ, ಈಗ ಸತ್ಯವನ್ನು ಹೇಳಬೇಕು ಅನ್ನೋದೊಂದು ಅರಿವಾದರೆ ಸತ್ಯವನ್ನ ಹೇಳುವುದು ಒಂದು ಕ್ರಿಯೆ. ಅರಿವು ಮತ್ತು ಆಚಾರದಲ್ಲಿರುವಂಥ ಸಂಬಂಧ ಇಷ್ಟೇ. ಇದು ಅತ್ಯಂತ ಸ್ಪಷ್ಟವಾದ್ದು, ಅಷ್ಟೇ ಸೂಕ್ಷ್ಮವಾದದ್ದು, ಅಷ್ಟೇ ಸರಳವಾದದ್ದು. ಅಂತರಂಗದ ಅರಿವು, ಬಹಿರಂಗದ ಕ್ರಿಯೆ, ಈ ಉಭಯ ಸಂಪುಟ ಒಂದಾದ ಶರಣಂಗೆ, ಇವೆರಡೂ ಒಂದಾಗ್ಬಿಟ್ರೆ ಆತನ ಶರಣ. ಹಿಂಗಿತ್ತು ತನುಸೂತಕ, ಹಿಂಗಿತ್ತು ಮನಸೂತ. ಆತನ ಮನಸ್ಸಿಗೂ ಸೂತಕಗಳಿಲ್ಲ, ಆತನಿಗೆ ತನುವಿಗೂ ಸೂತಿಗೆ ಇಲ್ಲ, ಮನಕ್ಕೂ ಸೂತಕ ಇಲ್ಲ. ಕೂಡಲ ಸಂಗನಲ್ಲಿ ಸಂಗವಾದ ಸರ್ವೇ. ಎಲ್ಲ ಇಂದ್ರಿಯಗಳು ಈ ಅರಿವಿನ ಬೆಳಕಿನಲ್ಲಿ ತಮ್ಮ ನಿಜವಾದ ಬಟ್ಟೆಯಲ್ಲಿ, ನಿಜವಾದ ದಾರಿಯಲ್ಲಿ ನಡೀತೀವಲ್ಲ, ಇದು ಅಂತರಂಗದ ಅರಿವು, ಬಹಿರಂಗದ ಕ್ರಿಯೆ ಆಗುವುದು ಅನ್ನೋದನ್ನ ಅತ್ಯಂತ ಸ್ಪಷ್ಟವಾದ ಮಾತುಗಳು ಹೇಳ್ತಾರೆ. ಅಂದ್ರೆ ಅಂತರಂಗದೊಳಗೆ ಸುಪ್ತವಾಗಿರುವಂತಹ ಅಥವಾ ಒಂದು ರೀತಿಯಲ್ಲಿ ಅದು ಭಯ ರೀತಿಯಲ್ಲಿ ಬೆಳಗಿನ ರೂಪದಲ್ಲಿರುವಂಥ ಆ ಅರಿವನ್ನು ನಾವು ಜಾಗೃತ ಮಾಡಿಕೊಂಡು ಅರಿವಿನ ಅನುವಿಡಿದು ಅರಿವಿನ ಮಾರ್ಗದಲ್ಲಿ ನಡೆದ್ರೆ ಅದೇ ಅದರ ಕ್ರಿಯೆ ಆಗುತ್ತೆ. ಇನ್ನ ಇಂಥ ಅರಿವು ಇಲ್ದವ್ರ ಹಣೆ ಬರ ಏನು? ಅಲ್ಲಮ್ಮ ಪ್ರಭುನೇ ನಾವು ಮತ್ತೆ ನೆನಪಿಸ್ಕೊಳ್ಬೇಕು. ಯಾದವಂಗೆ ಅರಿವು ಎಲ್ಲಿಯೋದು? ನಾನೇ ದೊಡ್ಡ ಜ್ಞಾನಿ ಅಂತ ಅಹಂಕಾರ ಪಡೋನು ಅಥವಾ ಅಜ್ಞಾನಿ ಏನು ಗೊತ್ತಿಲ್ಲದವನಿಗೆ ಅವನಿಗೆ ಅರಿವು ಎಲ್ಲಿರ್ಲಿಕ್ಕೆ ಸಾಧ್ಯ? ಅದು ಮೇಲ್ಪದರದಲ್ಲೇ ಅದನ್ನ ನೋಡ್ತಾ ಹೋಗ್ತಾರೆ. ಸುಜ್ಞಾನಿ ಆದವನಿಗೆ ಮರವು ತಾನಿಲ್ಲ. ಸುಜ್ಞಾನಿ ಆದವನು ಮರವು ಇರೋದಿಲ್ಲ. ಅಜ್ಞಾನಿ ಆದವನಿಗೆ ಅರಿವಿನ ಬಗ್ಗೆ ಗೊತ್ತೇ ಇರೋದಿಲ್ಲ. ಸುಜ್ಞಾನಿ ಆದವನಿಗೆ ಮರುವಿನ ಬಗ್ಗೆ ಗೊತ್ತಿರೋದಿಲ್ಲ. ನಾನ್ ಅರಿದೆನೆಂಬಾತ ಇದಿರ ಕೇಳಲುಂಟೆ. ನಾನೇ ಎಲ್ಲವನ್ನು ಬಲ್ಲೆ ಅಂತ ಹೇಳ್ಕೊಂಡವನು ಅಹಂಕಾರ ಪಡವನು ಬೇರೆದವ್ರನ್ನ ಯಾಕೆ ಕೇಳಬೇಕು? ಕೇಳಕ್ ಸಾಧ್ಯವೇ? ಭ್ರಾಂತಿನ ಭ್ರಮೆಯೊಳಗೆ ಬಳಲುತ್ತಿರಲು ಮಾತಿನೊಳಗೆ ಅರಿವೆಂಬುದುಂಟೆ. ನೋಡಿ, ಈ ಅರಿವು ಎಲ್ಲೆಲ್ಲಿ ಇರೋದಿಲ್ಲ, ಎಲ್ಲೆಲ್ಲಿ ಇರ್ತದೆ ಅನ್ನೋದನ್ನ ಅಲ್ಲಮಪ್ರಭುಗಳು ಬೇರೆ ಬೇರೆ ಉದಾಹರಣೆಗಳ ಮೂಲಕ ಹೇಳ್ತಾರೆ. ನಾನು ಅರಿದೆನೆಂಬಾತ ಇದಿರ ಕೇಳಲುಂಟೆ ಅನ್ನೋದು ಒಂದು. ಭ್ರಾಂತಿನ ಭ್ರಮೆಯೊಳಗೆ ಬಳಲುತ್ತಿರಲು ಮಾತಿನೊಳಗೆ ಅರಿವೆಂಬುದುಂಟೆ. ಬರೀ ಮಾತಿಗಾಗಿ ಹೋರಾಟ ಮಾಡ್ತಾರಲ್ಲ, ಅಲ್ಲಿ ಅರಿವಿರೋದಕ್ಕೆ ಸಾಧ್ಯ ಇಲ್ಲ. ಅಹಂಕಾರ ಇರ್ತದೆ, ನಾನೇ ಅನ್ನುವಂಥ ಒಂದು ಕೆಟ್ಟ ಪ್ರಜ್ಞೆ ಇರ್ತದೆ ಹೊರತು ಅರಿವು ಅಲ್ಲಿ ಇರೋದಿಲ್ಲ. ಸೂತಕ ಹಿಂಗದೆ ಸಂದೇಹವಳಿಯದೆ
ಮುಂದಣ ಸೂಕ್ಷ್ಮವ ಕಾಂಬ ಪರ್ಯಂತೋ ಜ್ಯೋತಿಯ ಬಸಿರೊಳಗೆ ಜನಿಸಿದ ಕಾಂತಿಯ ಪ್ರಭೆಯ ಬೆಳಗು ಗುಹೇಶ್ವರ ನಿಮ್ಮ ಶರಣ. ಜ್ಯೋತಿಯ ಬಸಿರೊಳಗೆ ಜನಿಸಿದ ಕಾಂತಿ, ಇದು ಅರಿವಿನ ಸ್ವರೂಪ. ಅದು ಅಷ್ಟು ಶುದ್ಧವಾಗಿರ್ತದೆ, ಎಲ್ಲೋ ಹುಟ್ಟಿದ್ರು ಕೂಡ ಅದೊಂದು ಪರ್ಫೆಕ್ಟ್ನೆಸ್ ಅಂತ ಏನ್ ಹೇಳ್ತೀವಿ ಅಂಥದ್ದು ಅದಕ್ಕಿರ್ತದೆ. ನಿಮ್ಮ ಶರಣ ಹಾಗೆ ಅರಿವನ್ನ ಬೆಳಗಿಸಿಕೊಂಡು ಅರಿವಿನ ಬೆಳಗಿನಲ್ಲಿ ತನ್ನ ಬದುಕನ್ನ ಕಟ್ಟಿಕೊಳ್ತಾನೆ ಅನ್ನುವ ಅರ್ಥದಲ್ಲಿ. ಇಂತಹ ಅರಿವನ್ನ ನಿಜವಾಗಿಯೂ ನಾವು ನಷ್ಟ ಮಾಡ್ಕೊಂಡಿದ್ರೆ ಆಗ್ತದೆ. ಇವತ್ತು ಹಲವಾರು ದೇಶಗಳಲ್ಲಿ ಯುದ್ಧ ನಡೀತಾ ಇದೆಯಲ್ಲ, ಈ ಯುದ್ಧದ ಹಿಂದೆ ಇರುವಂತಹದ್ದು ಅರಿವಿನ ಮರಹು ಅದಷ್ಟೇ. ತನ್ನಂತೆ ಪರರ ಬಗೆದೊಡೆ ಅಂತ ಹೇಳ್ತಾರಲ್ಲ ಆ ಮಾತು, ಅಥವಾ ಹಿಂಸೆ ಮಾಡಬಾರ್ದು ಅನ್ನುವಂಥ ಒಂದು ಪರಿಕಲ್ಪನೆ ಇದ್ದರೆ, ಅಂಥ ಅರಿವಿದ್ರೆ ಯುದ್ಧ ಯಾಕಾಗ್ತದೆ? ಅಹಂಕಾರಕ್ಕಾಗಿ ಯುದ್ಧ ಮಾಡೋದು, ಸ್ವಾರ್ಥಕ್ಕಾಗಿ ಯುದ್ಧ ಮಾಡೋದು, ಇನ್ಯಾವುದೋ ಒಂದು ಸಣ್ಣ ಸಂಕುಚಿತ ಕಾರಣಕ್ಕಾಗಿ ಯುದ್ಧ ಮಾಡೋದು, ಇದನ್ನ ಪ್ರಶ್ನಿಸ್ತಾರೆ ಶರಣು. ಗಟ್ಟಿವಾಳಯ್ಯ ಇಂಥ ಹಿಂಸೆಯನ್ನ ಪ್ರಶ್ನಿಸ್ತಾನೆ. ಇದು ಹೇಗೆ ಅರಿವಿನ ಮರವಿನಿಂದ ಆಗ್ತಾ ಇದೆ ಅಂತ. ಇರಿವುದು, ಕಡಿಯುವುದು, ಕೊಲ್ಲುವುದು ಮಲದೇಹಿಗಳಿಗಲ್ಲದೆ ನಿರ್ಮಲ ದೇಹಿಗಳಿಗುಂಟೆ. ನೋಡಿ, ಇರಿಯುವುದು, ಕಡಿಯುವುದು, ಕೊಲ್ಲುವುದು ಇದು ಈಗ ನಡೆದಿರೋದು ಯುದ್ಧದಲ್ಲಿ ಇದೆ ಅಲ್ವಾ? ಕೊಲ್ಲುವುದು, ಕಡಿಯುವುದು ಇದೇ ನಡೆದಿರೋದು. ಇದು ಮಲದೇಹಿಗಳಿಗಲ್ಲದೆ ನಿರ್ಮಲ ದೇಹಿಗಳಿಗುಂಟೆ. ಅವರು ಮಲದೇಹಿಗಳು ಅಂದ್ರೆ ಅವರು ಕೆಟ್ಟ ಸ್ವಭಾವದವರು ಅನ್ನುವ ಅರ್ಥದಲ್ಲಿ. ಅವ್ರು ನಿರ್ಮಲ ಮನಸ್ಸಿನವರಲ್ಲ. ಸಮಯ ಸಮುದ್ರದಂತೆ, ಸಮಯ ಅನ್ನೋದು ವೇಳೆ ಮತ್ತು ಧರ್ಮ ಅನ್ನೋ ಅರ್ಥ ಬರ್ತದೆ. ನರಧೂತ ಕುಲಕ್ಕೆ ಪರಶಿವ ರೂಪುಂಟೆ ಅಂದ್ರೆ ಇಂಥವ್ರೆಲ್ಲ ಎಲ್ಲ ಹಾನಿ ಮಾಡೋರಿಗೆ ಅವ್ರಿಗೆ ಎಲ್ಲಾರು ಪರಶಿವನ ರೂಪ ಇರೋದಕ್ಕೆ ಸಾಧ್ಯ. ಆ ಹರವರಿಯೇ, ಆ ಹರವು ಅಂದ್ರೆ ಆ ಅಗಲವನ್ನ, ಆ ಆಳವನ್ನ, ಆ ಅರಿವನ್ನ ಅರತರೆ ಅದು ನಿಜವಾದ ಅರಿವಾಗುತ್ತೆ ಅನ್ನೋ ಅರ್ಥದಲ್ಲಿ ಆ ಮಾತನ್ನ ಹೇಳ್ತಾರೆ. ಹೀಗೆ ಅರಿವನ್ನ ಮರೆತಿದ್ದರಿಂದನೇ ಆರಂಭದಲ್ಲಿ ಹೇಳಿದ ಹಲವಾರು ಕೆಟ್ಟ ಘಟನೆಗಳು ನಡೀತವೆ. ಸ್ವಾರ್ಥ ಮೇಲಾಗಿ ನಡೀತದೆ, ಸಂಕುಚಿತ ಭಾವನೆ ಇರ್ತದೆ. ಇವೆಲ್ಲವೂ ಕಾರಣ, ಇವೆಲ್ಲಕ್ಕೂ ಮೂಲ ಕಾರಣ ಅರಿವು. ಈ ಅರಿವು ಜಾಗೃತ ಆದರೆ ಏನಾಗಬಹುದು, ಅದಕ್ಕೊಂದು ಉದಾಹರಣೆನ ಗಮನಿಸೋಣ. ಅರಿವನ್ನ ನಾವು ಸುಪ್ತವಾಗಿ ಮುಚ್ಚಿಟ್ಟಿದ್ರಿಂದ ಆಗಿರುವಂತಹ ಅನಾಹುತಗಳೇನು? ಈ ವಚನಕಾರರು ನಾನು ಆಗ್ಲೇ ಹೇಳಿದ ಹಾಗೆ ಅನುಭಾವಿಕ ನೆಲೆಯಲ್ಲಿ ಮತ್ತು ಲೌಕಿಕ ನೆಲೆಯಲ್ಲಿ ಹೇಗೆ ಎರಡೂ ಹಂತದಲ್ಲಿ ಅರಿವನ್ನ ಬೆಳೆಸ್ತಾರೆ. ಈಗ ದೇವರ ಬಗ್ಗೆ ಒಂದು ವಿಚಿತ್ರವಾದ ಕಲ್ಪನೆ ಇದೆ ಭಾರತೀಯರಲ್ಲಿ. ದೇವರು ಎಷ್ಟದಾರೆ, 33 ಕೋಟಿ ಅಂತ ಹೇಳ್ತೇವೆ, ಇನ್ನೂ ಒಂದಿಷ್ಟು ಇರಬೇಕು. ಆದ್ರೆ ನಿಜವಾದ ದೇವರು ಹೇಗಿರ್ತಾನೆ, ಎಲ್ಲಿರ್ತಾನೆ ಅನ್ನೋದನ್ನ ಅರಿವಿನ ಮೂಲಕ ಕಂಡುಕೊಂಡಂತಹದ್ದು ವಚನಕ. ಸತ್ಯಕ್ಕನ ಒಂದು ವಚನ ಬರ್ತದೆ. ಆ ವಚನದಲ್ಲಿ ಸತ್ಯಕ್ಕ ಕೇಳುವ ಪ್ರಶ್ನೆಗಳು ಬಹಳ ಅದ್ಭುತವಾದದ್ದು. ತಲೆಯ ಮೇಲೆ ತಲೆಯುಂಟೆ. ನೋಡಿ, ಒಂದು ಅರಿವು ಉಳ್ಳ ಮನುಷ್ಯ ಕೇಳುವಂತ ಪ್ರಶ್ನೆ ಇದು. ದೇವರಿಗೆ ನಾವು 10 ರೂಪಗಳನ್ನು ಕೊಡ್ತೇವೆ. ಒಂದು ತಲೆ ಮೇಲೆ ಇನ್ನೊಂದು ತಲೆ, ಇನ್ನೊಂದು ತಲೆ ಮೇಲೆ ಇನ್ನೊಂದು ತಲೆ, ಹಿಂಗೆ ತಲೆ ಮೇಲೆ ತಲೆ ಕೊಡ್ತೇವಲ್ಲ. ದೇವರಿಗೆ ಎಲ್ಲಾದ್ರೂ ತಲೆ ಮೇಲೆ ತಲೆ ಉಂಟೆ? ಬಯೋಲಾಜಿಕಲ್ ಸಾಧ್ಯತೆ ಇದೆಯಾ? ಅಥವಾ ಈ ತರದ ಜೀವ ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ತಲೆ ಮೇಲೆ ಇನ್ನೊಂದು ತಲೆ ಇರೋದಕ್ಕೆ ಸಾಧ್ಯವೇ? ಹಣೆಯಲ್ಲಿ ಕಣ್ಣುಂಟೆ? ಹಣೆಯೊಳಗೆ ಎಲ್ಲಾರು ಕಣ್ಣಿರಕ್ ಸಾಧ್ಯನೇ? ಕಣ್ಣಿರುವಲ್ಲೇ ಇರಬೇಕು, ಮನುಷ್ಯನ ದೇಹದ ರಚನೆ ಆಗಿದೆ. ಗಳದಲ್ಲಿ ವಿಷ ಉಂಟೆ? ಯಾರಾದ್ರೂ ಕಂಠದೊಳಗೆ ವಿಷ ಇಟ್ಕೊಂಡು ಬದುಕೋದಕ್ಕೆ ಸಾಧ್ಯವೇ? ದೇವರೆಂಬವರಿಗೆ 8 ಒಡಲುಂಟೆ, 8 ಹೊಟ್ಟೆಗಳು ಇರೋದಕ್ಕೆ ಸಾಧ್ಯವೇ? ತಂದೆ ಇಲ್ಲದವರು, ಎಲ್ಲಿ ತಂದೆ ಇಲ್ಲದವರು ಉಂಟೆ? ತಾಯಿ ಇಲ್ಲದವರು ಉಂಟೆ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳುವುದರ ಹಿಂದೆ ಅರಿವಿನ ಜಾಗೃತಿ ಆಗ್ಲಿ ಅನ್ನೋದು. ಮುಂದೆ ಬರುವುದು ಅದು ಎಲ್ಲವೋ ನಿನ್ನ ಹಣೆಯಲ್ಲಿ ನೇಸರು ಮೂಡದೆ ಅಂತ ಬಳಸ್ತಾಳೆ ಸತ್ಯ. ಈ ನೇಸರು ಮೂಡೋದು ಅಂದ್ರೆ ಅದು ಅರಿವಿನ ಸೂರ್ಯ, ಅದು ಆ ಜ್ಞಾನದ ಸೂರ್ಯ ಮೂಡಿದ್ರೆ ಇವೆಲ್ಲ ಎಷ್ಟು ಬೋಗಸ್, ಎಷ್ಟು ಸುಳ್ಳು ಅನ್ನೋದನ್ನ ನಮ್ಗೆ ಗೊತ್ತಾಗ್ತದೆ. ಈ ಜ್ಞಾನದ ಸೂರ್ಯನನ್ನ ನೀನು ಮೂಡಿಸ್ಕೊಂಡ್ರೆ ಸತ್ಯ ಎನ್ನುವುದು ನಿನಗೆ ಸ್ಪಷ್ಟ ಆಗುತ್ತೆ. ಈಗ ಅರಿವನ್ನ ಅದನ್ನ ತಿಳಿಸಿಕೊಡುವಂತಹ ದಾರಿ ಈ ರೀತಿಯವರು ಅದನ್ನ ನಮಗೆ ತಿಳಿಸಿಕೊಡ್ತಾರೆ. ಅದರ ಅರಿವನ್ನ ನಾವು ಹೇಗೆ ಜಾಗೃತ ಮಾಡ್ಕೊಳ್ಬೇಕು, ಈ ತೀರಿ ಪ್ರಶ್ನಿಸುವ ಮೂಲಕ, ಅದನ್ನ ಕೇಳುವ ಮೂಲಕ, ಹೀಗೆ ಉತ್ತರವನ್ನು ಕಂಡುಕೊಳ್ಳುವ ಮೂಲಕ ನಾವು ಅರಿವನ್ನ ಕಂಡುಕೊಳ್ಬಹುದು. ಇನ್ನ ಮಾಯಾಮಲಿನ ಮನದಿಂದ ಅಗಲದೆ ಕಾಯದ ದಂದುಗ ಕಳೆಯಿಂದಗಲದೆ ಅರಿವು ಬರಿದೆ ಬಪ್ಪುದೆ ಅಂತ ಅಲ್ಲಮ್ಮ ಪ್ರಭುಗಳು ಇನ್ನೊಂದು ಕೇಳ್ತಾರೆ. ಈ ಅರಿವನ್ನ ನಾವು ಜಾಗೃತ ಮಾಡಿಸಿಕೊಳ್ಳುವಂತ ಕ್ರಮದ ಬಗ್ಗೆ ಅಲ್ಲಮ್ಮರು ಹೇಳುದು. ಮಾಯಾಮಲಿನ ಮನದಿಂದ ಅಗಲದೆ, ಮಾಯಾ ನಮ್ಗೇನು ಏನೇನೋ ಮಾಯಗಳು ಅಂಟಿಕೊಂಡ್ ಬಿಟ್ಟಾವಲ್ಲ, ಎರಲಾರದ ಮಾಯಗಳು, ಇದನ್ನ ನಾವು ಮನಸ್ಸಿನಿಂದ ಹೊರಗೆ ಹಾಕದೆ, ಕಾಯದ ದಂದುಗ ಕಳೆಯಿಂದಗಲದೆ, ನಮ್ಮ ಕಾಯಕ್ಕೆ ಏನೇನೋ ಉಪಾಧಿಗಳದ ಇವುಗಳನ್ನ ನಾವು ಬಿಡದೆ ಅರಿವು ಬರಿದೆ ಬಪ್ಪುದೆ, ಇವೆಲ್ಲವನ್ನ ಬಿಟ್ರೆ ಬರ್ತದೆ ಹೊರತು ಬಿಡಲಾರದೆ ಬರುದು. ಇವೆಲ್ಲ ಇರೋದ್ರಿಂದ ನಾವು ಸುಳ್ಳುಗಳನ್ನು ಹೇಳ್ತೇವೆ, ಅಡ್ಡದಾರಿಯಲ್ಲಿ ನಡೀತೇವೆ, ಸ್ವಾರ್ಥವನ್ನು ಸಾಧಿಸ್ಕೊಡ್ತೇವೆ. ಇವೆಲ್ಲವನ್ನ ನೀಗಿ ನಾವು ಹೊರಗೆ ಬಂದ್ರೆ ಅರಿವು ಖಂಡಿತ ಸಿಗತ್ತೆ. ನಿಜವೂ ಬರಿದೆ ಸಾಧ್ಯ ಬಪ್ಪುದೆ. ನಿಜ ಅನ್ನೋದು ಒಂದು ಅರಿವು, ಸತ್ಯ ಅನ್ನೋದು, ವಾಸ್ತವ ಅನ್ನೋದು, ಇದು ಸಾಧ್ಯ ಆಗೋದು ಇವೆಲ್ಲ ಮಾಯೆಗಳಿಂದ ಮುಕ್ತ ಆದಾಗ, ಇವೆಲ್ಲ ಕಾಯದ ದಂದುಗಳಿಂದ ಮುಕ್ತ ಆದ. ಹೀಗೆ ಅರಿವನ್ನ ಸಂಪಾದಿಸಿಕೊಳ್ಳುವ, ಅರಿವನ್ನ ಜಾಗೃತ ಮಾಡಿಕೊಳ್ಳುವ ಬೇರೆ ಬೇರೆ ದಾರಿಗಳನ್ನ
ಅಲ್ಲಮ ಪ್ರಭು ಈ ತರ ಹೇಳ್ತಾರೆ, ಎಲ್ಲ ವಚನಕಾರ ಹೇಳ್ತಾರೆ. ಇನ್ನ ಮುಕ್ತಾಯಕನ ಪರಿಕಲ್ಪನೆ ಹೇಗಂದ್ರೆ ಅದು ಇವೆಲ್ಲವನ್ನು ಮೀರಿದ್ದು. ಇಲ್ಲಿ ನಾವು ನುಡಿ ಮತ್ತು ನಡೆಯಲ್ಲಿರುವಂತಹ ಭಿನ್ನತೆಯನ್ನು ಎತ್ತಿ ತೋರಿಸ್ತಾ ಮುಕ್ತಾಯಕ ಬಹಳ ಅದ್ಭುತವಾದ ಮಾತು ಹೇಳ್ತಾಳೆ. ನುಡಿಯ ಹಂಗಿನ್ನು ನಿಮಗೆ ಹಿಂಗದು, ನಡೆಯನೆಂತು ಪರರಿಗೆ ಹೇಳಿ. ನೀವು ನುಡಿದ್ರೆ ನುಡಿನೇ ಇನ್ನು ಮುಗಿಸಿಲ್ಲ ನಿಮ್ದು, ಬರೀ ಮಾತಿನಲ್ಲಿ ಇದ್ದೀರಿ, ನುಡಿಯ ಹಂಗಿನೊಳಗೆ ಇದ್ದೀರಿ. ಆ ಹಂಗ ಮೀರದೇನೆ ನಡೆಯನ್ನು ಹೇಗೆ ಹೇಳೋದಕ್ಕೆ ಸಾಧ್ಯ? ನೀವು ಒಡಲ ಹಂಗಿನ ಸುಳುಹು ಬಿಡೋದು, ನಿಮ್ಮ ಶರೀರದ ಬಯಕೆಗಳನ್ನು ತಿರ್ಸ್ಕೊಳ್ಳೋಕೆ ಏನೆಲ್ಲ ಮಾಡ್ತೀರಿ ಅಂತ ಹೇಳಿ എന്നೊಡನೆ ಮತ್ತೇತರ ಅನುಭವನ ಅಂತ ಅನುಭವ ಮಂಟಪದಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಎಷ್ಟು ಎತ್ತರಕ್ಕೆ ಹೋಗಿರ್ಬೇಕು ಮುಕ್ತಾಯಕ. ಅಲ್ಲಿ ಮುಂದೆ ಹೇಳೋ ಮಾತು ಬಹಳ ಮುಖ್ಯವಾದದ್ದು. ಅರಿವ ತೋರಬಲ್ಲಡೆ ತನ್ನ ನರುಹದೆ ಅರಿಯನು. ಈ ಅರಿವು ಅನ್ನೋದು ಹೇಗಿರ್ತದೆ ಅಂದ್ರೆ ನಾನು ಹಿಂಗಿದ್ದೀನಿ ಅಂತ ಹೇಳ್ಕೊಡೋದಲ್ಲ, ತನ್ನಿಂತಾನೆ ಅದು ಸ್ವರೂಪ ಜ್ಞಾನದಲ್ಲಿ ವ್ಯಕ್ತ ಆಗಿ ಅರಿವಿನ ಮನುಷ್ಯ, ಅರಿವಿನ ಬೆಳಗಿನಲ್ಲಿರುವ ಮನುಷ್ಯ, ಹೀಗೆ ಆತನ ವ್ಯಕ್ತಿತ್ವದಲ್ಲಿ ಆ ಅರಿವಿನ ಒಂದು ಕುರುಹು ಮೂಡಬೇಕು ಅನ್ನುವಂಥದ್ದು ಆ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಅರಿವು ಅನ್ನೋದು ಅಂತರಂಗದ ಪ್ರಭೆ ಅನ್ನೋದನ್ನ ಮುಕ್ತಾಯಕ ಅಲ್ಲಿ ಹೇಳ್ತಾರೆ. ಈ ಅಂತರಂಗದ ಪ್ರಭೆಯನ್ನು ನಾವು ಬೆಳಗಿಸ್ಕೊಳ್ಬೇಕು. ಚನ್ನಬಸವಣ್ಣವರ ಹಲವಾರು ವಚನಗಳಲ್ಲಿ ಈ ಕ್ರಿಯೆ ಮತ್ತು ಜ್ಞಾನ ಎರಡನ್ನೂ ಕೂಡಿಸ್ತಾ ಅವ್ರು ಹೇಗೆ ಆರಂಭದಲ್ಲಿ ಹೇಳಿದ್ದೆ ನಾನು, ಅರಿವು ಬರೀ ಅದು ಓದಲ್ಲ, ಅರಿವಲ್ಲ, ಆಚಾರ ಅಂತ ಹೇಳಿದ್ನಿಲ್ಲ. ಅದಕ್ಕೆ ಪೂರಕವಾಗಿ ಚನ್ನಬಸವಣ್ಣವ್ರ ಮಾತು, ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ, ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡೋದು. ಎಷ್ಟು ಸರಳವಾದ ರೀತಿಯಲ್ಲಿ ಇವೆರಡಕ್ಕೂ ಇರುವಂತ ಸಂಬಂಧವನ್ನು ಹೇಳ್ತಾರೆ. ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ, ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು. ಪರಸ್ತ್ರೀಯ ಭೋಗಿಸಬಾರದೆಂಬುದು ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ. ಅಂತೂ ಅರಿತು ಆಚರಿಸದಿದ್ದಳೆ ಅದೇ ಅಜ್ಞಾನ ನೋಡ ಕೂಡಲ ಚನ್ನಸಂಗಮ ದೇವ. ಹೀಗೆ ಜ್ಞಾನ ಮತ್ತು ಅರಿವು ಮತ್ತು ಆಚಾರಗಳು ಒಂದಾದಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಬರುತ್ತೆ ಹೊರತು ಬರೀ ಓದಿದ್ರೂ ಆಗೋದಿಲ್ಲ, ಬರೀ ತಿಳ್ಕೊಂಡ್ರೂ ಆಗೋದಿಲ್ಲ. ಆಚರಣೆಯ ಮೂಲಕ ನಾವು ಅದನ್ನ ಸಾಧಿಸಿಕೊಳ್ಳಬೇಕು. ಈ ಆಚರಣೆಯಲ್ಲೇ ನಿಜವಾದ ಅರಿವಿನ ಶಕ್ತಿ ಸಾಮರ್ಥ್ಯಗಳು ಗೊತ್ತಾಗ್ತವೆ. ಇಂತಹ ಅರಿವನ್ನ ಎಷ್ಟು ಸರಳವಾಗಿ ಸಾಧಿಸಲಿಕ್ಕೆ ಸಾಧ್ಯವೇ ಅನ್ನೋದು ಅಲ್ಲಮ ಪ್ರಭುವಿನ ಪ್ರಶ್ನೆ. ಈ ಕೊನೆಯ ಭಾಗದಲ್ಲಿ ಆ ಕೆಲವು ಮಾತುಗಳನ್ನು ಹೇಳ್ತೇನೆ. ಅಲ್ಲಮ ಅರಿವು ಅಂದರೆ ಏನು ಅನ್ನೋದನ್ನ ಹೇಳ್ತಾ ಆ ಅರಿವಿನ ವಿಸ್ತಾರ ಹೇಗೆ ಕಾಲಾತೀತವಾಗಿ ಹರಿತಾ ಇರ್ತದೆ ಅನ್ನೋದನ್ನ ಒಂದು ಅದ್ಭುತವಾದ ಒಂದು ವಚನದ ಮೂಲಕ ಹೇಳ್ತಾರೆ. ಅರಿವಿನ ಕಾಲಾತೀತ ಸ್ಥಿತಿಯನ್ನ ಈ ವಚನ ಸ್ಪಷ್ಟಪಡಿಸಿ. ಅರಿವು ಎನ್ನುತ್ತಿಪ್ಪಿರಿ, ಅರಿವು ಸಾಮಾನ್ಯವೇ. ಇಷ್ಟೊತ್ತನ ಹೇಳಿದ್ವಲ್ಲ, ಇಷ್ಟು ಸರಳವಾಗಿ ಹೇಳುವಷ್ಟು ಅರಿವು ಸಾಮಾನ್ಯ ಇಲ್ಲ. ಒಳಗಡೆ ಇರ್ತದೆ ಅಂದ್ರೂ ಕೂಡ, ನಮ್ಮ ಅಂತರಂಗದಲ್ಲಿ ಸುಪ್ತವಾಗಿ ಇರ್ತದೆ ಅಂದ್ರೂ ಕೂಡ ಅದನ್ನಷ್ಟು ಸಾಮಾನ್ಯ ರೀತಿಯಲ್ಲಿ ನಾವು ಅದನ್ನು ವ್ಯಾಖ್ಯಾನಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅರಿವು ಎನ್ನುತ್ತಿಪ್ಪಿರಿ, ಅರಿವು ಸಾಮಾನ್ಯವೇ, ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು. ನೋಡಿ, ಈ ಅರಿವಿಗೆ ಒಂದು ದೊಡ್ಡ ಇತಿಹಾಸ. ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಅರಿವನ್ನ ಜಾಗೃತ ಮಾಡ್ಕೊಳ್ಬೇಕಾದ್ರೆ ನಮ್ಮ ಹಿಂದೂನು ಒಂದು ಬದುಕಿರ್ತದಲ್ಲ, ನಮಗೊಂದು ಪೂರ್ವದ ಬದುಕಿರ್ತದಲ್ಲ, ಆ ಬದುಕನ್ನು ನಾವು ಪರಾಮರ್ಶಿಸಿಕೊಂಡಾಗ ಎಲ್ಲಿ ತಪ್ಪುತ್ತೇವೆ, ಎಲ್ಲಿ ಒಳ್ಳೆ ಹೆಜ್ಜೆ ಇಡಬೇಕು ಅನ್ನೋದು ಒಂದು ಪ್ರಜ್ಞೆ ಬರುತ್ತೆ. ಇದನ್ನು ವ್ಯಕ್ತಿ ನೆಲೆಯಲ್ಲಿ ನಾನು ಹಿಂದಿನ ಬದುಕು ಅಂತ ಇಟ್ಕೊಂಡ್ರೆ, ನಮ್ಮ ಪರಂಪರೆ ಒಂದು ಇತಿಹಾಸ ಅಂತಿದೆಯಲ್ಲ, ಇತಿಹಾಸವನ್ನ ಅರಿಯದೆ ನಾವು ವರ್ತಮಾನದಲ್ಲಿ ಹೆಜ್ಜೆ ಇಡಕ್ಕಾಗೋದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಮಾತನ್ನ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇತಿಹಾಸದ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಅರಿವಿಗೆ ಒಂದು ಭೂತಕಾಲ ಇದೆ, ಅಂದ್ರೆ ಕಾಲಾತೀತವಾದ ಸ್ಥಿತಿಯಲ್ಲಿ ಅರಿವು ಜಾಗೃತಿ ಇರ್ತದೆ. ಅಂದ್ರೆ ಹಿಂದಿನ ಅರಿವನ್ನ ಅರಿತರೆ ಇವತ್ತು ಕೂಡ ನಮಗೆ ಒಂದು ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಅಂದ್ರೆ ಈ ಅರಿವಿಗೆ ಒಂದು ಭೂತಕಾಲ ಇದೆ. ಮುಂದಣ ಹೆಜ್ಜೆ ಎಳೆಯದಲ್ಲದೆ ಒಂದು ಪಾದ ನೆಲೆಗೊಳ್ಳೋದು. ನೋಡಿ, ಇವತ್ತಿನ ಹೆಜ್ಜೆ ಇಟ್ಟಿದೀವಲ್ಲ, ಈ ಹೆಜ್ಜೆ ಅಳಿಯಲಾರದೆ ಮುಂದಿನ ಹೆಜ್ಜೆ ಇಡಕ್ಕೂ ಆಗುದಿಲ್ಲ ನಮಗೆ. ಅಂದ್ರೆ ಹಿಂದಿನ ಹೆಜ್ಜೆಯನ್ನು ಅರಿಯಬೇಕು, ಹಿಂದಿನ ಹೆಜ್ಜೆಯನ್ನು ಅರಿಬೇಕು. ಅದರ ಜೊತೆಗೇನೆ ಮುಂದಣ ಹೆಜ್ಜೆ ಅಳಿದಲೆ ನಾವು ಮುಂದೊಂದು ಕಾಲಿಟ್ಟಾಗ ಹೆಜ್ಜೆಯನ್ನು ಕೀಳಲಾರದೆ ಇನ್ನೊಂದು ಹೆಜ್ಜೆ ಇಡಕ್ಕಾಗೋದಿಲ್ಲ. ಅಂದ್ರೆ ವರ್ತಮಾನದ ಹೆಜ್ಜೆಯನ್ನು ಕೀಳಬೇಕು, ಮುಂದಿನ ಹೆಜ್ಜೆಯನ್ನು ಕಿಟ್ಟಾಗ ಮಾತ್ರ ಇನ್ನೊಂದು ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲಿ ಪ್ರಜ್ಞಾ ಪ್ರವಾಹದ ರೀತಿಯಲ್ಲಿ ಅರಿವು ಇರ್ತದೆ. ಈ ತ್ರಿಕಾಲಾಬಾಧಿತವಾಗಿ ಹರಿಯುವಂತ ಅರಿವೇನಿದೆಯಲ್ಲ, ಇದನ್ನು ನಾವು ಸಾಧಿಸಿಕೊಳ್ಳಬೇಕು. ಅದನ್ನು ನಾವು ಸಾಧಿಸಿಕೊಂಡ್ರೆ ನಮ್ಮ ಬದುಕು ಅದಕ್ಕೆ ನಿಜವಾದ ಅರ್ಥ ಬರ್ತದೆ. ಅದಕ್ಕೆ ಬರೀದೇ ಬಹುದೇ, ಇದು ಬರೀದೇ ಬರುದೇ, ಅದು ಸಾಧ್ಯನೇ ಇಲ್ಲ. ಅದಕ್ಕೆ ಅಂಥ ಒಂದು ಸಾಧನೆ ಬೇಕು. ಅಂದ್ರೆ ಇತಿಹಾಸದ ಪ್ರಜ್ಞೆ, ನಮ್ಮ ಹಿಂದಿನ ಬದುಕಿನ ಪ್ರಜ್ಞೆ, ವರ್ತಮಾನದಲ್ಲಿ ನಾವು ನಿಂತಿರುವಂತ ಪ್ರಜ್ಞೆ ಮತ್ತು ಭವಿಷ್ಯವನ್ನು ರೂಪಿಸಿಕೊಳ್ಳುವ ಈ ಮೂರೂ ಸ್ತರದಲ್ಲಿ ಕಾಲಾತೀತವಾಗಿ ಅರಿವನ್ನ ಜಾಗೃತ ಸ್ಥಿತಿಯಲ್ಲಿ ಇಟ್ಟುಕೊಂಡ್ರೆ ಬಯಲ ಸ್ಥಿತಿಯನ್ನ ತಲುಪೋದು. ನಾವು ಅವಾಗ ನಿಜವಾದ ಮನುಷ್ಯರಾಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಅಲ್ಲಮ ಪ್ರಭು. ಅಂದ್ರೆ ಅರಿವಿನ ಜಾಗೃತಿ ಯಾವ ಕಾಲದಲ್ಲಿ ಆದ್ರೂ ಇರಬೇಕಾದದ್ದನ್ನು ಒಂದು ದೊಡ್ಡ ಅಪೇಕ್ಷೆ ಅದು. ಇಂತಹ ಅರಿವನ್ನು ಕುರಿತು ಹಲವಾರು ಶರಣೆಯರು
ತಮ್ಮದೇ ಆದ ಒಂದೊಂದೇ ಮಾತಿನಲ್ಲಿ ಅದ್ಭುತವಾದ ರೀತಿಯಲ್ಲಿ ಅದರ ಸ್ವರೂಪವನ್ನ, ಅದರ ಲಕ್ಷಣವನ್ನ, ಅದರ ಆಚರಣಾ ಕ್ರಮವನ್ನು ಹೇಳ್ತಾರೆ. ಅಲ್ಲಮಪ್ರಭುನು ಇನ್ನೊಂದು ಮಾತಲ್ಲಿ ಹೇಳ್ತಾರೆ, ಕಿರಿಯರಾದಡೇನು ಹಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದುಂಟೆ. ಆರಂಭದಲ್ಲಿ ಹೇಳಿದ್ದೆ ನಾನು, ಕಿರಿಯರಾದಡೇನು ಅರಿವಿಂಗೆ ಹಿರಿದು. ಒಬ್ಬ ದೊಡ್ಡವನು, ಅವನೊಬ್ಬ ಮ್ಯಾಲಿದಾನೆ ಅನ್ನೋ ಕಾರಣಕ್ಕೆ ಅವನು ದೊಡ್ಡವನು ಅನ್ನೋ ಕಾರಣಕ್ಕೆ ಅವನ ಅರಿವು ದೊಡ್ಡದಿರಬೇಕು. ಒಬ್ಬ ಸಣ್ಣವಂತ ಅನ್ನೋ ಕಾರಣಕ್ಕೆ ಅವನು ಸಣ್ಣದು, ಖಂಡಿತವಾಗಿ ಇಲ್ಲ. ಅರಿವು ಅನ್ನೋದು ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ಇರ್ತದೆ. ಅರಿವಿಂಗೆ ಹಿರಿದು ಕಿರಿದು. ಅರಿವು ಅನ್ನೋದು ಯಾವಾಗಲೂ ಎಲ್ಲರಿಗೂ ಸಮಾನವಾಗಿರುವಂಥದ್ದು. ಅದನ್ನ ಯಾವುದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೋಡಿ, ಈಗ ಸತ್ಯ ಅನ್ನೋದು ಅದು ನಿಜವಾದ ಅರಿವಿನ ಪ್ರಜ್ಞೆಯಲ್ಲೇ ಇರಬೇಕಾದ್ರೆ ಸತ್ಯ ಎಲ್ಲರಿಗೂ ಸತ್ಯ ಆಗೇ ಇರ್ತದೆ. ನಾವು ಪಂಚಭೂತಗಳ ಬಗ್ಗೆ ಹೇಳ್ತೇವೆ, ನೀರು, ಬೆಂಕಿ, ಆಕಾಶ, ವಾಯು, ಇವೆಲ್ಲ ಹೇಳ್ತೇವಲ್ಲ, ಇವು ಅರಿವಿನ ಪ್ರಜ್ಞೆಯಲ್ಲಿ ಒಂದು ನೋಡ್ಕೊಂಡಾಗ ಎಲ್ಲರಿಗೂ ಸಮಾನವಾಗಿ ಹೇಗೆ ದೊರಕ್ತಾವಲ್ಲ, ಈ ರೀತಿಯ ಒಂದು ಅರ್ಥದಲ್ಲಿ ಅವು ಎಲ್ಲರಿಗೂ ಸಮಾನವಾಗಿರುವಂತ. ಆಮೇಲೆ ಆಯ್ದಕ್ಕಿ ಮಾರಯ್ಯ ಅದನ್ನ ಆಚರಿಸುವ ಕ್ರಮವನ್ನು ಹೇಳೋದು. ಮನದಲ್ಲಿ ಹುಟ್ಟಿದ ಅರಿವು ಮಾಡುವ ಮಾಟದಲ್ಲಿ ಕಾಣಬಹುದು. ಆರಂಭದಲ್ಲಿ ಆಗ್ಲೇ ಹೇಳಿದೆ ನಾನು, ಕ್ರಿಯೆ, ಅರಿವು ಮತ್ತು ಆಚಾರದಲ್ಲಿರುವಂತ ಸಂಬಂಧ. ಮನದಲ್ಲಿ ಅರಿವು ಹುಟ್ಟುತ್ತದೆ, ಅದನ್ನ ಮಾಡುವ ಮಟ್ಟದಲ್ಲಿ ನಮ್ಮ ಕ್ರಿಯೆಯಲ್ಲಿ ಅದು ಹೆಚ್ಚು ಪ್ರಕರ್ಷಕ್ಕೆ ಬರ್ತದೆ. ಬರೀ ಮಾತಿನಲ್ಲಿ ಅಲ್ಲ, ಮನಸ್ಸಿನಲ್ಲಿ ಹುಟ್ಟಿದ್ರು ಕೂಡ ಅದು ನಮ್ಮ ಮಾಡುವ ಕೆಲಸದ ಮೂಲಕ, ನನ್ನ ನಡತೆ, ನನ್ನ ನುಡಿ, ನನ್ನ ಮಾತು, ನನ್ನ ಒಟ್ಟಾರೆ ಬದುಕಿನಲ್ಲಿ ಆ ಅರಿವಿನ ಪ್ರಜ್ಞೆ ಹೆಚ್ಚು ಪ್ರಕರ್ಷಕ್ಕೆ ಬಂದು ಕಾಣಬೇಕು. ಜ್ಞಾನ ಬಾ ಮಾಯ ಹೋಗೆಂದು ಕಳುಹುತ್ತಿದ್ದೇನೆ, ಅರಿವು ಬಾ ಅಜ್ಞಾನ ಹೋಗೆಂದು ಕಳುಹುತ್ತಿದ್ದೇನೆ. ಉಗ್ಗಡಿಸುವ ಗಬ್ಬಿದೇವಯ್ಯನ ಮಾತಿದು ನೋಡಿ. ಅರಿವು ಬಾ ಅಜ್ಞಾನ ಹೋಗೆಂದು ಕಳುಹುತ್ತಿದ್ದೇನೆ. ಇದು ಒಳಗಡೆ ಏನಿದೆಯಲ್ಲ ಅಜ್ಞಾನ, ಇದು ಹೊರಗೆ ಹೋಗು, ಅರಿವು ಬಾ ಅಂತ, ನನ್ನಲ್ಲಿ ಅರಿವಿನ ಆವಿಷ್ಕಾರ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ಅರಿವಿನ ಮಾರಿ ತಂದೆ, ಜೀವ ಉಳ್ಳನ್ನಕ್ಕ ಅರಿವುದು ಅಭೇದ್ಯ ವಸ್ತು. ಅದು ಅಭೇದ್ಯ, ಸಾಧ್ಯನೇ ಇಲ್ಲ ಅರಿವನ್ನು ಒಡೆಯೋದಕ್ಕೆ. ಅದು ಯಾವಾಗ್ಲೂ ಒಂದೇ ಸ್ವರೂಪದಲ್ಲಿ ಇರೋದ್ರಿಂದ ಅದನ್ನು ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಅರಿವಿನ ರೂಪ ಜೀವ ಇರುವವರೆಗೂ ಅಥವಾ ಬದುಕು ಇರುವವರೆಗೂ ಅಥವಾ ಸೃಷ್ಟಿ ಇರುವವರೆಗೂ ಅದು ಅದೇ ರೀತಿ ಇರ್ತದೆ. ಕೋಲಶಾಂತಯ್ಯ ಒಂದು ಮಾತು ಹೇಳ್ತಾನೆ, ಕಾಯಕ್ಕೆ ಕ್ರಿ ಮನಕ್ಕೆ ಅರಿವು, ಮನಕ್ಕೆ ಅರಿವು ಕಾಯಕ್ಕೆ ಕ್ರಿಯೆ. ಮತ್ತೆ ಅದೇ ಮಾತುಗಳು ಆಗ್ಲೇ ಹೇಳಿದ್ರಲ್ಲ, ಆಯ್ದಕ್ಕೆ ಮಾರ ಹೇಳಿದ್ದು, ಮನದಲ್ಲಿ ಹುಟ್ಟಿದ ಅರಿವು ಮಾಡುವ ಮಟ್ಟದಲ್ಲಿ ಕಾಣಬೇಕು ಅನ್ನುವಂಥದ್ದೇ ಮನಕ್ಕೆ ಅರಿವು, ಕಾಯಕ್ಕೆ ಕ್ರಿಯೆ. ಮನಸ್ಸಿನಲ್ಲಿ ಅರಿವು ಜಾಗೃತ ಆಗ್ತದೆ, ಅದು ನಮ್ಮ ನಡೆಯಲ್ಲಿ ಅದು ಪ್ರಕರ್ಷಕ್ಕೆ ಬರಬೇಕು, ಅದು ಪ್ರದರ್ಶಿತ ಆಗ್ಬೇಕು, ಅದು ಮಾದರಿ ಆಗ್ಬೇಕು. ತಾ ಹೇಳುವ ಅರಿವು ತನಗೆ ಮರೆಯಾದ ಮತ್ತೆ ತಾನರಿವುದೇನು. ಅಂದ್ರೆ ಮಾತು ಹೇಳೋದೊಂದು ನಡೆಯೋದೊಂದು ಇದೆಯಲ್ಲ, ಅಂಥವ್ರಿಗೆ ಗಾವುದಿ ಮಾಚೆಯ ಮಾಡೋ ಪ್ರಶ್ನೆ. ತಾ ಹೇಳುವ ಅರಿವು ತನಗೆ ಮರೆಯಾದ ಮತ್ತೆ ತಾನರಿವು. ತಾನು ಹೇಳಿದ್ದನ್ನು ತಾನೇ ಮರ್ತು ಬಿಟ್ರೆ ನಾವು ಹೇಳಿದಕ್ಕೆ ಏನ ಅರ್ಥ ಅಂತ. ಅರಿವನ್ನ ಜಾಗೃತ ಮಾಡಿಕೊಂಡವನು ಅರಿವಿನ ದಾರಿಯಲ್ಲಿ ನಡಿಬೇಕನ್ನುವಂತ ಒಂದು ಅಪೇಕ್ಷೆ. ಜೇಡರ ದರ್ಶಿಮೆ ಹೇಳ್ತಾನೆ, ತನ್ನೊಳಗಣ ಅರಿವು ತನ್ನಲ್ಲಿಯೇ ತೋರಿದಲ್ಲದೆ ಅನ್ಯರಲ್ಲಿ ತೋರಬಹುದೇ. ನಾವು ಹೇಳೋದನ್ನ ನಾವು ಬರೇ ಭಾಷಣ ಬಿಗುದು ಇನ್ನೊಬ್ಬರಲ್ಲಿ ಅರಿವನ್ನು ನಿರೀಕ್ಷಿಸುವುದು ತಪ್ಪಾಗುತ್ತೆ. ಅಂದ್ರೆ ನಮ್ಮ ಅರಿವು ನಮ್ಮಲ್ಲಿ ಜಾಗೃತ ಆಗಿ ನಾವೇ ಅದನ್ನ ಆಚರಿಸಿ ತೋರಿಸ್ಬೇಕಂತ. ಬರಿದೆ ಶಿವ ಎಂದಡೆ ಭವ ಹಿಂಗಿತೆಂಬ ಅರಿವುಗೇಡುಗಳ ಮಾತು ಕೇಳಲಾಗದು. ಬರಿದೆ ಶಿವ ಎಂದಡೆ ಭವ ಹಿಂಗಿತೆಂಬ ಅರಿವುಗೇಡಿಗಳ ಮಾತು ಕೇಳಲ್ಲ. ಬರೀ ಶಿವ ಅನ್ಕೋತ ಮಾತಿನಲ್ಲಿ ಅಷ್ಟೇ ಮಾಡಿಬಿಟ್ರೆ ಅದು ಅರಿವುಗೇಡಿತನ, ಅದು ಭವ ಹಿಂಗಿತರವರು ಅಂಥ ಅರಿವುಗೇಡಿಗಳ ಮಾತನ್ನ ಕೇಳಬಾರ್ದು. ಆಮೇಲೆ ಸಿದ್ದರಾಮೇಶ್ವರರು ಇನ್ನೊಂದು ಹೇಳ್ತಾರೆ, ಇದು ಮುಖ್ಯವಾದ ಮಾತು ನನ್ನ ದೃಷ್ಟಿಯಲ್ಲಿ. ಯಾಕಂದ್ರೆ ಯೋಗ ಮಾಡೋರೆಲ್ಲ ಅದು ಅರಿವು ಸಿಗತ್ತೆ ಅಂತ ಹೇಳಿ ಒಂಥರ ಮೈ ಸೆಟಿಸಿ ಯಂತ್ರ ಮಾಡ್ಕೊಂಡು ಅದು ಏನೇನೋ ಆಸನಗಳು ಅವ್ರು ಮಾಡ್ತಾರಲ್ಲ, ಅದು ದೈಹಿಕವಾದದ್ದಿರ್ಬೋದು. ಸಿದ್ದರಾಮೇಶ್ವರ ಕೇಳೋದು ಬರಿಯ ಯೋಗಕ್ಕೆ ಒಡಂಬಡುವುದೇ ಅರಿವು ಅಂತ ಕೇಳ್ತಾನೆ. ಈ ತರ ದೈಹಿಕ ಶಿಕ್ಷೆಯನ್ನು ಕೊಟ್ಟರೆ ಅರಿವು ಬರೋದಿಲ್ಲ, ಬರಿಯ ಯೋಗಕ್ಕೆ ಸಿಗೋದಿಲ್ಲ. ಅದು ಬೇರೆ ರೀತಿಯಲ್ಲಿ ಅದನ್ನ ಆಂತರಿಕವಾದ ಅನುಸಂಧಾನದ ಮೂಲಕ ಆಳಕ್ಕೆ ಹೋಗಿ ಅದನ್ನ ಸಂಶೋಧಿಸಿಕೊಳ್ಳಬೇಕು ಅನ್ನೋ ಮಾತು. ಚನ್ನಬಸವಣ್ಣ ಇನ್ನೊಂದು ಮಾತು, ಅರಿವುಳ್ಳಾತೆ ಜಂಗಮ. ಜಂಗಮದ ಬಗ್ಗೆ ಸಾಕಷ್ಟು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೊಡ್ತೇವೆ. ಆದ್ರೆ ಅರಿವು ಉಳ್ಳಾತನೆ, ಅವನು ಯಾವನು ಅರಿವಿನ ಬೆಳಗಿನಲ್ಲಿ ತನ್ನನ್ನು ತನ್ನ ಬದುಕನ್ನು ರೂಪಿಸ್ಕೊಳ್ತಾನೆ, ಇನ್ನೊಬ್ಬರಿಗೆ ಮಾದರಿ ಆಗ್ತಾನೆ, ಅವನು ನಿಜವಾದ ಜಂಗಮ. ತನ್ನ ತಾನರಿದವಂಗೆ ಅರಿವೇ ಗುರು. ಇದು ಕೊನೆಯ ಮಾತು. ತನ್ನ ತಾನರಿದವಂಗೆ ಅರಿವೇ ಗುರು, ಮುಕ್ತಾಯಕನ ಮಾತು. ಅರಿವೇ ಗುರು ಅನ್ನೋದು ಇಡೀ ಶರಣ ಸಾಹಿತ್ಯದಲ್ಲಿ ಅತ್ಯಂತ ಹೆಚ್ಚು ಅರ್ಥಪೂರ್ಣವಾಗಿ ಬಂದಂತ ಮಾತು. ಇಂಥ ಅರಿವನ್ನೇ ಗುರು ಅಂತ ಕರಿಬೇಕಂತಂದ್ರೆ ಅದು ಎಷ್ಟು ದೊಡ್ಡ ತತ್ವ ಅನ್ನೋದು. ಇಡೀ ಶರಣ ಸಾಹಿತ್ಯ ಅಥವಾ ಇಡೀ ವಚನಗಳು ಇಂಥ ಅರಿವನ್ನೇ ಕಟ್ಟಿಕೊಡ್ತಾವ ಅನ್ನೋದನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ಬೇಕು. ಈ ಅರಿವಿನ ಆಗರಗಳೇ ಆಗಿರುವಂತಹ ವಚನಗಳನ್ನ ನಾವು ಓದುತ್ತಾ ಬಂದಿದ್ದೇವೆ ಸಾಕಷ್ಟು. ಆದ್ರೆ ಅವುಗಳಲ್ಲಿರುವಂತಹ ಆ ಜ್ಞಾನದ ಹಿಂದಿನ ಅರಿವು ಅಂತೇನಿದೆ, ಜ್ಞಾನದ ಪ್ರಕರ್ಷಕ್ಕೆ ಅರಿವಿನ ಒಂದು ಮೂಲ ಸ್ಥಿತಿ ಇರುತ್ತಲ್ಲ, ಅದನ್ನು ತಿಳ್ಕೊಳ್ಳಿಲ್ಲ.
ಅದರ ಆಚೆಗಿನ ಅರಿವಿನ ಬೆಳಗನ್ನು ನಾವು ನೋಡುವಂತ ಪ್ರಯತ್ನ ಮಾಡಲಿಲ್ಲ. ಓದಿದ್ದೇವೆ ಅಷ್ಟೇನೆ, ಮೇಲ್ಪದರದಲ್ಲಿ ಓದ್ತಾ ಬಂದ್ವಿ. ಓದುವ ಮಟ್ಟಕ್ಕೆ ನಿಂತದ್ರಿಂದ ನಮಗೆ ಆ ಅರಿವು ನಿಜವಾಗಿಯೂ ಅದು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದನ್ನ ಅಲ್ಲಮ ಪ್ರಭು ಹೇಳುವ ಮಾತು ಬಹಳ ಚಂದ ಇದೆ. ನಾವು ಓದೋರಾಗಿದ್ರಿಂದ ಏನೇನ್ ಮಾಡೇವೆ ಅಂದ್ರೆ, ಅಕ್ಷರವ ಬಲ್ಲೆವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ, ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗದ್ವೈತವ ಕಲಿತು ವಾದಿಪರಲ್ಲದೆ ಆಗು ಹೋಗೆಂಬುದನರಿಯರು, ಭಕ್ತಿಯನರಿಯರು, ಯುಕ್ತಿಯನರಿಯರು, ಮುಕ್ತಿಯನರಿಯರು. ಈ ಅರಿಯರು ಅಂತೇನದವಲ್ಲ, ಇದು ಅವ್ರು ಹೇಳೋದು. ಎಲ್ಲೋ ಅಕ್ಷರ ಕಲ್ತೇವೆ ಅಂತ ಹೇಳಿ ಓದಿದ್ದನ್ನ ಇನ್ಯಾರೋ ಹೇಳಿದ್ದನ್ನ ನಾವು ಅದನ್ನ ಬಡಬಡ ಮಾತು ಹೇಳ್ತೇವೆ ಹೊರತು ನಮಗೆ ಭಕ್ತಿನೂ ಗೊತ್ತಿಲ್ಲ, ಅರಿತಿಲ್ಲ, ಯುಕ್ತಿನೂ ಗೊತ್ತಿಲ್ಲ, ಮುಕ್ತಿನೂ ಗೊತ್ತಿಲ್ಲ. ಆದ್ರೂ ವಾದ ಮಾಡ್ತಾ ಹೋಗ್ತೇವೆ. ಈ ವಾದಕ್ಕೆ ಅರ್ಥ ಇಲ್ಲ, ಅದನ್ನ ಅರಿಯೋದು ಕೂಡ ಬಹಳ ಮುಖ್ಯ ಅನ್ನೋ ರೀತಿಯಲ್ಲಿ ಆ ಮಾತನ್ನ ಹೇಳ್ತಾರೆ. ಇನ್ನು ಅರಿವಿನ ಮಾರಿ ತಂದೆಯ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ಅರಿವನ್ನ ಅವ್ರು ಹೋಲಿಸುವ ರೀತಿ ನೋಡಿ. ಹಾಲು ಬತ್ತಿದ ಹಸುವಿಗೆ ಕರುವ ಬಿಟ್ಟಡೆ ಒದೆಯುವುದಲ್ಲದೆ ಉಣಲೀಸುವುದೇ. ಒಂಥರ ನಮ್ಗೆಲ್ಲ ಗೊತ್ತಿದೆ ಇದು. ಹಾಲು ಬತ್ತಿದ ಹಸುವಿಗೆ ಅದರ ಕರ ಬಿಟ್ಬಿಟ್ರೆ ಝಾಡಿಸಿ ಒದ್ದು ಬಿಡುತ್ತದೆ. ಅರಿವು ನಷ್ಟವಾದ ಕ್ರಿಯೆವಲ್ಲದೆ. ಅರಿವು ಇಲ್ಲದೇನೆ ಕ್ರಿಯೆ ಮಾಡಕ್ ಹೋದ್ರೆ ಅದು ಸಾಧ್ಯವೇ? ಇದು ಕೊನೆಯ ವಿಚಾರ ಇದು. ಯಾಕಂದ್ರೆ ಅರಿವು ಇಲ್ಲದೆ ಮಾಡುವಂತ ಕ್ರಿಯೆ ಎಲ್ಲ ಅನಾಹುತಗಳಿಗೆ ದಾರಿ ಮಾಡ್ತದೆ. ಇವತ್ತು ಆಗ್ತಾ ಇರೋದೇ ಅದು. ಎಲ್ಲ ಮಾಡ್ತಾ ಇದ್ದೇವೆಲ್ಲ ಅರಿವು ಇರ್ಲಾರ್ದೆ ಮಾಡುವಂತ ಕ್ರಿಯೆಗಳಿಗೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿರೋದ್ರಿಂದ ಅನಾಹುತಗಳು ಜಾಸ್ತಿ ಆಗ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಅರಿವು ಅನ್ನೋದನ್ನ ಜಾಗೃತಗೊಳಿಸಿಕೊಂಡು, ಓದಿನ ಮಟ್ಟದಲ್ಲಿ ಅದನ್ನು ನಿಲ್ಲಿಸದೆ ಅರಿವನ್ನ ಜಾಗೃತ ಮಾಡಿಕೊಂಡು, ಆ ಅರಿವನ್ನ ಜಾಗೃತ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನ ಆಚಾರದಲ್ಲಿ ಅಂದ್ರೆ ಕ್ರಿಯೆಯಲ್ಲಿ ತರೋದು ಬಹಳ ಮುಖ್ಯ. ಇಡೀ ವಚನ ಸಾಹಿತ್ಯದ ಸತ್ಯ ನಿಂತಿರೋದೇ. ನುಡಿಯ ಹಂಗಿನ್ನು ಅಂತ ಆಗ್ಲೇ ಹೇಳಿನಲ್ಲ, ಮುಕ್ತಾಯಕ್ಕಂದಾತು. ಆಮೇಲೆ ಬಸವಣ್ಣವರ ವಚನ, ಅದು ನಡೆ ನುಡಿ ಒಂದಾದ ಬದುಕಿದೆಯಲ್ಲ, ಅದು ಅರಿವು ಮತ್ತು ಆಚಾರ ಒಂದಾದ ಬದುಕು. ಇದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನನ್ನು ಅದ್ದಿ ನೀನು ಹೋಗು ಅಂತ ಹೇಳಿ ಚಾಲೆಂಜ್ ಮಾಡುವ ಮಟ್ಟಕ್ಕೂ ಬರ್ತಾರಲ್ಲ. ಅರಿವಿನ ಪ್ರಜ್ಞೆ ಎಷ್ಟು ಎತ್ತರಕ್ಕೆ ಹೋಗುತ್ತೆ. ನನ್ನ ನಡೆ ಅರಿವಿನ ಬೆಳಕಿನಲ್ಲೇ ಇರ್ತದೆ ಅಂತ ಹೇಳಿ ವಚನಕಾರರ ಬದುಕಿದ್ವು. ಬಸವಣ್ಣವರು ಅದನ್ನ ಹೇಳಿದ್ರು, ಅಲ್ಲಮ ಪ್ರಭು ಅದ್ ಹೇಳಿದ್ರು, ಅಕ್ಕ ಹೇಳಿದ್ರು, ಎಲ್ಲ ಶರಣರು ಅದೇ ಅರಿವನ್ನ ಬೆಳಗಿಸ್ಕೊಂಡ್ರು. ಬಸವಣ್ಣನವರು ಮಾಡಿರುವ ದೊಡ್ಡ ಕ್ರಾಂತಿ ಅಂದ್ರೆ ಅದು ಆನುಭಾವಿಕವಾದದ್ದೇ ಆಗಿರ್ಲಿ, ಲೌಕಿಕವಾದದ್ದೇ ಆಗಿರ್ಲಿ, ಅರಿವನ್ನ ಜಾಗೃತ ಮಾಡಿಕೊಂಡು ಹೀಗಿದೆ ಸತ್ಯ, ಈ ಸತ್ಯದ ದಾರಿಯಲ್ಲಿ ನಡೆದ್ರೆ ನಮ್ಮ ಬದುಕು ಸುಧಾರಿಸದೆ, ನಮ್ಮ ವೈಯಕ್ತಿಕ ಬದುಕು ಸುಧಾರಿಸದೆ, ನಮ್ಮ ಸಾಮೂಹಿಕ ಬದುಕು, ಸಾಮುದಾಯಿಕ ಬದುಕು, ನಮ್ಮ ವಿಶ್ವದ ಬದುಕು ಸುಧಾರಿಸದೆ ಅನ್ನೋ ಅರ್ಥದಲ್ಲಿ ಆ ಮಾತನ್ನು ಹೇಳ್ತಾರೆ. ಸೊ ವಚನ ಸಾಹಿತ್ಯ ಅಂದ್ರೆ ಅದು ಅರಿವನ್ನ ಬೆಳಗಿಸಿಕೊಡುವ ಒಂದು ದೊಡ್ಡ ಜ್ಯೋತಿಯ ರೀತಿಯಲ್ಲಿ. ಈ ಜ್ಯೋತಿ ಅನ್ನೋದೇ ನಿಜವಾದ ವಚನ ಸಾಹಿತ್ಯದ ಒಂದು ದೊಡ್ಡ ಶಕ್ತಿ. ಅದು ಇದನ್ನ ಮತ್ತೆ ಅದನ್ನ ಅಲ್ಲೆಲ್ಲೆಲ್ಲೆಲ್ಲೆ ಹಚ್ತಾ ಆ ಅರಿವಿನ ಬೆಳಗನ್ನ ವಿಸ್ತರಿಸ್ತಾ ಹೋದ್ರೆ ಕೊನೆಗೆ ಇರುವಂತಹ ಸ್ವಲ್ಪ ಕತ್ಲ ಅಲ್ಲೆಲ್ಲೆಲ್ಲೆಲ್ಲೆ ಕಡಿಮೆ ಆಗ್ತಾ ಹೋಗ್ಬಹುದು. ಈ ಅರಿವಿನ ಬೆಳಗನ್ನ ಬೆಳಗುವಲ್ಲಿ ನಮ್ಮ ಶಶಿಕಾಂತ್ ಪಟ್ಟಣವರು ಮತ್ತು ಸುಧಾ ಪಾಟೀಲ್ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಷಯ ಕುರಿತು ಹಾಗೆ ವಚನಗಳನ್ನು ಆಧರಿಸಿ ಇನ್ನು ಹಲವಾರು ಮಾತುಗಳನ್ನು ಹೇಳ್ಬೋದು. ಒಟ್ಟಾರೆ ಇದು ಅಂತರಂಗದ ಮುಕ್ಕಾಗದ ಶಕ್ತಿ ಅರಿವು, ಮುಕ್ಕಾಗದ ಪ್ರಜ್ಞೆ. ಅದನ್ನು ಬದಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಅರಿವನ್ನ ಜಾಗೃತ ಮಾಡಿಕೊಂಡು ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ನಾವು ಜಾಗೃತ ಮಾಡಿಕೊಂಡು, ನಾವು ಸುಮ್ಮನೆ ಭಾಷಣ ಪ್ರಿಯರಾಗಿದ್ದೇವೆ, ಬಹಳ ಮಾತಾಡ್ತೇವೆ ನಾವು, ಆದ್ರೆ ಒಂದಾದ್ರೂ ಅರಿವಿನ ಪ್ರಜ್ಞೆಯಲ್ಲಿ ಹೆಜ್ಜೆ ಇಟ್ಟಿದ್ದೇವೆ ಅನ್ನೋ ಪ್ರಶ್ನೆಯನ್ನು ಹಾಕೊಳ್ಬೇಕು. ಮತ್ತೆ ನಾನು ಅಲ್ಲಿಗೆ ಹೋಗ್ತೇನೆ. ಅರಿವು ಓದಲ್ಲ, ಅರಿವು ಅದು ಪ್ರಜ್ಞೆ. ಆ ಪ್ರಜ್ಞೆಯನ್ನು ನಾವು ಆಚಾರದಲ್ಲಿ ಅಥವಾ ಕ್ರಿಯೆಯಲ್ಲಿ ತಂದಾಗ ಮಾತ್ರ ನಾವು ಅದನ್ನು ಮಾತಾಡೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತೇವೆ. ಶರಣರು ನಮಗೆ ತೋರಿದ ದಾರಿ ಅಂತಹ ಒಂದು ಅರಿವಿನ ದಾರಿ ಅಂತ ಹೇಳ್ತಾನೆ. ಇಂಥ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತೇನೆ. ಸಂವಾದ ಸಾಧ್ಯ ಆದ್ರೆ ಕೆಲವು ವಿಷಯಗಳನ್ನು ನಾವು ಎಲ್ಲರೂ ಹಂಚಿಕೊಳ್ಳಬಹುದು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ವಚನಗಳು ಬರೀ ಓದಲ್ಲ, ಬರೀ ಅರಿವು ಅಲ್ಲ, ಅದು ಪೂರ್ಣ ಸ್ವರೂಪದ ಆಚಾರ ಎಂಬ ಹೊಸ ಶೀರ್ಷಿಕೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆಗೆ ವಿಷಯಗಳನ್ನು ಅತ್ಯಂತ ಉತ್ಕೃಷ್ಟವಾಗಿ ಹಂಚಿಕೊಂಡ ಸಾದರ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಅರಿವು ಎನ್ನುವುದು ಪ್ರಜ್ಞೆ, ಬೆಳಗನ್ನು ಮೂಡಿಸುವ ಅರಿವು ಎಂದು ಹೇಳುತ್ತಾ, ಅರಿವಿನ ಬೇರೆ ಬೇರೆ ಆಯಾಮಗಳಿವೆ. ಅಂತರಂಗದ ಅರಿವು, ಬಹಿರಂಗದ ಅರಿವು, ಲೌಕಿಕ ಅರಿವು, ಹೀಗೆ ಎಲ್ಲದರ ಬಗೆಗೆ ವಿವರವಾಗಿ ತಿಳಿಸುತ್ತಾ, ವಚನಗಳ ಉಲ್ಲೇಖದೊಂದಿಗೆ ನಾನು ದೇವರಾಗುವ ಪರಿಕಲ್ಪನೆಯನ್ನೂ ಸಹ ಕಟ್ಟಿಕೊಟ್ಟರು. ಎಲ್ಲ ವಚನಗಳಲ್ಲಿ ಅರಿವು ಈ ದಾರಿಯಲ್ಲಿ ನಡೆ ಎಂದು ಹೇಳುವುದರಲ್ಲೇ ಮುಕ್ತಾಯವಾಗುತ್ತದೆ ಎಂದು ತಿಳಿಸುತ್ತಾ,
ಅರಿವು ಆಧ್ಯಾತ್ಮಿಕ ಮತ್ತು ಲೌಕಿಕ ಬದುಕನ್ನು ಸಹ ಬೆಳಗುತ್ತದೆ. ಅರಿವು ಸಕಾರಾತ್ಮಕವಾಗಿರುತ್ತದೆ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯವಾಗುತ್ತದೆ, ಸದಾ ಎಚ್ಚರದ ಸ್ಥಿತಿಯಲ್ಲಿರುತ್ತದೆ. ಹೀಗೆ ಬಹಳಷ್ಟು ಆಸಕ್ತಿಕರವಾಗಿ ತಮ್ಮ ಮಾತುಗಳನ್ನು ಕಟ್ಟಿಕೊಟ್ಟರು. ತನ್ನ ತಾನು ಅರಿಯಬೇಕು ಎನ್ನುವ ಅರಿವಿನ ಸ್ವರೂಪವನ್ನು ಕಟ್ಟಿಕೊಟ್ಟು, ಅನುಭಾವದ ನೆಲೆಯಲ್ಲಿ ಅರಿವು ಎಂದರೆ ಏನು ಎಂದು ಹೇಳುತ್ತಾ, ಶರಣರು ಅರಿವನ್ನು ಹರವುತ್ತಾ ಹೋದರು, ಜನರು ಅರಿವನ್ನು ಸಂಪಾದಿಸಿಕೊಳ್ಳುತ್ತಾ ಹೋದರು. ಸತ್ಯವನ್ನು ಗಾಢವಾಗಿ ಅನುಭವಿಸುವುದು ಅರಿವು. ಅರಿವು ಬಯಲು ಸ್ಥಿತಿ. ಸಕಲ ಜೀವಾತ್ಮರ ಲೇಸನ್ನು ಬಯಸುವುದೇ ಅರಿವು ಎಂದು ಹೇಳುತ್ತಾ, ಬಹಳಷ್ಟು ಅಪ್ರತಿಮ ವಾಕ್ಯಗಳ ಅರಿವನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತಿದರು ಎಂದು ಹೇಳಬಹುದು. ಇದೊಂದು ಶರಣ ಮಾಸದಲ್ಲಿ ನಿಜಕ್ಕೂ ಸಾರ್ಥಕವಾದ ಉಪನ್ಯಾಸ. ಡಾಕ್ಟರ್ ಬಸವರಾಜ್ ಸಾದರ್ ಅವರ ಉಪನ್ಯಾಸ ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿ ಮೂಡಿಬಂದ ಅತ್ಯಂತ ಉತ್ಕೃಷ್ಟವಾದ ಉಪನ್ಯಾಸ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಸರ್. ನಮಸ್ಕಾರ ಮೇಡಮ್, ಧನ್ಯವಾದಗಳು. ಈಗ ದತ್ತಿ ದಾಸೋಹಿಗಳ ನುಡಿಗಳು. ಶಾರದಮ್ಮ ಮೇಡಮ್. ನಾನು ನಿನ್ನೆ ತಿಳಿಸಿದಂತೆ ಇವತ್ತು ನನ್ನ ವಿಷಯ ಹೇಳುವುದಂತಹದ್ದು ಏನೂ ಇಲ್ಲ. ಆದರೆ ಒಂದು ಪ್ರಶ್ನೆ, ತನ್ನ ಅರಿವೇ ತನಗೆ ಗುರುವಾದ ಮೇಲೆ ಬೇರೆ ಗುರುವಿನ ಅವಶ್ಯಕತೆ ಇಲ್ಲವಾ? ಗುರು ಬೇಕು ಅಂತ ಹೇಳ್ತಾರಲ್ಲ ಅಲ್ಲಮರು ಮುಕ್ತಾಯಕ್ಕನಿಗೆ. ಈ ವಿಷಯದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುತ್ತಾರೆ ಅಂತ ಅಂದ್ಕೊಂಡೇನಿ ಬಸವರಾಜ್ ಸಾದರ್ ಅವರು. ಅರಿವನ್ನ ಜಾಗೃತ ಮಾಡಿಕೊಳ್ಳೋದಕ್ಕೊಬ್ಬ ಗುರು ಬೇಕು. ನೋಡ್ರಿ, ಆ ಮಾತು ಹೇಳುವಲ್ಲಿ ಗುರುವಾದ ಅಲ್ಲಮ ಪ್ರಭು ಆ ಮಾತನ್ನು ಹೇಳುವಲ್ಲಿ ಅಹಂಕಾರ ನಿರಸನ, ನನ್ನಂತ ಗುರುನೂ ನಾನು ಗುರು ಅಲ್ಲ ಅನ್ನೋದನ್ನ ಅಹಂಕಾರ ನಿರಸನದ ರೀತಿಯಲ್ಲಿ ಹೇಳಿ ಆ ಮಾತನ್ನು ಹೇಳ್ತಾರೆ. ಆದ್ರೆ ತನ್ನನ್ನ ಅರಿಯುವ ದಾರಿಯನ್ನ ತೋರಿಸ್ಕೊರೋ ಗುರು ಬೇಕೇ ಬೇಕಲ್ವಾ? ಎಷ್ಟೇ ನಾವು ಆ ಮಾತುಗಳನ್ನ ಹೇಳ್ತಾ ಹೋದ್ರೂ ಕೂಡ ಸತ್ಯದ ಬೆಳಕನ್ನು ತೋರಿಸುವ ಒಬ್ಬ ಗುರು ಬೇಕು. ಆದ್ರೆ ಅದ್ಭುತವಾದ ಸತ್ಯ ಏನಂದ್ರೆ, ವಚನಕಾರರಲ್ಲಿ ಬಹಳ ಅದ್ಭುತವಾದ ಒಂದು ಮಾತು ಬರುತ್ತೆ, ಜ್ಯೋತಿಯ ಮುಟ್ಟಿದ ಬತ್ತಿ ಮತ್ತೆ ಜ್ಯೋತಿ ಎಪ್ಪುದಯ್ಯ ಅಂತ. ಗುರು ಮತ್ತು ಶಿಷ್ಯ ಅನ್ನುವ ಭಿನ್ನತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ವಚನಗಳು ಬರ್ತವೆ. ಅಂದ್ರೆ ಒಂದು ಜ್ಯೋತಿ ಇನ್ನೊಂದು ಜ್ಯೋತಿಯನ್ನು ಮುಟ್ಟಿದಾಗ ಮತ್ತೊಂದು ಜ್ಯೋತಿನೇ ಆಗೋದ್ರಿಂದ ಅಲ್ಲಿ ಭಿನ್ನತೆ ಇಲ್ಲ ಅನ್ನುವ ಅರ್ಥದಲ್ಲಿ. ಆದರೂ ಕೂಡ ತನ್ನನ್ನ ಅರಿಯೋದಕ್ಕೆ ಮಾರ್ಗದರ್ಶನ ಮಾಡುವ ಅಥವಾ ಪಥವನ್ನು ತೋರಿಸುವ ಗುರು ಬೇಕೇ ಬೇಕಾಗ್ತದೆ. ಅಥವಾ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟೆಲ್ಲ ನಮ್ಗೆ ಗೊತ್ತಿದೆಯಲ್ಲ, ಅರಿವು ಇದೆ ನಮ್ಮೊಳಗಡೆ. ಆದ್ರೆ ಯಾರಾದ್ರೂ ಒಬ್ರು ಹೇಳಿದಾಗ ಹೌದಲ್ಲ ಇದು ಅಂತ ಹೇಳ್ತೇವಲ್ಲ, ಆತನೇ ನಮಗೆ ಗುರು ಆಗ್ತಾನೆ. ಅದು ಬೇರೆ ಬೇರೆ ಸ್ತರದಲ್ಲಿ ಕೂಡ ಗುರುಗಳು ಬೇಕಾಗ್ತಾರೆ. ಅಲ್ಲಮ ಪ್ರಭುಗಳು ಆ ಮಾತನ್ನು ಹೇಳೋದು, ನಾನು ಗುರು ಅಲ್ಲ ಬಿಡು, ನೀನು ಗುರು ಅನ್ನೋ ಅರ್ಥದಲ್ಲಿ ಹೇಳಿರಬಹುದು. ಆದ್ರೆ ಗುರು ಬೇಕಾಗ್ತದೆ, ಖಂಡಿತವಾಗಿಯೂ ಬೇಕಾಗ್ತದೆ. ಧನ್ಯವಾದಗಳು ಸರ್. ಸುಧಾ ಅವರೇ, ಮುಂದಿನ ಪಟ್ಟಣ ಸರಿ ಕರೀರಿ. ಸಾಲಕ್ಕಿ ಸರ್ ಮಾತಾಡ್ತೀರಿ? ಹಲೋ. ಹಲೋ, ಮಾತಾಡಿ ಸರ್. ಬಸವರಾಜ್ ಸಾದರ್ ಅವರು ನಮಗೆ ಸಿಕ್ಕಿದ್ ಬಹಳ ಒಳ್ಳೆಯ ಸುಸಂಧಿ ಇರ್ಬೇಕು. ಬಹಳ ಧನ್ಯವಾದಗಳು ಮಾತುಗಳು. ನಿನ್ನೆ ಕೇಳ್ತದಲ್ಲ? ಕೇಳ್ತಾ ಇದೆ, ಹೇಳಿ ಸರ್. ನಿನ್ನೆ ಬಹಳ ನಿಷ್ಠೂರವಾದಿಗಳು ನನ್ನ 41, 25, 30 ವರ್ಷದ ಸ್ನೇಹಿತರು, ಹಿರಿಯ ಸ್ನೇಹಿತರು, ಬಸವರಾಜ್ ಅವ್ರ ಫ್ಯಾನ್. ನಾವು ಶರಣ ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು. ಸ್ಪಷ್ಟವಾಗಿ ಅವ್ರ ಕೂಡ ಸಾಕಷ್ಟು ಇದು ಮಾಡ್ತಿದೀವಿ. ಆಮೇಲೆ ನಿನ್ನೆ ಒಂದು ದಲಿತ ರಾಜಕೀಯ ಮುಖಂಡರು ಏರಿದ ಒಂದು ಸ್ಥಳವನ್ನು ಶುಚಿ ಮಾಡಿದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದು ನನಗೆ ಬಹಳ ಹಿಡಿಸ್ತದೆ. ಇದಕ್ಕೆ ನಾವು ನಿಷ್ಠೂರದು. ಇನ್ನೊಂದು ನಾಳೆ ಆಗಸ್ಟ್ 15 ಇರೋದ್ರಿಂದ ಬ್ಯೂಟಿ ಆಫ್ ಡೆಮೋಕ್ರಸಿ ಅನ್ನೋದರಲ್ಲಿ ಈಗಿನ ಸರ್ಕಾರ ನಿನ್ನೆ ಒಬ್ಬ ಪೌರ ಕಾರ್ಮಿಕ, ದಲಿತ ವರ್ಗದ ಪೌರ ಕಾರ್ಮಿಕ ಬಸವಣ್ಣಪ್ಪರನ್ನು ಮುಜರಾಯಿ ಸರ್, ಅದು ಪ್ರಜಾಪ್ರಭುತ್ವದ ಶಕ್ತಿ. ಅದು ಪ್ರಜಾಪ್ರಭುತ್ವದ ಶಕ್ತಿ. ಬಸವಣ್ಣನವರಿಗೆ ಮತ್ತೆ ನಾವು ಋಣಿಯಾಗಿರ್ಬೇಕು. ಅಂದ್ರೆ ಕಾಯಕದ ಮೂಲಕ ಆ ಮಟ್ಟಕ್ಕೆ ಏರಿದ ಒಬ್ಬ ವ್ಯಕ್ತಿ, ಆ ಬದುಕನ್ನ ಕಂಡಂತ ವ್ಯಕ್ತಿನೇ ಅದನ್ನ ಉಸ್ತುವಾರಿ ನೋಡೋದ್ರಿಂದ ಅಲ್ಲಿ ಒಂದು ಹೊಸ ಕ್ರಾಂತಿನೇ ಅದು. ಒಂದ್ ರೀತಿ ಬಸವಣ್ಣನ ಕ್ರಾಂತಿಯ ಪರಿಣಾಮನೇ ಅದು. ಒಂದ್ ರೀತಿ ಅವರು ಬಸವಂತಪ್ಪ ಅವರು, ನಾನು ಒಂದು ಸಭೆಯಲ್ಲಿ ಕೂಡಿದಾಗ ನಾನು ಅವ್ರ ಮಾತನ್ನ ಕೇಳಿದ್ದೇನೆ. ವಚನಗಳನ್ನ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅವರು. ಅಲ್ಲಿರುವಂತಹ ಕಾರ್ಮಿಕ ಪ್ರಜ್ಞೆ, ಅಲ್ಲಿರುವಂತಹ ದುಡಿಮೆಯ ಪ್ರಜ್ಞೆ, ಅಲ್ಲಿರುವಂತಹ ಕಾಯಕ ಪ್ರಜ್ಞೆ, ಅಲ್ಲಿರುವಂತಹ ಆದಾಯದ ಪ್ರಜ್ಞೆ,
ಮಾರ್ಕ್ಸಿಸ್ಟ್ ಹಿನ್ನೆಲೆಯಲ್ಲಿ ಓದಿದ್ರು ಕೂಡ ಬಸವಣ್ಣನವರ ಹಿನ್ನೆಲೆಯಲ್ಲಿ ಅವುಗಳನ್ನ ಅರ್ಥೈಸುವಷ್ಟು ಅವ್ರು ಆಳವಾದ ಅಧ್ಯಯನ ಮಾಡ್ಯಾರೆ. ಅವರು ಸುಮ್ಮನೆ ಮಂತ್ರಿಗಳಾಗೋದಿಲ್ಲ. ಖಂಡಿತವಾಗಿಯೂ ಆ ಕ್ಷೇತ್ರದಲ್ಲಿ ಬದಲಾವಣೆ, ಇಂತಹ ಬದಲಾವಣೆ ಬಹುಶಃ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ನಾಡಿನಲ್ಲಿ ಆಗ್ತಾ ಇರೋದು ಬಸವಣ್ಣನವರು ಮಾಡಿದ ಕ್ರಾಂತಿ ಅಂತ ನಾನು ಭಾವಿಸ್ಕೋತೀನಿ ಸರ್. ಇದು ಡೆಮೋಕ್ರಸಿ, ಬ್ಯೂಟಿ ಆಫ್ ಡೆಮೋಕ್ರಸಿ ಅನ್ಬೋದಲ್ಲ. ಎಸ್, ಖಂಡಿತವಾಗಿ. ಇನ್ನೊಂದು ವಿಷಯ ಅಂತಂದ್ರೆ, ತಾವು ಬಹಳ ಸ್ಪಷ್ಟವಾಗಿ ನಮ್ಮ ವಿಷಯವನ್ನು ವಿಚಾರವನ್ನು ಇದೊಂದು ಕೂಡಿಸಿದ್ರಿ. ಧನ್ಯವಾದಗಳು ಸರ್. ಆಚಾರವನ್ನು ಕೂಡಿಸಿದ್ದು ಬಹಳದು. ಆಮೇಲೆ ಸಾದರ್ ಅವರ ವಚನಯಾನ ಮತ್ತು ಚುಟುಕುಗಳು ಪ್ರತಿ ದಿವಸ ನಾವು ನೋಡ್ತಿರ್ತೀವಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಇವತ್ತು ನಾವು ಬಸವರಾಜ್ ಸಾದರ್ ಒಬ್ರು ರಾಜ್ಯದ ಒಬ್ಬ ಶ್ರೇಷ್ಠ ಚಿಂತಕರಲ್ಲಿ ಒಂದು. ಅಯ್ಯೋ ಇಲ್ಲ ಸರ್, ಇಲ್ಲ, ಬಹಳ ಜನ. ಇಂದಿನ ಉಪನ್ಯಾಸ ಬಹಳ ಅದ್ಭುತವಾದ ಅರಿವು, ಆಚಾರ ನಾವೆಲ್ಲ ಕೇಳ್ತೀವಿ. ಕನ್ನಡ ಸಂಪ್ರದಾಯದಲ್ಲಿ ಬಸವಣ್ಣನವರ ಅರಿವು, ಅಲ್ಲಮನ ಬಯಲು, ವಿಷಯಗಳು. ಈ ನೆಲೆಯಲ್ಲಿ ಈ ಒಂದು ಉಪನ್ಯಾಸವನ್ನು ಏರ್ಪಡಿಸಿದ ನಮ್ಮ ಪಟ್ಟಣ್ ಸರ್ಗೆ ಧನ್ಯವಾದ ಹೇಳಿ. ಅಂದ್ರ ನಮ್ಮ ಪ್ರಿನ್ಸಿಪಲ್, ನಮ್ಮ ಚಾನ್ಸಲರ್, ವೈಸ್ ಚಾನ್ಸಲರ್ ಇಲ್ಲ, ನಮ್ಮ ವೇದಿಕೆ ಚಾನ್ಸಲರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ನನ್ನ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಈಗ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ ಒಂದೆರಡು ನುಡಿಗಳು. ಬಹುಶಃ ಇವತ್ತಿನ ಉಪನ್ಯಾಸ ಒಂದು ಹಂಡೆ ಹಾಲು ಕುಡ್ದಂಗ ಅಂತಕ್ಕಂಥ ಒಂದು ಜನಪದಿ ಹೇಳ್ತಾರ. ಒಂದು ಗ್ಲಾಸ್ ಹಾಲು ಕುಡಿಯಕ್ ಆಗಲ್ಲ, ಅಷ್ಟೊಂದು ಸಂತೋಷ. ಬಹಳ ಸುಮಾರು 56 ನಿಮಿಷಗಳವರೆಗೆ ನಿರಂತರವಾಗಿ ಡಾಕ್ಟರ್ ಸಾದರ್ ಸರ್ ಕೆಲಸ ಮಾಡಿದ್ರು. ನನಗ ಸಾದರ್ ಸರ್ ಆಕಾಶವಾಣಿ ದೂರದರ್ಶನಕ್ಕೆ ಹೋಗಲಾರ್ದ ಯಾವ್ದೋ ಒಂದು ವಿಶ್ವವಿದ್ಯಾಲಯ ಆಗಿತ್ತಂದ್ರ ಬಹುಶಃ ಸಾಕಷ್ಟು, ಇಲ್ಲ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಮುಖಸ್ತುತಿ ಅಲ್ಲ ಸರ್, ಸಾಕಷ್ಟು ಗೊಂದಲಗಳಿಗೆ ಇತ್ಯರ್ಥ ಸಿಗ್ತಕ್ಕಂತ ಕೆಲಸ ಆಗ್ತಿತ್ತು ಅಂತ. ಇದನ್ನ ಆನೆಸ್ಟ್ ಸಬ್ಮಿಷನ್ ಸರ್. ಇಲ್ಲೇ ನಿಮ್ಗೆ ಕೇಳಿದ್ದಕ್ಕೆ ಹೇಳ್ತೇನೆ, ಇದು ಕೂಡ ನೋಡಿ ಅಂಥದ್ದು ಅಪೇಕ್ಷೆ. ಆಮೇಲೆ ಕನ್ನಡ MA ಮಾಡಿದವ್ರಿಗೆ ಅಂಥದ್ದೇ ಇರ್ತದೆ, ಅದನ್ನು ಹೇಳ್ತೇನೆ. ಆದ್ರೆ ದುರದೃಷ್ಟ ನೋಡಿ, ಮೊದಲನೇ ರ್ಯಾಂಕು, ಗೋಲ್ಡ್ ಮೆಡಲ್ಸು, ಡಿಪ್ಲೊಮಾ ಎಲ್ಲ ಮಾಡಿದ್ರು ಸರ್ಕಾರದ KPSC ನಲ್ಲಿ ಫಸ್ಟ್ ಪ್ಲೇಸ್ ಇಂಟರ್ವ್ಯೂನಲ್ಲಿ ತಗೊಂಡ್ರು ಕೂಡ ನನಗೆ ನೌಕರಿ ಸಿಗ್ಲಿಲ್ಲ. ಬಿಕಾಸ್ ಆಫ್ ದಿ ಪಾವರ್ಟಿ. ಕೂಲಿ ಮಾಡಿ ಬದುಕ್ತಿದ್ವಿ, ನಮ್ಮ ಅಪ್ಪ ಅವ ನಮ್ಮನ್ನು ಕೂಲಿ ಮಾಡೇ ಬೆಳೆಸಿದ್ದು. ಸರ್ಕಾರದ ಹಂತದಲ್ಲಿ ಒಂದು ಕಾಲೇಜ್ನಲ್ಲಿ ನೌಕರಿ ಸಿಗ್ಲಿಲ್ಲ. ಒಂದು ಯೂನಿವರ್ಸಿಟಿಗೆ ನನಗೆ ಅಪಾಯಿಂಟ್ಮೆಂಟ್ ಆಗಿತ್ತು, ಗುಲ್ಬರ್ಗಾ ಯೂನಿವರ್ಸಿಟಿಗೆ. ಅಲ್ಲಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ಅಲ್ಲಿ ವೈಸ್ ಚಾನ್ಸಲರ್ ರಿಜೆಕ್ಟ್ ಮಾಡಿದ್ರು. ನನಗೆ ಇನ್ನೂ ದೊಡ್ಡ ನೋವು ಅಂದ್ರೆ, ನಿಜವಾಗಿ ನಾನು ಅಧ್ಯಾಪಕ ಆಗ್ಬೇಕು ಅನ್ನೋ ದೊಡ್ಡ ಆಸೆ ಇತ್ತು, ಬಟ್ ನನ್ನ ಲೈಫ್ ಸಿಗ್ಲಿಲ್ಲ. ಕೊನೆಗೆ UPSCಗೆ ಹೋದೆ, ಅಲ್ಲಿ ಮೆರಿಟ್ ನಲ್ಲಿ ನಾನು ಸೆಲೆಕ್ಟ್ ಆಯ್ತು. ಅಂದ್ರೆ ನೀವು ಹೇಳಿದ ಅಪೇಕ್ಷೆಯನ್ನು ನಾನು ಎಷ್ಟು ನೊಂದ್ಕೊಂಡು ಅದನ್ನು ಸ್ವೀಕರಿಸ್ತೇನೆ ಅನ್ನೋದಕ್ಕೆ ಉದಾಹರಣೆ ಹೇಳಿದೆ. ಏನ್ ಮಾಡೋದು, ಆಗ್ಲಿಲ್ಲ ಅಷ್ಟೇ. ಧನ್ಯವಾದ ಸರ್. ಜ್ಞಾನ ಅದು ಚನ್ನಬಸವಣ್ಣನ ಎಡಗಾಲು, ಕ್ರಿಯೆ ಅದು ಚನ್ನಬಸವಣ್ಣನ ಬಲಗಾಲು. ನಾನು ಅವರ ಪಾದ, ನೀನು ಅವರ ಚಮ್ಮಾವಿ ನೋಡ ಕಪಿಲ ಸಿದ್ಧಂಬಲಿ. ಬಹುಶಃ ಜ್ಞಾನ ಮತ್ತು ಕ್ರಿಯೆಗಳ ಬಗ್ಗೆ ಎಷ್ಟು ಇಡೀ ಜೀವನ ಅವ್ರು ಹೇಳ್ದಂಗ ಮಾಡ್ತಕ್ಕಂಥ ಕೆಲಸ. ಜ್ಞಾನ ಮತ್ತು ಕ್ರಿಯೆಗಳ ಬಗ್ಗೆ, ಅರಿವಿನ ಬಗ್ಗೆ, ಇದು ಶರಣರ ಚಳುವಳಿ, ಅರಿವಿನ ಆಂದೋಲನ ಮತ್ತು ಆಚಾರದ ಅನ್ವಯಿಕ ಅಂದ್ರೆ ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಿದ್ರು. ಹೀಗಾಗಿ ನಾನು ಅವರ ಪಾದ, ನೀನು ಅವರ ಚಮ್ಮಾವ್ಗೆ, ದೇವರನ್ನ ಚಮ್ಮಾವ್ಗೆ ಅಂತಕ್ಕಂತ ಹೇಳ್ತಕ್ಕಂಥ ಪ್ರತಿಮೆ ನೋಡ್ರಿ ಸರ್, ಯಾರಿಗೂ ಬಹುಶಃ ಜಗತ್ತಿನಾಗ ಅದರ ಸೂಕ್ಷ್ಮತೆಯನ್ನು ನೋಡಿದಾಗ ಯಾರಿಗೂ ಬರೋದು. ಅದು ನಿಜವಾಗಿಯೂ ಕಾಳಜಿ ಅಂತ್ರಿ ಅಂತಕ್ಕಂಥ ವಿಚಾರದೊಳಗೆ ತಾವು ಹೇಳಿದ್ರಿ. ಅದೇ ರೀತಿಯಾಗಿ ಅಲ್ಲಮ್ಮ ಜ್ಞಾನ ಅವರು ಬಹಳ ನಿರಾಳವೆಂಬ ಕೂಸಿಂಗೆ ಬೆನ್ನೆಯ ನಿಕ್ಕಿ ಹೆಸರಿಟ್ಟವರಾರು, ಅಕಟಕಟ ಇದು ಶಬ್ದದ ಲಜ್ಜೆ ನೋಡ ಅಂತಕ್ಕಂಥ. ಶಬ್ದದ ಕೂತಕ, ಶಬ್ದದ ಸೊಡರು, ಶಬ್ದದ ಸಂತೆ, ಶಬ್ದದ ಸೂಳೆ, ಅಂದ್ರೆ ಶಬ್ದವನ್ನ ನಿರಾಕರಣ ಮಾಡ್ತಕ್ಕಂಥ ಮೌನದೊಳಗೆ ಶಬ್ದಕ್ಕೂ ಮೀರಿದಂತ ಒಂದು ಶಕ್ತಿ ಇದೆ. ಅದು ಅರಿವಿನ ಆಂದೋಲನ ಅಂತಕ್ಕಂಥದ್ದು ಅಲ್ಲಮರು ಬಹಳ ಸಲ ಹೇಳ್ತಾರೆ. ಮತ್ತೆ ಬಹಳ ಸಲ ಸರ್ ಅಲ್ಲಮರ ವಚನಗಳನ್ನ ಬಹಳ ಕಠಿಣ ಅಂತಾರ. ಬಟ್ ಅಲ್ಲಮರ ವಚನಗಳನ್ನ ಓದ್ತಾ ಹೋದಾಗ ಬಹುಶಃ ನಾವು ಆ ಅಲ್ಲಮನೊಳಗೆ ಲೀನ್ ಹಾಕಿವಿ, ಅಲ್ಲಮನ ಒಳಗೆ ಪರಕಾಯ ಪ್ರವೇಶ ಅಥವಾ ನಾವು ಅಲ್ಲಿ ಹೋಗ್ತೀವಿ ಅಂತಕ್ಕಂಥ ಒಂದು ಜಿಜ್ಞಾಸೆ ಉಂಟಾಗುತ್ತೆ. ಅಷ್ಟೊಂದು ಅರ್ಥಪೂರ್ಣ ಮತ್ತು ಕಾಳಜಿಯನ್ನ ಅದರ ಗಜೇಶ್ ಮಸಣಿ, ಅರಿವಿನ ಮಾರಿ ತಂದೆ, ಆಮೇಲೆ ಆದಯ್ಯ, ಈ ಎಲ್ಲ ಮೇಲ್ಪರದರಿನ ವಚನಕಾರರು ಇವರ ಅಂದ್ರೆ ನಾನು ಜಾತಿಯಿಂದ ಅಂತಲ್ಲ, ಅರಿವಿನ ಆಂದೋಲನವನ್ನ ಮುಖ್ಯವಾಗಿ ಇಟ್ಟುಕೊಂಡು ಬದುಕಿಗೆ ಅನ್ವಯಿಸಿ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ಶರಣರು ನಿಜಕ್ಕೂ ಮಾಡಿದ್ರು. ಅದಕ್ಕೆ ಅಲ್ಲಮ್ಮ ನನ್ನ ಹೃದಯ ನಾನೇ ದೇವ ನೋಡ ಗುಹೇಶ್ವರ, ನನ್ನ ನೋಡೆ ನಾನೇ ದೇವ ನೋಡ ಗುಹೇಶ್ವರ, ದೇವರನ್ನ ಹೊರಗೆ ಹುಡುಕಾಡ್ತಕ್ಕಂಥ ಕಾರ್ಯವನ್ನ ಮಾಡ್ಲಿಲ್ಲ. ಇವೆಲ್ಲ ಹೇಳ್ತಾ ಬಹುಶಃ ಬಸವಣ್ಣನವರ ಸಮಗ್ರ ಅರಿವಿನ ಆಂದೋಲನಕ್ಕ ಮುನ್ನುಡಿ ಬರೆದವ್ರು ಯಾರಂದ್ರೆ ಅದು ಅಲ್ಲಮರು. ಅವರು
ಶಿವಗುರುವೆಂದು ಬಲ್ಲಾತನೆ ಗುರು, ಶಿವಲಿಂಗವೆಂದು ಬಲ್ಲಾತನೆ ಗುರು, ಶಿವಜಂಗಮವೆಂದು ಇಂತಿ ಪಂಚವಿಧ ಪಂಚಬ್ರಹ್ಮವನ್ನು ಅರಿತ ಮಹಾ ಸಂಗನ ಬಸವ ಎನಗೆಯೂ ಗುರು ನಿನಗೆಯೂ ಗುರು. ನಿನಗೂ ಗುರು. ಆಮೇಲೆ ವಿಳಾಸವಾದವು ನಮ್ಮ ಸಂಗನ ಬಸವಣ್ಣ ಗುಹೇಶ್ವರ, ನೀವು ಅಲ್ಲಮ್ಮ ಗುಹೇಶ್ವರ ಲಿಂಗದಲ್ಲಿ ವಿಳಾಸವಾದನು ನಮ್ಮ ಸಂಗನ ಬಸವಣ್ಣ. ಈ ಒಂದು ವಚನ ಆಂದೋಲನ ಬಹುಶಃ ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಕೆಲವರಲ್ಲಿ ಈ ವಚನಗಳನ್ನ ಅರ್ಥ ಮಾಡ್ಕೊಂಡು ಅವುಗಳ ಆಶಯಗಳನ್ನ ಗುರುತಿಸಿ ಅಥವಾ ರಪಟಾದಿಗಳ ಏನು ಗ್ರಾಮೆಟಿಕಲ್ ನಾವ್ ಏನ್ ಮಾಡ್ತೀವಲ್ಲ ಪಾಠಾಂತರದೊಳಗಿರ್ತಕ್ಕಂಥ ಗೊಂದಲಗಳನ್ನ ಇನ್ನು 5 ಸಂಪುಟ ಸುಮಾರು 30 ವರ್ಷಗಳವರೆಗೆ ಅಂದ್ರೆ 98ರೊಳಗೆ ನಾವು ಏನ್ ಕಲಬುರಗಿ ಸರ್ ಸೆನಪ್ರಿಯ ಸಂಪುಟ ಮಾಡಿದ್ರು, ಅಲ್ಲಿಂದ ಇಲ್ಲಿಯವರೆಗೆ ಬರದಂತ ನೋಡಿದಾಗ ನನಗೆ ಬಹಳ ನೋವು. ಅಂದ್ರೆ ಇದನ್ನ ಯಾರ ಮುಂದೆ ಹೇಳ್ಕೋಬೇಕು ಅಂತಕ್ಕಂಥದ್ದು ಆಗೋಲ್ದು. ಒಂದು ಶರಣ ಸಾಹಿತ್ಯ ಪರಿಷತ್ ಆಗ್ಲಿ, ಬಸವ ಸಮಿತಿ ಆಗ್ಲಿ, ಕನ್ನಡ ಇದನ್ನ ಕಲಬುರಗಿ ಟ್ರಸ್ಟ್ ಆಗ್ಲಿ, ಅಥವಾ ಈ ವಿಶ್ವವಿದ್ಯಾಲಯಗಳಾಗ್ಲಿ, ಸಂಪುಟಗಳ ಎಲ್ಲವೂ ಕೂಡ ಅಂದ್ರೆ ಎಲ್ಲೋ ಒಂದು ಹಂತಕ್ಕೆ ನಿರಾಸಕ್ತಿಯೋ ಅಥವಾ ಅದರ ಕಾಳಜಿ ಇಲ್ಲವೋ ಏನೋ ಅಂತಕ್ಕಂಥ ಸಣ್ಣ ಪುಟ್ಟ ಅದನ್ನ ಕಲಬುರಗಿ ಅವರು ಬಹಳ ಸಮಾನವಾಗಿ ತಿಳ್ಕೊತಿದ್ರು ಸರ್. ನಾನು ಒಮ್ಮೆ ಹೇಳಿದಾಗ ಅವರು ಅರಮನೆಯ ಹಂಗಿನ ಕೂಡ ಅವ್ರು ತಂದು ಪ್ರಸಾದವ ಮಾಡಬಾರ್ದು ಅಂತ ಚನ್ನಬಸವಣ್ಣ ವಚನ ಹೇಳಿದ್ರು. ನಾನು ಅವಾಗ ಸರ್ ಇದು ಅರಮನೆ ಇರ್ಲಿಕ್ಕಿಲ್ಲ, ಅರಮನೆ ಹಂಗಿನ ಕೂಡ ಅವ್ರು ತಂದು ಪ್ರಸಾದವ ಮಾಡು, ಸಾದರ ಸರಮನೆಯನ್ನು ಅಡಿಗೆ ತಂದು ನಮ್ಮ ಮನೆ ಜಂಗಮರಿಗೆ ಊಟಕ್ಕೆ ಹಾಕ್ಬಾರ್ದು ಅಂತಕ್ಕಂಥ ನನಗಂದೆ. ಅವರು ಇದು 3 ಸಂಪುಟದಾಗ ಹಂಗ ಬಂದವ್ ಸರ್, 2 ಸಂಪುಟದಾಗ ಹಂಗ ಬಂತು. ಅವರು ನೀ ಏನ್ ಹಂಗ ಹೇಳ್ತೀನಿ, ನೀ ಏನ್ ಫಾರ್ಮಸಿ ಮನುಷ್ಯ ನಿಂಗೆ ಗೊತ್ತಿಲ್ಲ ಹಂಗೆ ಒಂದು ತೇಲಿ ಬಿಟ್ರು. ಬಟ್ 2 ದಿವಸ ಆದ್ಮೇಲೆ ಫೋನ್ ಮಾಡಿ, ನಾನು ಪುಣದಾಗ 6 ಗಂಟೆಗೆ ಫೋನ್ ಮಾಡಿ, ಪಟ್ಟಣ ಹೇಳೋದು ಕರೆ ಐತಿ, ಅರಮನೆ ಅಲ್ಲದ ಆರಮನೆ ಅಂತಕ್ಕಂಥದ್ದು. ಸರ್ ಅರಮನೆಗೆ ಇನ್ನೊಂದು ಅರ್ಥ ಇದೆ. ಅರಮನೆ ನಮ್ಮ ನಾನೊಂದು ಲೇಖನ ಬರೆದಾಗ ನನ್ನ ಗುರುಗಳು ಕಾಪ್ಸೆ ಅವ್ರು ಹೇಳಿದ, ಅರಮನೆ ಅನ್ನೋದು ಅರಮನೆ, ಅರ್ಧ ಮನೆ ಅಂತದ್ದು, ಅರ್ಧ ಮನೆ ಇನ್ನೊಂದು ಪೂರ ಪರಿಪೂರ್ಣ ಅಲ್ಲ ಅದು ಅನ್ನೋದು ಅರ್ಥ ಇದೆ. ಅದಕ್ಕ ಈ ರೀತಿಯಾಗಿ ನಾವು ಅಂದ್ರೆ ಕಲಬುರಗಿ ಅಂತವ್ರಿಗೆ ಇದನ್ನ ತಿಳ್ಕೊಳ್ತಕ್ಕಂಥದ್ದು ಅಥವಾ ತಿದ್ದುಕೊಳ್ತಕ್ಕಂಥದ್ದು ಈಗ ಏನಾಗ್ಬಿಟ್ಟಿದೆ ಸರ್, ಯಾರಿಗಾದ್ರೂ ವಚನ ಸಾಹಿತ್ಯದ ಬಗ್ಗೆ ಏನಾದ್ರು ಹೇಳಕ್ ಹೋದ್ರೆ, ಈ ಉದಾಹರಣೆಗೆ ತನುವ ಬೇಡಿದರೆ ನೀವೇ, ಮನವ ಬೇಡಿದರೆ ನೀವೇ, ಧನವ ಬೇಡಿದರೆ, ಧನ ಬೇಡಿಕೆ ನೀಡಿಕೆ ಇಲ್ಲ ವಚನ ಸಾಹಿತ್ಯದೊಳಗ. ಶರಣದ ಚಳವಳಿ ಒಳಗ ಧನ ಮೆಟೀರಿಯಲ್ ಆಗತ್ತ, ತನು ಮನ ಭಾವ ಆಗತ್ತ, ಅದು ತನು ಮನ ಭಾವ ಆಗತ್ತ, ಧನ ಇಟ್ ಇಸ್ ಮೆಟೀರಿಯಲ್ ಆಗತ್ತ, ಮಟೀರಿಯಲ್ ವಸ್ತು ಆಗತ್ತೆ. ತನುವ ಬೇಡಿದರೆ ನೀವೇ, ಮನವ ಬೇಡಿದರೆ ನೀವೇ, ಘನವ ಬೇಡಿದರೆ ನಿಮ್ಮ ಶರಣಂಗೆ. ಘನವ ದಿಸ್ ಇಸ್ ವಾಟ್ ಐ ಪರ್ಸನಲಿ ಫೆಲ್ಟ್ ಅಂಡ್ ಐ ಯೂಸ್ ಟು ಟೆಲ್ ಹಿಮ್. ಆಮೇಲೆ ಸರ್ ಹೇಳಿದೆ, ಸರ್ ಆರಂಭವ ಮಾಡುವೆ ಗುರುಪೂಜೆ ಗೆಂದು ಅಂತಿರಲ್ಲ, ಗೆಂದು ಅಲ್ಲ ಎಂದು. ಯಾಕಂದ್ರೆ ಗುರು ಅಂತಕ್ಕಂಥದ್ದು ಒಂದು ಪ್ರಜ್ಞೆ, ಅರಿವು ಅಂತಕ್ಕಂಥದ್ದು. ಆರಂಭವ ಮಾಡುವೆ ಗುರುಪೂಜೆ ಎಂದು, ವ್ಯವಹಾರವ ಮಾಡುವೆ ಲಿಂಗಾರ್ಚನೆ ಎಂದು, ಈ ರೀತಿಯಾಗಿ ತಗೋಬೇಕು ಸರ್ ಅಂತಂದಾಗ ಅವರು ಇಲ್ಲ ನಿಂಗೆ ಅದ್ರ ಆಕಾರ ಬೇಕಪ್ಪ, ನೀನ್ ಹಂಗ ಅಂತೀನಿ, ನಮ್ಗೊಂದು ಶಾಸ್ತ್ರ ಅದ, ನಮ್ಗೊಂದು ಪದ್ಧತಿ ಅದ, ನೀನ್ ಹೇಳ್ದಂಗ ಅಲ್ಲಿ ನೀ ಹೇಳುದು ಖರೆ ಇರ್ಬೋದು, ಆದ್ರೆ ನಾವು ಒಪ್ಪಂಗಿಲ್ಲ ಅಂತ ಒಪ್ಕೊಳ್ಳಿಲ್ಲ ಸರ್. ಇಲ್ಲ ಬಾಳ ಕಡೆ ಹಂಗಿದೆ ಸರ್. ಈಗ ಇದು ಇದೆಯಲ್ಲ, ದಯವಿಲ್ಲದ ಧರ್ಮ ವದಾವುದಯ ಅಂತಲ್ಲ, ಅಲ್ಲ ಅದು ದಯವಿಲ್ಲದ ಧರ್ಮವಾದ ಏವುದಯ, ಏನ್ ಮಾಡಕ್ ಸಾಧ್ಯ, ಏನ್ ಕೊಡಕ್ ಸಾಧ್ಯ ಅಂತ. ಹೌದು ಹೌದು ಹೌದು, ಎಲ್ಲರೂ ಅದನ್ನ ಆವುದಯ ಅಂತ ಕೇಳ್ತಾರೆ. ಹೌದು, ನಾನು ಅವಾಗಿಂದು ಏವುದಯ್ಯನ ಅಂತ ಹೇಳಿದ್ವಿ ಸರ್ ಅವ್ರಿಗೆ, ಅಂದ್ರೆ 25-30 ಇಯರ್ಸ್ ಬ್ಯಾಕ್. ಏನ್ ಕೊಡ್ಲಿಕ್ಕೆ ಸಾಧ್ಯ ಐತೆ ಅಂದ್ರೆ ಧರ್ಮ ಏನ್ ಕೊಡಕ್ ಸಾಧ್ಯ ಐತೆ. ಎಕ್ಸಾಕ್ಟ್ಲಿ. ಈ ರೀತಿಯಾಗಿ ನನ್ನ ಒಂದು ಕಳಕಳಿಯ ವಿಜ್ಞಾಪನೆ, ನೀವು ಮಿತಭಾಷಿಗಳು, ನಾನು ಹೇಳಿದಲ್ಲ ಸಾಕಷ್ಟು ಜನ ರಾಜಕೀಯ ಪ್ರಜ್ಞೆಯನ್ನ ಸಾಹಿತಿಗಳು ಹೊಂದಿರಬೇಕು, ಅದು ರಾಜಕಾರಣಿಗಳಾಗಬಾರ್ದು. ಇವತ್ತು ಬಹುತೇಕ 90% ರಾಜಕಾರಣಿಗಳಾಗ್ಯಾರ. ರಾಜಕಾರಣಿಗಳು ಇನ್ನು ಸಾಹಿತ್ಯ ಪರಿಷತ್ತು ಅಥವಾ ಸಾಹಿತ್ಯ ಸಮ್ಮೇಳನ ಇಂಥವೆಲ್ಲ ಆಗಾಕತ್ತಾರ. ನನಗ ಬಹಳ ನೋವು ಸರ್. ಅಂದ್ರೆ ಸಾಹಿತಿಗಳು ಅಂತ ನಾವು ಗುರುತಿಸ್ಕೊಳ್ಳೋದು ಕೂಡ ಒಮ್ಮೆ ನನಗೆ ನೋವು ತರ್ತೈತಿ. ಅದಕ್ಕೆ ನಾವ್ ಎಲ್ಲೂ ಸಾಹಿತಿಗಳ ಸಹಿತ ಹೇಳಬಾರ್ದು ಅಂತ ಅಂದ್ರೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಸರ್. ಅದಕ್ಕೆ ತಮ್ಮಂತವರ ಪ್ರಾಮಾಣಿಕರ ಅಥವಾ ಒಂದು ಬದ್ಧತೆ ಉಳ್ಳವರು ತಾವು ನೋಡ್ರಿ, ಎಲ್ಲಿ ಹೋದ್ರು ಕೂಡ ನೀವು ದೂರದರ್ಶನದಾಗ ಹೋಗ್ಲಿ, ಆಕಾಶವಾಣಿ ಒಳಗೆ ಹೋಗ್ಲಿ, ಒಂದು ಟ್ರೆಂಡ್ ಸೆಟ್ ಮಾಡಿದ್ರಿ. ಇವತ್ತು ಆ ಟ್ರೆಂಡ್ ಒಳಗೆ ಎಲ್ಲರೂ ಬರಕತ್ತಾರ. ಇವತ್ತ ವಚನಗಳ ಬಗ್ಗೆ ಧಾರವಾಡ ವಿಶ್ವ ಆಕಾಶವಾಣಿ ಆಗ್ಲಿ ಎಲ್ಲ ಕಡೆ ಆ ರೀತಿಯಾಗಿ ವೃತ್ತಿ ಪ್ರವೃತ್ತಿಯನ್ನ ಒಂದು ಸಮಾನ ಹಂತದೊಳಗೆ ತಗೊಂಡೋಗಿ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಿದೆ. ಮುಂದೂ ಕೂಡ ನನಗೆ ಇಲ್ಲೇ ಒಂದು ವಿಷಯ ಹೇಳಲೇಬೇಕಿಲ್ಲ, ಇದು ಬಹಳ ಮುಖ್ಯವಾದದ್ದು. ನಾನು ಸಂದರ್ಭ ಬಂದಿದ್ರಿಂದ ಹೇಳಿದೆ, ನಿಮಗೆ ಆಶ್ಚರ್ಯ ಹೇಳ್ತೇನೆ, ವಚನಗಳನ್ನ ಆಕಾಶವಾಣಿಯಲ್ಲಿ ಭಕ್ತಿ ಗೀತೆಗಳ ಒಂದು ಸೆಕ್ಟಿಗೆ ಸೇರಿಸಿರ್ಲಿಲ್ಲ. ಬೆಂಗಳೂರು ಆಕಾಶವಾಣಿಯಲ್ಲಿ ಗೀತಾರಾಧನಾ ಅಂತ ಒಂದು ಪ್ರೋಗ್ರಾಮ್ ಇದೆ, ಗೊತ್ತಲ್ಲ? ಗೀತಾರಾಧನಾ ಅಂತ. ಗೀತಾರಾಧನಾ ಅಂದ್ರೆ ಏನದ್ರ ಅರ್ಥ ಅಂದ್ರೆ ಗೀತೆಯನ್ನ ಆರಾಧಿಸುವ ಹಾಡುಗಳನ್ನು ಅರ್ಥದ್ದು. ಅಲ್ಲಿ ದಾಸರ ಕೀರ್ತನೆಗಳಿದ್ವು, ಅಲ್ಲಿ ವಚನಗಳನ್ನ ಅವರು ಸೇರಿಸ್ತಿರ್ಲಿಲ್ಲ. ನಾನು ಡೈರೆಕ್ಟರ್ ಆದ ಕೂಡಲೇ ನಮ್ಮ ಡಿಸಿಗೆ ಒಂದು ಲೆಟರ್ ಬರೆದೆ, ವಚನಗಳು ಸಾಮಾಜಿಕ ಕ್ರಾಂತಿಯ ಮುಖ್ಯ ಪ್ರೇರಣೆಗಳಾಗುವುದರ ಜೊತೆಗೆ ಅನುಭಾವಿಕ ಸತ್ಯವನ್ನು ಹೇಳೋದ್ರಿಂದ ಅದು ಕೂಡ ಭಕ್ತಿಯ ಒಂದು ಮಾರ್ಗ ಇದೆ ಅಲ್ಲಿ. ಇವುಗಳನ್ನ ನೀವು ಹಾಡೋದಕ್ಕೆ
ಅದು ಒಂದು ಸಪರೇಟ್ ಆದ ಒಂದು ಇದನ್ನ ಕ್ರಿಯೇಟ್ ಮಾಡ್ರಿ ಅಂತ ಹೇಳಿದಾಗ ಒಂದು 5-6 ಸಲ ಪತ್ರ ಬರೆದು ಕನ್ವಿನ್ಸ್ ಆದ್ಮೇಲೆ ಇವತ್ತು ನನ್ನ ಹತ್ರ ಆರ್ಡರ್ ಇದೆ. ವಚನಗಳನ್ನು ಕೂಡ ಅದೊಂದು ಸಪರೇಟ್, ಅದೊಂದು ಭಕ್ತಿಯ ಸಾಹಿತ್ಯ ಅನ್ನೋ ಅರ್ಥದಲ್ಲಿ ಅದನ್ನ ಹಾಡ್ಬೇಕು ಅಂತ ಒಂದು ಫರ್ಮಾನನ್ನು ಹೊರಡಿಸಿ ನಾನು ರಿಟೈರ್ ಆಗೋ ಮುಂಚೆ ತಂದೆ. ಅದನ್ನ ಅಲ್ಲಿವರೆಗೂ ವಚನಗಳನ್ನು ಶಬ್ದ ಕೂಡ ಇಲ್ಲ, ಎಲ್ಲಿಯೋ ಹಂಗೆ ಹಾಡ್ತಿದ್ರಷ್ಟೇ ಹೊರತು ಇರ್ಲಿಲ್ಲ. ಬಟ್ ಅದನ್ನು ಸ್ಪಷ್ಟವಾಗಿ ನನ್ನ ದಾಖಲೆಯಲ್ಲಿ ತಗೊಂಡೇ ಇಟ್ಕೊಂಡಿದ್ದೇನೆ ಅದನ್ನ. ಹೌದು ಸರ್, ಹೌದು. ಇಲ್ಲ, ತಮ್ಮ ಹೇಳಿದ್ನಲ್ಲ, ತಮ್ಮ ಶ್ರಮ ವಚನಯಾನ, ನಿಮ್ ಯೂಟ್ಯೂಬ್ ಚಾನೆಲ್ ಆಗ್ಲಿ, ಒಂದು ಹೊಸ ದಿಕ್ಕು, ಹೊಸ ದಿಶೆ, ಆ ರೀತಿಯ ವಚನವನ್ನ ಈ ರೀತಿ ಓದ್ಬೇಕು ಅಂತಕ್ಕಂತ ಒಂದು ಕೆಲಸ ನಮ್ಮೆಲ್ಲರಿಗೂ ಕೂಡ, ತಮ್ಮಲ್ಲಿಗೂ ಕೂಡ ಜಾಗೃತ ಮಾಡಿದ್ರಿ. ನಾವ್ ಹೇಳ್ದಂಗೆ ಇದು ಕೇವಲ ಅರಿವು, ಓದು ಅಲ್ಲ, ಅರಿವೂ ಅಲ್ಲ, ಅದು ಓದು ಅಲ್ಲ ಅರ್ಧ 25%, 50% ಅರಿವೂ ಅಲ್ಲ, ಆಚರಣೆ ಅಂತಕ್ಕಂಥದ್ದು ಪರಿಪೂರ್ಣ. ಅದಕ್ಕೆ ಆ ಆಚರಣೆಗೆ ತಾವು ನಿಜವಾಗಿಯೂ ಒಂದು ಒಳ್ಳೆಯ ಉಪನ್ಯಾಸವನ್ನು ಕೊಟ್ಟರೆ ಸರ್. ಇದು ಮುಂಬರುವ ದಿನದೊಳಗ ಅವಾರ್ಡ್ ಫಾರ್ ದ ಗುಡ್ ವರ್ಕ್ ಇಸ್ ಅನ್ ಎಕ್ಸ್ಟ್ರಾ ವರ್ಕ್ ಅಂತ ನಾವೆಲ್ಲರೂ ನಿಮ್ಗೆ ಎಲ್ಲಾ ರೀತಿಯಿಂದ ನಿಮ್ ಜೊತೆಗೆ ಇರ್ತೀವಿ ಸರ್. ನೀವು ಧೈರ್ಯವಾಗಿ ಮುಂದೆ ಹೋಗ್ರಿ. ನೀವು ಯಾವುದೇ ಕ್ಷೇತ್ರ, ಯಾವುದೇ ನಿರ್ಣಯ ತಗೊಂಡ್ರು ಕೂಡ ನಮ್ಮ ಅಕ್ಕರೆ ಅರಿವಿನ ಸುಮಾರು 1000 ಸದಸ್ಯರು ತಮ್ಮ ಜೊತೆಗೆ ಇರ್ತೀವಿ. ಮತ್ತೆ ಬರ್ಬೇಕು. ಅದ ಹೇಳಿದ್ರೆ ಅವಾರ್ಡ್ ಫಾರ್ ಗುಡ್ ವರ್ಕ್ ಇಸ್ ಅನ್ ಎಕ್ಸ್ಟ್ರಾ ವರ್ಕ್ ಅಂತ. ಇದು ಒಂದು ಮುಗಿತಪ್ಪ ಅಂತ ಅನ್ನೋದಲ್ಲ, ನೀವು ಮತ್ತೆ ನಮ್ಮ ವೇದಿಕೆಗೆ ಬಂದು ಭಾಷಣ ಮಾಡ್ಬೇಕು, ಉಪನ್ಯಾಸ ಕೊಡ್ಬೇಕು ಅಂತ ಹೇಳ್ತಾ, ತಮಗೆ ಮತ್ತು ಶ್ರೀ ಶಾರದಮ್ಮ ಪಾಟೀಲ್ರು ಅವ್ರು ನಿನ್ನೆ ಹೇಳಿದ್ರು ಪರಿಚಯ ಕಡಿಮೆ ಮಾಡ್ರಿ, ಅವ್ರಿಗೆ ಸಾದರ್ ಸರ್ಗೆ ಹೆಚ್ಚು ಟೈಮ್ ಕೊಡ್ರಿ ಅಂತಕೊಂಡು ಹೇಳಿದ್ರು. ಆ ರೀತಿಯಾಗಿ ನೀವು ಒಂದು ಹೋದ ವರ್ಷ ಡಿಸೆಂಬರ್ದೊಳಗೆ ಒಂದು 7 ತಿಂಗಳ ಹಿಂದೆ, ನಾವು 8 ತಿಂಗಳ ಹಿಂದೆ ಕೂಡಿದ್ವಿ. ನಮ್ಮ ಮಿಸ್ಸಸ್ ಅವರು ಸಾದರ್ ಸರ್ ಧ್ವನಿ ಕೇಳಿ, ಇಲ್ಲ ನಾವು ಹುಬ್ಳ್ಯಾಗ ನೋಡಿವಿ ಸರ್, ಭಾಷಣ ಕೇಳಿವಿ ಅಂತಕ್ಕಂಥದ್ದು. ಅದಕ್ಕೆ ತಮಗೆ ಅವಾರ್ಡ್ ತಗೊಂಡೇವೆ ಇಬ್ರು ಕೂಡ. ಹೌದೌದು ಸರ್, ಸಂಗಮೇಶ್ ಖಂಡಿಗೆ ಅವಾರ್ಡ್ ನಾವು ಶೇರ್ ಮಾಡಿದ್ವಿ. ಅದು ನನ್ನ ಸೌಭಾಗ್ಯ. ಯಾಕೆ ತಮ್ಮಂತ ದೊಡ್ಡ ಎತ್ತರದ ಸಾಹಿತ್ಯ ಜೊತೆಗೆ ನಾವು ಸರ್ ವಿ ಆರ್ ಆಲ್ ಬಸವಣ್ಣನ ಪರಂಪರೆಯಲ್ಲಿ ಅವರು ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ. ನಮ್ಮ ಯಾರು ಎಲ್ಲರೂ ಸಮಾನ. ನಾನಂತೂ ಆ ರೀತಿ ಬದುಕ್ತಾ ಇರೋನು, ಬರೇ ಮಾತಾಡೋದಿಲ್ಲ. ಎಲ್ಲ ಗೊತ್ತು ಸರ್. ಅವರು ಅದು ನಿಮ್ ತಮ್ಮ ಬಗ್ಗೆ ಎಸ್ ಟಿ ಸಿದ್ದರಾಮಯ್ಯ ಅವರು, ನಾನು ಮೊನ್ನೆ ಧಾರವಾಡಕ್ಕೆ ಬಂದಾಗ ಆಗಸ್ಟ್ 2 ನಾನು 24 ತಾಸು ಒಂದು ವಚನಮಯ, ತಾವು ಮತ್ತು ಎಸ್ ಡಿ ಸಿದ್ದರಾಮಯ್ಯ ಅವರು. ಎಸ್ ಡಿ ಸಿದ್ದರಾಮಯ್ಯ 9:15 ಆದ್ರೂ ನಾನು ಬಿಡಾಕ್ತಾ ಇರಲ್ಲ ಟ್ರೈನ್. ಅಂದ್ರೆ ಬೆಳಗಿಂದ ನಾವು ಟಯರ್ಡ್ ಆಗ್ಲಿಲ್ಲ ಸರ್. ಅವ್ರ ವಚನ ಹೌದಲ್ಲ ಅನ್ಕೊಂತ ಬಹಳ ಸಂತೋಷ ಪಟ್ಟಿವಿ. ಅಂತ ಗಳಿಗೆಗಳು ಮತ್ತೆ ಬರ್ಲಿ ಅಂತ ತಿಳ್ಕೊಂಡು ಹೇಳ್ತಾ, ತಮಗೆ ಮತ್ತೆ ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಶರಣ ಸರ್, ಧನ್ಯವಾದ, ನಮಸ್ಕಾರ. ಎಂದಿನಂತೆ ಅತ್ಯಂತ ಪ್ರಬುದ್ಧತೆಯಿಂದ ಇಂದಿನ ವಿಷಯಕ್ಕೆ ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಂಡ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಶಂಕರ್ ಕುಪ್ಪ ಸರ್ ಮಾತಾಡ್ತೀರಾ? ಆಯ್ತು ಮೇಡಮ್. ಸರ್ವರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೂ ಬಹಳಷ್ಟು ಒಳ್ಳೆ ರೀತಿಯಾಗಿ ಸರ್ ಹೇಳಿದ್ರು. ಅವರ 1-2 ನಾನು ಉಪನ್ಯಾಸ ಅಂದ್ರೆ ಸಂಗಮ ಸಿರಿ ಪ್ರಶಸ್ತಿ ಮತ್ತು ಮೊನ್ನೆ ಧಾರವಾಡಕ್ಕೆ ಹೋದಾಗ ಅವರ ಒಂದು ಸ್ಪೀಚ್ ಅನ್ನ ಕೇಳಿದ್ದೆ, ಬಹಳ ಖುಷಿ ಆಯ್ತು. ಅವ್ರು ಏನಾದ್ರು ಹೇಳ್ತಾರಂದ್ರೆ ಒಂದು ನೋಟ್ ಮಾಡ್ಕೊಂತಿರ್ತೀನಿ. ಆದ್ರೆ ಇವತ್ತು ಇಲ್ಲಿ ಹೇಳ್ತಕ್ಕಂಥದ್ರೊಳಗೆ ನನಗೆ 1-2 ಡೌಟ್ಸ್ಗಳು ಬರ್ತಾ ಇದೆ ಸರ್. ತಮ್ಮಿಂದ ಅದಕ್ಕೆ ಆನ್ಸರ್ ಅನ್ನು ಪಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗ್ಲೇ ಶಾರದಾ ಅಮ್ಮ ಅವರು ಕೇಳಿದ್ರು, ಅರಿವಿಗೆ ಗುರು ಬೇಕು ಅಂತಕ್ಕಂಥದ್ದು. ಆದ್ರೆ ಹೊರಗಿನ ಗುರುವಿಗೂ ಸ್ವಾನುಭವದ ಅಂದ್ರೆ ತನ್ನಷ್ಟಕ್ಕೆ ತಾನೇ ತಿಳ್ಕೊಂಡಿರ್ತಕ್ಕಂಥ ಅರಿವಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ. 2ನೇ ಪ್ರಶ್ನೆ, ಇವತ್ತು ಆಧುನಿಕ ತಂತ್ರಜ್ಞಾನದ ಒಂದು ಘಟ್ಟದಲ್ಲಿ ನಾವು ಕಾಲಘಟ್ಟದಲ್ಲಿ ಇದ್ದೇವೆ. ಈ ತಂತ್ರಜ್ಞಾನದಿಂದ ನಾವು ವಚನಗಳನ್ನ ಅರಿವು ಪಡ್ಕೊಂಡಾಗ ಗುರುವಿನ ಅವಶ್ಯಕತೆ ಇದೆಯಾ ಅಂತಕ್ಕಂಥ 2 ಪ್ರಶ್ನೆ ತಮ್ಮನ್ನು ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಸರ್. ಸರ್, ನೀವು ಹೇಳಿದ ಮೊದಲನೇದ್ದು ನನಗೆ ಖಂಡಿತ ಬಹಳ ಹೊಸ ವಿಷಯ. ನನ್ನ ಒಳಗಿನ ಅರಿವನ್ನ ನಾನೇ ತಿಳ್ಕೊಳ್ಳುವಷ್ಟರ ಮಟ್ಟಿನ ಎತ್ತರಕ್ಕೆ ನಾನು ಹೋಗಿದ್ರೆ ಬಹುಶಃ ಅಲ್ಲಮಪ್ರಭು ಅದನ್ನು ಹೇಳಿರಬಹುದು. ಯಾಕಂದ್ರೆ ನನ್ನ ಸ್ವಸ್ವರೂಪವನ್ನ ತಿಳ್ಕೊಳ್ಳುವಂತ ಪ್ರಜ್ಞೆ ನನಗಿದ್ರೆ ಅದು ತನ್ನಿಂತಾನೇ ಗುರುನೇ ಆಗ್ತದೆ, ಅದರಲ್ಲಿ ಏನು ಸಂಶಯನೇ ಇಲ್ಲ. ಆದ್ರೆ ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಅದು ಈಗ ಕೆಲವನ್ನಾದ್ರೂ ಇನ್ನೊಬ್ಬರಿಂದ ತಿಳ್ಕೊಳ್ಳೇಬೇಕಾಗ್ತದೆ. ನನ್ನೊಳಗಿನ ಅರಿವನ್ನ ನಾನು ತಿಳ್ಕೊಳ್ಳುವ ಮಟ್ಟಕ್ಕೆ ಹೋದ್ರೆ ಪರಿಪೂರ್ಣ ಅದೇ ಬಯಲು ಸ್ಥಿತಿನೇ ಅದು ನಿಜವಾದ. ಬಹುಶಃ ಅಲ್ಲಮ ಪ್ರಭುಗಳು ಹೇಳೋದು ಅದು ಗುರು ಅಂಥದಕ್ಕೆ ಬೇಕಾಗುದಿಲ್ಲ ಅಂತ. ಆದ್ರೆ ಬಹುಶಃ ನಾವು ಅದನ್ನ ಕೆಲವೊಂದ್ಸರಿ ಅತಿಯಾದದನ್ನ ನಾವು ಹೇಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೂ ಗುರು ಬೇಡ ಅಂತ ಹೇಳ್ಬೋದು. ಬಟ್ ಗುರು ಬೇಕಾಗ್ತದೆ ಸರ್ ನನ್ನ ಅಭಿಪ್ರಾಯದಲ್ಲಿ. ಆದ್ರೆ ನನ್ನನ್ನ ನಾ ತಿಳ್ಕೊಂಡು ನಡೆಯುವಂತಹ ಪ್ರಜ್ಞೆ ಇತ್ತಂದ್ರೆ ಅದು ಬಹಳ ದೊಡ್ಡದದು. ಅದು ನಿಜವಾಗೂ ಅದು ಗುರುವನ್ನ ಮೀರಿದ ಪ್ರಜ್ಞೆ ಅಂತನೂ ಹೇಳ್ಬಹುದು. ಬಟ್ ಗುರು ಬೇಕು ಸರ್, ನನ್ನ ಅನುಭವದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಗುರು ಅಂತ ನಾನು ಬಯಸ್ತೇನೆ. ಇನ್ನು 2ನೇದು ಹೇಳಿರಲ್ಲ
ನಾನು ಒಂದ್ ನಿಮಿಷ. ಗುರು ಬೇಕು, ಆದ್ರೆ ಗುರುವಿನಿಗೆ ಗುಲಾಮ ಅಥವಾ ಜ್ಯೋತಿ ಬೀಳ್ತಕ್ಕ, ನೀವು ದೀಪ ಬಿಟ್ಟು ದೀಪ ಹಚ್ಚಿಲ್ಲ ಅದು. ಅದು ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಕಾವಿ ಹೊತ್ತು ಗುರುಗಳು ಅಂತಿಕೊಂಡ್ರೆ ಅದು ಗುರುಗಳಲ್ಲ ಅವರು. ನೋ 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 ನೋ. ಅದು ಅವ್ರಿಗೆ ಸ್ಪಷ್ಟ. ಅವ್ರು ಯಾರು ಗುರುಗಳಲ್ಲ, ಅವರು ಬಸವೋದ್ಯಮಿಗಳು. ಅವರು ಬಸವೋದ್ಯಮಿಗಳು, ಶರಣೋದ್ಯಮಿಗಳು, ಬಸವೋದ್ಯಮಿಗಳು. ಅದು ಅನುಭಾವಿಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ರು. ಬಟ್ ಆದ್ರೆ ಈಗ ಅದು ಗುರುವಿನ ಗುಲಾಮ ಆಗುವ ಅಗತ್ಯನೇ ಇಲ್ಲ. ಗುಲಾಮಗಿರಿ ಅನ್ನೋದು ಇಲ್ವೇ ಇಲ್ಲ ಗುರು ಶಿಷ್ಯರ ನಡುವಿನ ಸಂಬಂಧ. ಅದಕ್ಕಾಗಿ ನಾವು ಆ ಅರ್ಥದಲ್ಲಿ ತಗೊಳ್ಬೇಕಾಗಿಲ್ಲ ಅದನ್ನ. ಸರ್, ಎರಡನೇ ಹೇಳಿ ಸರ್, ಇನ್ನೊಂದು ವ್ಯಕ್ತಿ ಹೇಳ್ತಕ್ಕಂಥ ಗುರು ಬೇಕಂತಂದ್ರೆ ಆ ಗುರುವಿನ ಒಳಗಿರ್ತಕ್ಕಂಥ ಗುರು ವ್ಯಕ್ತಿಯಾಗಿ ಇರದೇ ತನ್ನ ಪ್ರಜ್ಞೆ ಮತ್ತು ಅರಿವಾಗಿ ಸರ್. ಖಂಡಿತ. ಅದು ಇನ್ ದ ಫಾರ್ಮ್ ಆಫ್, ನಾಟ್ ಇನ್ ದ ಫಾರ್ಮ್ ಆಫ್ ಫಿಸಿಕಲ್. ಅವ ಮನುಷ್ಯ ವ್ಯಕ್ತಿಯಾಗಿ ಅಲ್ಲ, ನಾಲೆಡ್ಜ್ ಅನ್ನುವ ಎಕ್ಸಾಕ್ಟ್ಲಿ ನಾಲೆಡ್ಜ್ ಆಗಿರ್ಬೇಕಂತಕ್ಕಂಥ. ಅರಿವೇ ಅರಿವಿಗೆ ಗುರು, ಅರಿವೇ ಅರಿವಿಗೆ ಗುರು. ಎರಡನೇದು ಸರ್, ನಿನ್ನೆ ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ನಿನ್ನಿನ ಅನುಭವ ಹೇಳ್ತೇನೆ. ನಾನು ಒಂದು ಪ್ರಶ್ನೆ ಕೇಳಿದೆ ಗೂಗಲ್ ಅಲ್ಲಿ, ನಿನಗೆ ಸ್ವಂತ ಅರಿವಿದೆಯಾ ಅಂತ ಕೇಳಿದೆ. ಇದು ನಿನ್ನೆ ಆಗಿರೋದು ಹೇಳ್ತೇನೆ ಸರ್, ಕೇಳ್ತಾ ಇದ್ದೀರಲ್ಲ? ಬಹಳ ಕುತೂಹಲಕಾರಿ. ನಾನು ಯಾಕಂದ್ರೆ ಈಗ AI ಕಾಲ ಬಂದಿದೆಯಲ್ಲ, ನಿನಗೆ ಸ್ವಂತ ಅರಿವಿದೆಯಾ, ನಿನಗೆ ಭಾವನೆಗಳಿದಾವ ಅಂತ ಕೇಳಿದ್ರೆ ಅದು ಬಹಳ ಸ್ಪಷ್ಟವಾಗಿ ಹೇಳಿತು, ನನಗೆ ಸ್ವಂತ ಅರಿವಿಲ್ಲ, ಸ್ವಂತ ಭಾವನೆಗಳಿಲ್ಲ, ನೀವು ಕೊಟ್ಟಿದ್ದನ್ನ ನಾನು ನಿಮಗೆ ತಿರುಗಿಸ್ತಾ ಇದ್ದೇನೆ ಅಂತ ಎಷ್ಟು ಪ್ರಾಮಾಣಿಕ. ಅದಕ್ಕಾಗಿ ನಾನು AI ಅನ್ನ ಇವತ್ತು ನಾನು ಮೆಚ್ತೇನೆ. ಎಷ್ಟು ಪ್ರಾಂಜಲವಾದ ಭಾಷೆಯಲ್ಲಿ ನನ್ನ ಹತ್ರ ಇದೆ, ಬರೆದಿಟ್ಕೊಂಡೇನೆ. ನನಗೆ ಅರಿವಿಲ್ಲ, ನನಗೆ ಭಾವನೆಗಳಿಲ್ಲ, ನಾನು ನೀವು ಕೊಟ್ಟಿರೋ ಮಾಹಿತಿಯನ್ನೇ ಅದನ್ನ ಹೆಚ್ಚು ಹಿಂಗ ಕುಕ್ ಮಾಡಿ ನೀವು ಕೇಳಿದ 1 ನಿಮಿಷದಲ್ಲಿ ನಾನು ಅದನ್ನ ಕೊಡ್ತೀನಿ ಅಂತ ಹೇಳ್ತೇವೆ. ಇದರ ಅರ್ಥ ವೈಜ್ಞಾನಿಕತೆಯನ್ನ ಅಳವಡಿಸಿಕೊಂಡು ವಚನಗಳಿಗೆ ಹೆಚ್ಚಿನ ಅರ್ಥ ತಿಳ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅದರಿಂದ ನಾವು ಅದರೊಳಗೆ ಒಳಗಡೆ ಹೋಗಿ ತಿಳ್ಕೊಳ್ಬೇಕೇ ಹೊರತು ವಿಜ್ಞಾನದ ಒಂದು ತಗೊಳಪ್ಪ ನೀನು ಇದು AI ತಗೊಂಡು ಈ ವಚನದ ಅರ್ಥ ಹೇಳಿದ್ರೆ ಅದು ನಾವು ಕೊಟ್ಟಿರೋ, ನಾನು ಅಥವಾ ಪಟ್ಟಣ್ ಸರ್ ಅಥವಾ ಇನ್ಯಾರೋ ಹೇಳಿದ್ದು ನಮ್ಮ ಮಿತಿಯೊಳಗೆ ಕೊಟ್ಟಿರೋ ಅರ್ಥವನ್ನು ಕುಕ್ ಮಾಡಿ ಹೇಳ್ಬಹುದೇ ಹೊರತು ಅದೇ ತಾನಾಗಿ ಅರ್ಥವನ್ನು ಮಾಡಕ್ ಸಾಧ್ಯನೇ. ವಿಜ್ಞಾನದ ಮಿತಿ ಕೂಡ ಅಷ್ಟೇ ಇದೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಬಸವರಾಜ್ ಪಂಡಿತ್ ಸರ್ ಮಾತಾಡ್ತೀರಿ. ಶರಣಾರ್ಥಿಗಳು ಎಲ್ಲ ಅರಿವು ಸಂಘಟನೆ ಮುಖಂಡರಿಗೆ ಹಾಗೂ ಎಲ್ಲ ಈ ಕಾರ್ಯಕ್ರಮದಲ್ಲಿ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶರಣ ಬಂಧುಗಳಿಗೆ, ಅದೇ ರೀತಿ ಬಸವರಾಜ್ ಸಾದಾರ್ ಸರ್ ನಿಜವಾಗ್ಲೂ ಶರಣಾರ್ಥಿ ಸರ್ ಅವರಿಗೆ ಅರಿವು ಆಚಾರ ಜೊತೆಗೆ ನಿಮ್ಮ ಅನುಭವ, ಅರಿವು ಆಚಾರಕ್ಕೆ ಅನುಭವ ಕೊಟ್ರಿ ನೀವು. ಅರಿವು ಆಚಾರ ಬಗ್ಗೆ ಹೇಳಿದ್ರಿ. ಆಚಾರಗಳು ಕೂಡಿ ಹೆಂಗಿರ್ತವೆ ಅನ್ನುವಂತಹ ಅನುಭವನ ಬಹಳ ಸ್ಪಷ್ಟವಾಗಿ ಕೊಟ್ರಿ. ತುಂಬಾ ಸಂತೋಷ ಆಯ್ತ್ರ. ಶರಣರೆಲ್ಲ ತನ್ನ ತಾನ್ ಅರಿದವಂಗೆ ಅರಿವೇ ಗುರು, ಅರಿವರಿತು ಗುರು ನಷ್ಟವಾದಲ್ಲಿ ದುಷ್ಟ ನಷ್ಟವೇ ಗುರು ಅಂತ ಹೇಳ್ತಾರೆ. ಅರಿವು ನಷ್ಟ ಆಗ್ಲಿಕ್ಕೆ ಆ ಗುರು ದಾರಿ ತೋರ್ಸ್ಬೇಕು. ಗುರು ತೋರ್ಸದ್ಮೇಲೆ ಗುರುಗೆ ನಾವು ತನು ಮನ ಧನವನ್ನ ಸಮರ್ಪಣೆ ಮಾಡ್ಕೊಂಡಾಗಲಿ ನಾನಿರಲ್ಲ, ನಿಜ. ಅದು ಹೋಗಿ ಜ್ಯೋತಿ ಮುಟ್ಟಿ ಜ್ಯೋತಿ ಆಗಿರ್ತದ್ರ. ಹೌದು. ಎಂತ ವಿಜ್ಞಾನಕ್ಕೆ ನಿಲ್ಕದಾಗಿರೋ ಅಂತದ್ದು ಇದು ಜ್ಞಾನ. ವಿಜ್ಞಾನ ಕೊನೆ ಎಲ್ಲಿರುತ್ತೆ ಅಲ್ಲಿಂದ ಇದು ಶುರುವಾಗೋದು ಅಧ್ಯಾತ್ಮ. ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿ ಆಗೋದು ಕೂಡ ವಿಜ್ಞಾನ ಸರ್. ಅದು ಫಿಸಿಕಲ್ ಸೈನ್ಸ್. ಅದು ನಾನು ಮೊನ್ನೆ ಧಾರವಾಡದಲ್ಲಿ ಹೇಳಿದೆ ಅದನ್ನ. ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿ ಆಗೋದು, ಸಾಗರವ ಸೇರಿದ ನದಿಗಳು ಸಾಗರ ಆಗೋದು, ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗವಾಗುವುದು, ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತ ಮುಟ್ಟೋದಂದ್ರೆ ಬರೀ ಟಚಿಂಗ್ ಅಲ್ಲ ಸರ್, ಅದು ಆ ಹಂತಕ್ಕೆ ಹೋಗೋದು, ಏರೋದು. ಆ ಅರಿವಿನ ಆ ಮಟ್ಟಕ್ಕೆ ಏರಿದಾಗ ಬಹುಶಃ ಬಯಲ ಸ್ಥಿತಿ ಅದು. ಆ ಸ್ಥಿತಿಗೆ ತಲುಪುವುದು ಯಾವಾಗ ಸಾಧ್ಯ ಅಂದ್ರೆ ಸ್ವಸ್ವರೂಪದ ಅರಿವನ್ನ ಜಾಗೃತ ಮಾಡ್ಕೊಂಡಾಗ. ಹೌದ್ರಾ. ತಾವೀಗ ಅರಿವು ಕೊಡ್ತಾ ಇದ್ರಲ್ಲ, ನಿಮ್ಮನ್ನ ಗುರು ಅಂತ ನಾವು ದಯವಿಟ್ಟು ಬೇಡ ಸರ್, ದಯವಿಟ್ಟು ಬೇಡ. ನಾವ್ ಒಪ್ಕೊಂತೀವ್ರ ಅರಿವಿಗೆ. ಯಾಕಂದ್ರೆ ನಾನು ತಿಳ್ಕೊಂಡ್ರೆ ಅದು ಸಂಶಯ ಆಗ್ತದ. ಹೌದೋ ಅಲ್ವೋ ಎರಡಾಗ್ತದ್ರ. ಸಂಶಯ ಕಳಿಕೆ ಗುರು ಬೇಕ್ರ. ಇಲ್ಲ ಸರ್, ನಾನು ಒಪ್ತೇನೆ ಗುರು ಬೇಕನ್ನೋದು. ನಾವು ಆ ಮಟ್ಟದಲ್ಲಿ ಇಲ್ಲ. ಯಾಕಂದ್ರೆ ಅದು ಗುರುತ್ವ ಅನ್ನೋದು ಬಹಳ ದೊಡ್ಡದು. ಅದು ನಿಜವಾಗ ಅರ್ಥದಲ್ಲಿ ನಮಗೆಲ್ಲ ಗುರುಗಳು ಬಸವಣ್ಣ ಮತ್ತು ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಚಂದ ಬಸವಣ್ಣ. ಅದು ಬಹಳ ನಿಜ, ಬಹಳ ಒಳ್ಳೆ ಅನ್ಸರ್ತಾರ ಬಸವಣ್ಣ. ನನಗೆ ಗುರು, ನನಗೆ ಜಗಕ್ಕೆಲ್ಲ ಗುರು ಕಾರಣ ಗುಹೇಶ್ವರ ಅಂತಾರಲ್ಲ, ಆ ಬಸವಣ್ಣ ಪ್ರಜ್ಞೆನೇ ಎಲ್ಲರಿಗೂ ಗುರು ಸರ್. ನನಗೆ ಇತ್ತೀಚೆಗೆ ಇವತ್ತು ನಾನು ವಿಜ್ಞಾನದ ಪ್ರಸ್ತಾಪ ಮಾಡ್ಲಿಲ್ಲ. ಕೆಲವು ವಚನಗಳಲ್ಲಿ ಬರುವ ವೈಜ್ಞಾನಿಕ ಸತ್ಯ ಇದೆಯಲ್ಲ, ನಾವೀಗ ವಚನಗಳನ್ನ ಇದನ್ನ ಮೀರಿ ಇನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡುವಂತಹದ್ದು ಸರ್.
ಅದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಇವತ್ತು ವಿಜ್ಞಾನದ ಯುಗ ಅಂತ ಹೇಳ್ತೇವಲ್ಲ, ನಾವು ವೈಜ್ಞಾನಿಕವಾಗಿ ಅದನ್ನ ಹೇಳದೆ ಹೋದ್ರೆ ಜನ ನಂಬೋದಿಲ್ಲ ಅದನ್ನ. ಹೌದು. ಅದ್ಭುತವಾದ ಸತ್ಯಗಳಿದಾವೆ ಸರ್, ಅದು ಅಂಥವನ್ನ ನಾವೀಗ ಹುಡುಕ್ಬೇಕೀಗ. ಅಲ್ಲೂರ ಮೋಹವನ್ನ ಈಗ ಮಾಯಾವರಣ ಇದೆ, ಎಲ್ಲರೂ ಆ ಪರಂಜ್ಯೋತಿ ಸ್ವರೂಪನೇ. ಆ ಮಾಯಾವರಣವನ್ನ ಸರಿಸ್ಲಿಕ್ಕೆ, ಬೆಳಕಚ್ಲಿಕ್ಕೆ ಒಂದು ವ್ಯಕ್ತಿ, ಒಂದು ಶಕ್ತಿ, ಒಂದು ಬೇಕು. ಆ ಶಕ್ತಿ ಸ್ವರೂಪವಾದಂತ ನಿಮ್ಮಂತ ತಿಳಿದಂತವ್ರು ಆಗ್ಲೇ ಮಾತಾಡಿದ್ರಲ್ರ, ಕಾವಿ ಉಟ್ಕೊಂಡವ್ರಲ್ಲ ಅಥವಾ ಹೆಸರಿಟ್ಕೊಂಡವ್ರಲ್ಲ, ಏನೂ ಅಲ್ಲ. ಆ ಪ್ರಕಾಶವನ್ನ ಅರ್ಥಕೊಂಡು ಈ ಜಗತ್ತಿಗೆ ಅರಿವು ಮೂಡಿಸ್ಲಿಕ್ಕೆ ಗುರು ಗುಕಾರಂ ಅಂಧಕಾರ ಮುಚ್ಚತ್ತೆ, ರುಕಾರಂ ಜ್ಯೋತಿರ್ಮುಚ್ಚತ್ತೆ. ಬೆಳಕೆ ಗುರು ಅನ್ನೋ ಪದದ ಅರ್ಥ ಕತ್ತಲೆಯಿಂದ ಬೆಳಕಿಗೆ ತರುವಂತವೆ, ಕರ್ಕೊಂಡ್ ಬರುವಂತ ವ್ಯಕ್ತಿಗೆ ಗುರು ಅಂತ ಹೇಳಿ ಕರೆಯೋದ್ರ. ನಿಜ ನಿಜ ಅಲ್ಲೂರ ಖಂಡಿತ ಸರ್, ಖಂಡಿತವಾಗಿ. ನಿಮ್ದೆಲ್ಲ ಆಕಾಶವಾಣಿನಲ್ಲಿ ಕೇಳಿದ್ವಿ, ನಿಮ್ಮ ವಾಯ್ಸ್ ಕೇಳಿ ಮತ್ತೆ ಇವತ್ ನಿಮ್ ಮುಖನೂ ನೋಡಿದ್ ಖುಷಿ, ಆನಂದ, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸರ್, ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ಬೇಕು. ಶಶಿಕಾಂತ್ ಪಟ್ಟಣ್ಣವ್ರಿಗೆ, ಜೊತೆಗೆ ಸುಧಾ ಪಾಟೀಲ್ ಅಕ್ಕನವ್ರಿಗೆ, ಎಲ್ರಿಗೂ ಈ ಅಕ್ಕನ ಅರಿವು ಸಂಘಟನೆಯವ್ರಿಗೆ ಹೃದಯ ತುಂಬಿ ಮತ್ತೊಮ್ಮೆ ಈ ಶ್ರಾವಣ ಮಾಸದ ಎಲ್ಲಾ ನಮ್ಮ ಆ ಬಸವ ತತ್ವದ ಒಂದು ಏನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ಪಣವನ್ನ ತೊಟ್ಟಿರಲ್ಲ, ಅವ್ರ ಪರವಾಗಿ ಮತ್ತೊಮ್ಮೆ ನಮಗೆ ಶರಣಾರ್ಥಿಗಳು. ಬಸವರಾಜ್, ಶರಣ ಮಾಸ ಶ್ರಾವಣ ಅಲ್ಲ, ನಮ್ಮ ನಿತ್ಯ ಶ್ರಾವಣ. ನಿತ್ಯ ಸಲುವಾಗಿ ಶರಣ ಸರ್. ಧನ್ಯವಾದಗಳು ಸರ್. ಈಗ ಶರಣು ಸಮರ್ಪಣೆ ರೇಣುಕಾ ಪಾಟೀಲ್ ಮೇಡಮ್ ಅವರಿಂದ. ರೇಣುಕಾ ಮೇಡಮ್. ಹಲೋ, ಕೇಳಿಸ್ತದ್ರಿ? ಹಲೋ, ಕೇಳಿಸ್ತೈತ್ರಿ, ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ 3, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಅವರು ಶರಣ ಮಾಸದ ಗೂಗಲ್ ಮೀಟ್ದಲ್ಲಿ ಆಯೋಜಿಸಿದ ದತ್ತಿ ಉಪನ್ಯಾಸ. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ಅಧ್ಯಕ್ಷರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಇವರಿಗೂ ಹಾಗೂ ಇಂದಿನ ವಚನ ಬರೀ ಓದಲ್ಲ, ಬರೀ ಅರಿವು ಅಲ್ಲ ಆಚಾರ ಎಂಬ ವಿಷಯವಾಗಿ ವಿಶೇಷ ಅರ್ಥಪೂರ್ಣ ಉಪನ್ಯಾಸ ನೀಡಿದ ಡಾಕ್ಟರ್ ಬಸವರಾಜ್ ಸಾದರ್, ನಿವೃತ್ತ ನಿರ್ದೇಶಕರು, ಆಕಾಶವಾಣಿ ಬೆಂಗಳೂರು, ಸದಸ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ, ಇವರಿಗೂ ಹಾಗೂ ಮತ್ತು ಇಂದಿನ ಉಪನ್ಯಾಸದ ದತ್ತಿ ದಾಸೋಹಿಗಳಾದ ಮತ್ತು ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಹಿರಿಯರು, ಸಂಘಟಕರು ಆದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೂ ವೇದಿಕೆಯ ಪರವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳು. ಹಾಗೂ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಗೈದ ಡಾಕ್ಟರ್ ತಾರಾ BN ಅವರಿಗೂ ಮತ್ತು ವಚನ ಮಂಗಳ ಮಾಡಲಿರುವ ಶರಣೆ ತ್ರಿವೇಣಿ ವಾರದವರಿಗೂ ಮತ್ತು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ಶರಣೆ ಸುಧಾ ಪಾಟೀಲ್ ಅವರಿಗೂ ಹೃತ್ಪೂರ್ವಕ ಶರಣಾರ್ಥಿಗಳು. ಮತ್ತು ಯಾವತ್ತೂ ತಾಂತ್ರಿಕ ಸಹಾಯ ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿಯವರಿಗೂ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೂ ಮತ್ತು ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಗೌರಮ್ಮ ನಾಶಿ, ಡಾಕ್ಟರ್ ಶಾರದಾಮಣಿ ಹುಣಶಾ, ಶರಣೆ ಸುಧಾ ಪಾಟೀಲ್ ಅವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವ ಶರಣ ಬಂಧುಗಳಿಗೂ ಹೃತ್ಪೂರ್ವಕ ಭಕ್ತಿಪೂರ್ವಕ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ತ್ರಿವೇಣಿ ವಾರದವ್ರು ಇಲ್ಲ ಅನ್ಸತಿ. ವಿದ್ಯಾಮುಗ್ಧಂ ವಚನ ಮಂಗಳ ಮಾಡ್ತೀರಿ? ನಾ ಮಾಡ್ಲೇನ್ರಿ ಮೇಡಮ್? ಮಾಡ್ರಿ. ನೀನ್ ತಪ್ಪೇದಲ್ಲ ಮಾಡ್ರಿ ಮೇಡಮ್. ವಚನ ಮಂಗಳ. ಓಂ ಶ್ರೀ ಗುರು ಬಸವಲಿಂಗಾಯ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ
ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ. ಎಲ್ಲರಿಗೂ ಶರಣ ಶರಣತೆ. ಸುಂದರವಾಗಿ ವಚನ ಮಂಗಳ ನಡೆಸಿಕೊಟ್ಟ ರೇಣುಕಾ ಪಾಟೀಲ್ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಇನ್ನೊಮ್ಮೆ ಡಾಕ್ಟರ್ ಬಸವರಾಜ್ ಸಾದರ್ ಸರ್ ಅವರಿಗೆ ಅತ್ಯಂತ ಉತ್ಕೃಷ್ಟವಾದ ಉಪನ್ಯಾಸವನ್ನು ಕೊಟ್ಟ ಅವರಿಗೆ ಅನಂತ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳೆ ಇದೇ ವೇಳೆಗೆ ಮತ್ತೆ 5:30 ಸಾಯಂಕಾಲ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್ ಒಂದು ಮಾತು ಹೇಳ್ರಿ ಮೇಡಮ್. ಮೇಡಮ್ ಇನ್ನೊಂದು ನನ್ನ ಅನಿಸಿಕೆ ಹೇಳ್ಬೇಕು. ಪಟ್ಟಣ್ ಸರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಇವೆಲ್ಲ ಉಪನ್ಯಾಸಗಳು ಏನ್ ಬರ್ತಾವ ಅವೆಲ್ಲ ಪುಸ್ತಕ ರೂಪದಲ್ಲಿ ಬರ್ಬೇಕಂತ ಕೇಳ್ಕೊತೀನಿ. ನಮ್ ಗುರುಗಳಲ್ಲಿ ಸಾದರ್ ಸರ್ ಹೇಳ್ತೀನಿ, ನಿಮ್ಮ ಮಾತನ್ನ ಅವ್ರಿಗೆ ಹೇಳ್ತೀನಿ. ಅದಕ್ಕೆ ಬಾಳ ಚಂದ ಅರ್ಥಪೂರ್ಣ ಬಾಳ ಉಪನ್ಯಾಸಗಳು ಕೇಳ್ತೀವಿ. ಮತ್ತೆ ನೆನಪಾರ್ದಲ್ಲ ಪುಸ್ತಕ ರೂಪದಾಗ ಅಂದ್ರೆ ನಾವು ಮತ್ತೆ ಓದ್ಲಿಕ್ಕೆ ಅನುಕೂಲ ಆಗ್ತದೆ. ಶರಣಾರ್ಥಿ. ಭಕ್ತಿಪೂರ್ವಕ ಶರಣಾರ್ಥಿಗಳು ಸರ್. ಬಹಳ ಒಳ್ಳೆ ಸ್ಪೀಚ್ ಅನ್ನು ಕೊಟ್ರಿ. ವಿ ಆರ್ ರಿಯಲಿ ಹ್ಯಾಪಿ ಅಂಡ್ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೈಕ್ ಮ್ಯೂಟ್ ಆಗಿ ಸರ್. ಒಂದೇ ನಿಮಿಷ, ಒಂದು ಬುಕ್ ಬರ್ತಾ ಇದೆ, ಶರಣ ಪ್ರಜಾತಂತ್ರ ಅಂತ ಹೇಳಿ. ಅದರಲ್ಲಿ ಮುಖ್ಯವಾಗಿ ಬಸವಣ್ಣನವರ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಒಂದು 3 ನೀವು ಗಮನಿಸಿರಿಲ್ಲ ಸರ್. ಇದು ಅಫ್ಕೋರ್ಸ್ ಇದು ಮುಗೀತು, ನಿಮ್ಮ ವೈಯಕ್ತಿಕವಾಗಿ ಮಾತಾಡ್ತೇನೆ. ಬಸವಣ್ಣವರು ಒಂದು 3 ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಬಹುಶಃ ಫಸ್ಟ್ ಟೈಮ್ ಈ ತರ ಬರ್ದಿರೋದು. ಒಂದು ರಾಜಬೀದಿ ಅಂತ ಒಂದು ಶಬ್ದ ಬಳಸ್ತಾರೆ ಬಸವಣ್ಣ. ಹೌದು, ರಾಜಬೀದಿ. ಇನ್ನೊಂದು ರಾಜ ತೇಜ ಅಂತ ಬಳಸ್ತಾರೆ. ಇನ್ನೊಂದು ಭಕ್ತಿ ಪಕ್ಷ ಅಂತ ಬಳಸ್ತಾರೆ. ರಾಜ ಬೀದಿ, ರಾಜ ತೇಜ ಮತ್ತು ಭಕ್ತಿ ಪಕ್ಷ, ಇವುಗಳನ್ನ ಇಟ್ಕೊಂಡು ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಲೇಖನ ಬರ್ದಿದ್ದೇನೆ. ಅಂದ್ರೆ ಇವು 3 ಹೇಗೆ ರಾಜಬೀದಿ ಅಂದ್ರೆ ಇಟ್ಸ್ ಎ ಡೆಮೋಕ್ರೆಟಿಕ್ ವೇ, ಅದು ರಾಜಬೀದಿ. ಆಮೇಲೆ ಅದಕ್ಕೆ ಆ ಡೆಮೋಕ್ರೆಟಿಕ್ ವೇ ಹೇಗಿರ್ತದೆ ಅನ್ನೋದಕ್ಕೆ ಅವ್ರ ವಚನನೇ ಇದೆ ಒಂದು, ಆ ವಚನದ ಉದಾಹರಣೆ. ಆಮೇಲೆ ರಾಜ ತೇಜ ಅನ್ನೋದು ರಾಜ ಬೀದಿಯಲ್ಲಿ ನಡೆಯುವ ವ್ಯಕ್ತಿಗೆ ಇರಬೇಕಾದ ಲಕ್ಷಣಗಳು, ಅಂದ್ರೆ ರಾಜಕಾರಣಿಗಳಿಗೆ ಇರಬೇಕಾದ ಲಕ್ಷಣ. ಅದ್ ಹೆಂಗಿರ್ತದೆ ಅಂದ್ರೆ ಬಿಜ್ಜಳನ್ನು ಕಪಾಳ ಹೊಡಿದೇನೆ ಅನ್ನೋ ಅಷ್ಟರ ಮಟ್ಟಿಗೆ ಗಟ್ಟಿ ಇರ್ಬೇಕದು. ಸೊ ಆ ಥರದ ವಚನಗಳದು ರಾಜ ತೇಜ. ಇನ್ನು ಭಕ್ತಿ ಪಕ್ಷ ಅಂದ್ರೆ ನಿಜವಾಗೂ ಸಮಾನತೆ ಇರುವಂತದ್ದು. ಬಹಳ ಸರಳ ವಚನ, ಕಾಗೆಯೊಂದಗಳ ಕನ್ನಡ ಅಂತ ಇದೆಯಲ್ಲ, ಅದರಲ್ಲಿ ಮನುಷ್ಯರನ್ನ ಒಯ್ದು ಕೊನೆಗೆ ಅವಕ್ಕೆ ಭಕ್ತಿ ಪಕ್ಷ ಇದೆ, ಕಾಗೆ ಕೋಗಿಲಿಗಳಿಗೆ ಮನುಷ್ಯರಿಗಿಲ್ಲಲ್ಲ ಅಂತ ಹೇಳ್ತಾರೆ. ಸೊ ಕಾಂಗ್ರೆಸ್ ಬಿಜೆಪಿ ಪಕ್ಷ ಅಲ್ಲ, ನಿಜವಾದ ಪಕ್ಷ ಅಂದ್ರೆ ಭಕ್ತಿ ಪಕ್ಷ, ಅದು ಡೆಮೋಕ್ರೆಟಿಕ್ ಸಮಾನತೆಯನ್ನು ಸಾರುವ ಪಕ್ಷ. ಈ 3 ಕಾನ್ಸೆಪ್ಟ್ ಇಟ್ಕೊಂಡು ಬರ್ದಿದ್ದೇನೆ ಅದನ್ನ. ವೆರಿ ಗುಡ್ ಸರ್. ಸೊ ಆಮೇಲೆ ಲಿಂಗಾಯತ ಧರ್ಮ ಸಂವಿಧಾನ ಅಂತ ಒಂದು ಆರ್ಟಿಕಲ್, ಸುಮಾರು ಒಂದು 40 ಪುಟದ ಆರ್ಟಿಕಲ್. ಇದು ಒಂದು ಇದು ಶರಣ ಪ್ರಜಾತಂತ್ರ ಒಂದು. ಆಮೇಲೆ ಇನ್ನೊಂದು ಫ್ರೆಟರ್ನಿಟಿ ಬಗ್ಗೆ ಒಂದು ಸಪರೇಟ್ ಲೇಖನ ಬರೆದೇನೆ, ಅಂದ್ರೆ ಬಂಧುತ್ವದ ಬಗ್ಗೆ. ಇನ್ನೊಂದು ಬಹಳ ಮುಖ್ಯ ಅಂದ್ರೆ ವೇದ ಉಪನಿಷತ್ತುಗಳನ್ನ ಗ್ರಹಿಸಿರುವ ಕ್ರಮ, ನಿರಾಕರಿಸುವ ಕ್ರಮ, ಅದೊಂದು ದೊಡ್ಡ 40 ಪುಟದ ಲೇಖನ. ಇವೆಲ್ಲ ಸೇರಿ ಒಂದು ಬುಕ್ ನಮ್ಮ ಇವರು ಬೆರಗುದವ್ರು ಮಾಡ್ತಾ ಇದ್ದಾರೆ, ನಿನ್ನೆ ಒಪ್ಕೊಂಡಿದ್ದಾರೆ. ಶಾರ್ಟ್ಲಿ ಬರ್ತದೆ, ಅದು ಬಂದ್ಮೇಲೆ ಹೇಳ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದ.